ಹಾರಕೂಡ ವಾಹಿನಿಗೆ ಸ್ವಾಗತ. ಶಿಕ್ಷಕರ ದಿನಾಚರಣೆಯ ದಿವ್ಯ ಸಾನ್ನಿಧ್ಯವನ್ನು ನಿರ್ಮಿಸಿದ್ದಾರೆ. ಪರಮ ಪೂಜ್ಯ ಈ ಭಾಗದ ನಡೆದಾಡುವ ದೇವರು ಡಾಕ್ಟರ್ ಚನ್ನವೀರ್ ಶಿವಾಚಾರ್ಯರು, ಸಂಸ್ಥಾನ ಮಠ ಹಿರೇಮಠ ಸುಕ್ಷೇತ್ರ ಹಾರ್ಕೂಡ್ ಪೂಜ್ಯರು ವೇದಿಕೆಗೆ ಆಗಮಿಸಿದ್ದಾರೆ. ಇವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿಕ್ಕೆ ಪರಮ ಪೂಜ್ಯರಲ್ಲಿ ಭಕ್ತಿಪೂರ್ವಕವಾಗಿರ್ತಕ್ಕಂಥ ವಿನಂತಿಯೊಂದಿಗೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಇನ್ನೊಮ್ಮೆ ಪೂಜ್ಯರಿಗೆ ದಿವ್ಯ ಸಾನ್ನಿಧ್ಯ ವಹಿಸಲಿಕ್ಕೆ ವೇದಿಕೆಗೆ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸೋಣ. ಮೊದಲಿಗೆ ನಮ್ಮ ಈರಾ ಪಬ್ಲಿಕ್ ಶಾಲೆಯ ಮುದ್ದು ಮಕ್ಕಳು ಹಾಗೂ ನಮ್ಮ ಸಂಗೀತ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ಭಜಂತಿ ಸರ್ ಅವರು ಹಾಗೂ ಗರುಡ್ಕರ್ ಸರ್ ಅವರು, ಆಕಾಶ್ ಅವರು ಮತ್ತು ಪ್ರೇಮ್ ಕುಮಾರ್ ಅವರು ಮತ್ತು ಅನಿಲ್ ಅವರು ಎಲ್ಲರೂ ಸೇರಿ ಈ ನಾಡಗೀತೆಯನ್ನು ನೆರವೇರಿಸಿಕೊಡ್ಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಾಡಗೀತೆಯನ್ನು ಪ್ರಸ್ತುತಪಡಿಸಿರ್ತಕ್ಕಂಥ ನಮ್ಮ ಈರಾ ಪಬ್ಲಿಕ್ ಶಾಲೆಯ ಬಸವ ಕಲ್ಯಾಣ ಮಕ್ಕಳಿಗೆ ಹೃದಯ ತುಂಬಿ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ಹಾಗೆ ಒಂದು ಪ್ರಾರ್ಥನೆ ಗೀತೆ ಪ್ರಾರಂಭಿಸುವುದಕ್ಕಿಂತ ಮುಂಚಿತವಾಗಿ ನಮ್ಮವರೇ ಆಗಿರ್ತಕ್ಕಂಥ ಶ್ರೀಯುತ ವಿಜಯ ಪ್ರಾರ್ಥನೆ ಗೀತೆಯನ್ನು ನೆರವೇರಿಸಿಕೊಳ್ಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ತಿದ್ದೇನೆ. Thank you.
ಗುರುವಿನ ಸ್ಥಾನದಲ್ಲಿ ನಿಂತು ಇವತ್ತು ನಾವೆಲ್ಲರೂ ಉತ್ತಮ ಸಮಾಜವನ್ನು ಕಟ್ಟುವ ಒಂದು ಕಾರ್ಯದಲ್ಲಿ ತೊಡಗಿರ್ತಕ್ಕಂಥ ಶಿಕ್ಷಕರ ದಿನಾಚರಣೆಯ ಶುಭ ದಿನದಂದು ಈ ಒಂದು ಪ್ರಾರ್ಥನಾ ಗೀತೆಯನ್ನು ನಿರ್ವಹಿಸಿಕೊಳ್ತಿರ್ತಕ್ಕಂತಹ ವೀರಾಪುರ ಶಾಲೆಯ ಒಂದು ಮಕ್ಕಳಿಗೂ ಹಾಗೂ ಸಂಗೀತ ವಾದ್ಯವನ್ನು ನೀಡಿರ್ತಕ್ಕಂಥ ಭಜಂತ್ರಿ ಸರ್ ಹಾಗೂ ಗರುಡ್ಕರ್ ಅವರಿಗೂ ಕೂಡ ತುಂಬ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇನ್ನು ಕಾರ್ಯಕ್ರಮ ಮುಂದುವರೆದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯರ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಮೌಖಿಕ ಆದೇಶದ ಮೇರೆಗೆ ಜೊತೆಗೆ ಸಮಯದ ಸದುಪಯೋಗವನ್ನು ಪಡೆದುಕೊಳ್ಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಉದ್ಘಾಟನೆ ಅದಾದ ನಂತರ ಸ್ವಾಗತ ಮತ್ತು ಸನ್ಮಾನವನ್ನು ಒಟ್ಟಿಗೆ ಇರುವ ಪ್ರಯುಕ್ತ ಮೊದಲಿಗೆ ಉದ್ಘಾಟನೆಯನ್ನ ನೆರವೇರಿಸಬೇಕಾಗಿ ಪರಮ ಪೂಜ್ಯರು ಹಾಗೂ ಎಲ್ಲ ಗೌರವಾನ್ವಿತರಲ್ಲಿ ವಿನಂತಿಸ್ತಾ ಇದ್ದೇವೆ. ತಾಯಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ
ಹಾಗೂ ಎಲ್ಲ ಗಣ್ಯರಿಗೂ ಮತ್ತು ನಮ್ಮ ಶಿಕ್ಷಕರ ಸಂಘದ ಅಧ್ಯಕ್ಷ ಪದಾಧಿಕಾರಿಗಳಿಗೆ ಸ್ವಾಗತ ಮತ್ತು ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡಿದ್ದಾರೆ. ನಮ್ಮ ಶ್ರೀ ಪ್ರಭಾಕರ್ ಕಳಮಾಸೆ ಸರ್ ಅವರು, ಶ್ರೀಯುತ ಸಂಜೀವ್ ಕುಮಾರ್ ಕಾಂಗೆ ಸರ್ ಅವರು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ನಮಃಗೆ 64ನೇ ಶಿಕ್ಷಕರ ದಿನಾಚರಣೆಯ ವೇದಿಕೆಯ ಮೇಲೆ ವೇದಿಕೆಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೇವರಾದಂತಹ ಶ್ರೀ ಚನ್ನವೀರ ಶಿವಾಚಾರ್ಯರ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರುವಂತಹ ಗುರುವರಿಗೆ ವೇದಿಕೆಯ ಪರವಾಗಿ ಹಾಗೂ ಸಮಸ್ತ ಶಿಕ್ಷಕ ವೃಂದದ ಪರವಾಗಿ ಸ್ವಾಗತ ಹಾಗೂ ಸುಸ್ವಾಗತವನ್ನು ಕೋರ್ತಾ ಇದ್ದೇವೆ. ಪೂಜ್ಯರಿಗೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಸಮನ್ವಯ ಅಧಿಕಾರಿಗಳು ವೇದಿಕೆಗೆ ಹೋಗಿ ಪೂಜ್ಯರಿಗೆ ಗೌರವ ಸಮರ್ಪಣೆಯನ್ನು ನೀಡಿ ಆಶೀರ್ವಾದ ಪಡೆಯಬೇಕಂತೇಳಿ ಗುರುಗಳಿಗೆ ಮಾನ್ಯ ಸುಮಾರು ದಿನಗಳಿಂದ ಇದರ ನಿರ್ವಹಣೆ ಮಾಡಿಕೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಿ ಈ ಕಾರ್ಯಕ್ರಮದ ರೂಪರೇಷವನ್ನು ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಬೇಕಾಗಿ ಶ್ರೀಯುತ ಸಿದ್ಧವೀರಯ್ಯ ರುದ್ನೂರ್ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬಸವ ಕಲ್ಯಾಣ್ ಅವರಲ್ಲಿ
ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಪರಮ ಪೂಜ್ಯ ಶತಸ್ಥಲ ಬ್ರಹ್ಮಿ ಡಾಕ್ಟರ್ ಚನ್ವೀರ್ ಶಿವಾಚಾರ್ಯರ ಪಾದಗಳಿಗೆ ಪ್ರಣಾಮಪಟ್ಟು ಕೆಲವೊಂದು ವಿಷಯದ ಬಗ್ಗೆ ಮಾತಾಡಲಿಕ್ಕೆ ನನಗೆ ಹೇಳಿದ್ದಾರೆ. ಇವತ್ತಿನ ದಿನ ನಮ್ಮ ಎಲ್ಲರಿಗೂ ಅತ್ಯಂತ ಪವಿತ್ರವಾದ ದಿನ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜನ್ಮದಿನದ ನಿಮಿತ್ತ ಇಡೀ ದೇಶದಾದ್ಯಂತ ಅವರ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಣೆ 1962ರಿಂದಲೂ ಆಚರಣೆ ಮಾಡ್ತಾ ಬಂದಿದೆ. ಇದರ ಅರ್ಥ 1962ಕ್ಕಿಂತ ಮುಂಚೆ ಶಿಕ್ಷಕರಿಗೆ ಗೌರವ ಇರಲಿಲ್ವಾ? ಇಲ್ಲ. ನಮ್ಮ ನಾಡು ನುಡಿ, ನಮ್ಮ ದೇಶ ಸಂಸ್ಕೃತಿ, ಗುರುವಿಗೆ ಪರಂಪರೆಯನ್ನು ಕೊಟ್ಟಂಥ ಈ ಮಹಾನ್ ನಾಡು, ಮಹಾನ್ ಭಾರತಾಂಬೆ ಅದಕ್ಕಿಂತ ಮುಂಚೆನೂ ಗುರುಗಳಿಗೆ ಎಂದಿಗೂ ಗೌರವ ಕೊಡ್ಕೋತಾ ಬಂದಿದೆ. ವೇದ ಕಾಲದಿಂದಲೂ ಕೂಡ ಗುರುಗಳಿಗೆ ಗೌರವ ಕೊಡ್ಕೋತಾ ಬಂದಿದ್ದಾರೆ. ಗುರುಗಳಿಂದಲೇ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ಕುತ್ತೆ ಅಂತ ನಮ್ಮ ಎಷ್ಟು ಚೆನ್ನಾಗಿ ಮುದ್ದು ಮಕ್ಕಳು ಹಾಡಿದ್ದಾರೆ. ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ, ನಮ್ಮ ಭಾರತೀಯ ಸಂಸ್ಕೃತಿ ಗುರುವಿಗೆ ಬಹಳ ಮಹತ್ತರವಾದ ಘನಸ್ಥಾನವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಅವರನ್ನ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳಿದ್ದಾರೆ. ಅಂದರೆ ಕೇವಲ ಈಗ ಸರ್ಕಾರ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದಾಗ, ಆಡಳಿತ ವ್ಯವಸ್ಥೆ ಬಂದಾಗ ಸರ್ಕಾರ ರೀತಿಯಲ್ಲಿ ಶಿಕ್ಷಕರ ದಿನಾಚರಣೆ ಮಾಡಿದ್ದ ಮಾತ್ರಕ್ಕೆ ಶಿಕ್ಷಕರ ದಿನಾಚರಣೆ ಅಂತಲ್ಲ. ಈ ಗುರುವಿನ ಸ್ಥಾನ ಮೊದಲಿನಿಂದಲೂ, ಪ್ರಾರಂಭದಿಂದಲೂ ಗುರುವಿನ ಸ್ಥಾನ ಅತ್ಯಂತ ಘನ ಸ್ಥಾನದಲ್ಲಿದೆ. ಆ ಸ್ಥಾನ ಅದನ್ನು ಈ ಶಿಕ್ಷಕರ ಪಾತ್ರ, ಶಿಕ್ಷಕರ ಹುದ್ದೆ, ಶಿಕ್ಷಕರ ಪಾತ್ರ ಈ ಯಾವ ಪ್ರಪಂಚದ ಇತರ ಹುದ್ದೆಗಳಿಗೂ ಹೋಲಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ನಾವು ದಯವಿಟ್ಟು ಅರ್ಥೈಸ್ಕೊಳ್ಬೇಕು. ನಾವು ಈ ಹುದ್ದೆಯಲ್ಲಿದ್ದವರು, ಶಿಕ್ಷಕ ವೃತ್ತಿಯಲ್ಲಿದ್ದವರು ನಮ್ಮ ಸ್ಥಾನವನ್ನು ನಾವೇ ಅರ್ಥಕೊಂಡಿಲ್ಲ. ಹೇಗೋ ಸುಮ್ಮನೆ ಇದನ್ನೂ ಒಂದು ನೌಕರಿ ಅಂತ ಭಾವಿಸ್ಕೊಂಡು ನೌಕರಿ ಮಾಡ್ತಕ್ಕಂಥ ಶಿಕ್ಷಕರ ಸಂಖ್ಯೆ ಹೆಚ್ಚಿಗಾಗುತ್ತಿರೋ ಹಿನ್ನೆಲೆಯಲ್ಲಿ ಸಮಾಜದ ದೃಷ್ಟಿಕೋನ, ಸಮಾಜದ ನಮ್ಮ ಶಿಕ್ಷಕರ ಬಗ್ಗೆ ತಾಳ್ತಕ್ಕಂಥ ಮನೋಭಾವನೆ ಬದಲಾವಣೆ ಆಗ್ತಾ ಇದೆ. ಇದು ಯಾಕೆ ಬದಲಾವಣೆ ಆಗ್ತದೆ ಅಂದರೆ, ನಾವು ನಮ್ಮ ವ್ಯಕ್ತಿತ್ವವನ್ನು, ನಮ್ಮ ವೃತ್ತಿಯ ಘನತೆಯನ್ನು, ಇದರ ಮಹತ್ವವನ್ನು ನಾವೇ ಅರ್ಥಕೊಂಡಿಲ್ಲ. ಈ ವೃತ್ತಿಗಿಂತ ಶ್ರೇಷ್ಠವಾದ ವೃತ್ತಿ ಯಾವುದೂ ಇಲ್ಲ. ಇದನ್ನು ನಾವು ಹೆಮ್ಮೆ ಪಡಬೇಕು, ಅಭಿಮಾನ ಪಡಬೇಕು, ಗೌರವದಿಂದ ತಲೆ ಎತ್ತಿ ನಡಬೇಕು. ನಾನೊಬ್ಬ ಶಿಕ್ಷಕನಿದ್ದೀನಿ. ನನ್ನಿಂದಲೇ ಸಮಾಜ, ನನ್ನಿಂದಲೇ ರಾಷ್ಟ್ರ, ನನ್ನಿಂದಲೇ ಏನೆಲ್ಲ ನಿರ್ಮಾಣ ಆಗ್ತದೆ ಅನ್ನೋ ಕಲ್ಪನೆ ನಮ್ಮ ಶಿಕ್ಷಕರಿಗೆ ಇರಲೇಬೇಕು. ಇದು ಅಭಿಮಾನ ಇಟ್ಕೊಳ್ಳೇಬೇಕು. ಈ ಅಭಿಮಾನ ಶೂನ್ಯತೆ ಇದ್ದಂಥ ಶಿಕ್ಷಕರು ಏನು ಮಾಡಲಿಕ್ಕಾಗಲ್ಲ, ಸಮಾಜ ಕಟ್ಟಲಿಕ್ಕಾಗಲ್ಲ. ದ ಡೆಸ್ಟಿನಿ ಆಫ್ ಇಂಡಿಯಾ ಇಸ್ ಕ್ರಿಯೇಟಿಂಗ್ ಇನ್ ಹರ್ ಕ್ಲಾಸ್ ರೂಮ್ ಅಂತ ಭಾರತದ ಭವಿಷ್ಯ ತನ್ನ ವರ್ಗ ಕೋಣೆಯಲ್ಲಿ ನಿರ್ಮಾಣ ಆಗ್ತದಂತೆ ಇದು ಕೊಠಾರಿ ಆಯೋಗದಲ್ಲಿ ಹೇಳಿದೆ. ಏನೆಲ್ಲ ಆಗಬೇಕಾಗಿದ್ದು, ನಮ್ಮ ಸದೃಢ ಸಮಾಜ, ಸದೃಢ ರಾಷ್ಟ್ರ, ಶಕ್ತಿಶಾಲಿ ರಾಷ್ಟ್ರ, ವಿಶ್ವಗುರು ಏನೆಲ್ಲ ಆಗಬೇಕಾಗಿದ್ದು ನಮ್ಮ ಕೈಯಲ್ಲಿದೆ. ಇದು ಅರ್ಥ ಮಾಡ್ಕೊಳ್ಬೇಕು. ಇದನ್ನು ಅರ್ಥೈಸ್ಕೊಳ್ಳದೆ ಸಂಕುಚಿತ ಮನೋಭಾವನೆಯಿಂದ, ಸಂಕುಚಿತವಾಗಿ ವಿಚಾರ ಮಾಡಿ, ಸಂಕುಚಿತವಾಗಿ ಸ್ವಾರ್ಥ ಸಾಧನೆಯಿಂದ ಕೇವಲ ಹೊಟ್ಟೆಪಾಡಿಗಾಗಿ ಶಿಕ್ಷಕ ವೃತ್ತಿಯನ್ನು ಮಾಡಬಾರ್ದು. ದಯವಿಟ್ಟು ಗಮನಿಸ್ಕೊಳ್ರಿ. ಇದಕ್ಕಿಂತ ಹೆಚ್ಚಿನ ಶ್ರೇಷ್ಠ ಎಲ್ಲಿವರೆಗೂ ನೀವು ಅತ್ಯಂತ ಅಭಿಮಾನದಿಂದ ನೀವು ವೃತ್ತಿ ಗೌರವವನ್ನು, ಈ ಹುದ್ದೆಯನ್ನು ಗೌರವಿಸೋದಿಲ್ಲೋ ಆ ಹುದ್ದೆಗೆ ನಮಗೆ ಘನತೆ ಕೊಡಲ್ಲ. ಇದಕ್ಕಿಂತ ಶ್ರೇಷ್ಠ ಹುದ್ದೆ ಇನ್ನಂತ ನಾವು 1000 ಸಲ ಹೇಳ್ತೀವಿ. ಏನೆಲ್ಲ ಆಗಬೇಕಾದ್ರು ಪ್ರಪಂಚದ ಯಾವುದೇ ವ್ಯಕ್ತಿ, ಏನೇ ಒಬ್ಬ ಸದೃಢಶಾಲಿ ವ್ಯಕ್ತಿ ಸಮಾಜ ಮುಖಿಯಾಗಿ, ಸಮಾಜದಲ್ಲಿ ಎಲ್ಲ ಸರ್ವತೋಮುಖ ಬೆಳವಣಿಗೆಯಾಗಿ ಪ್ರತಿಯೊಂದು ಯಾವುದೇ ವ್ಯಕ್ತಿ ಆಗಬೇಕಾದ್ರೂ ನಮ್ಮನಿಂದಲೇ. ನೀವು ನಮ್ಮ ವೃತ್ತಿ ಅತ್ಯಂತ ಪವಿತ್ರ ವೃತ್ತಿ, ನಮ್ಮ ಸಮಾಜ ನಿರ್ಮಾಣ ಮಾಡೋಂಥ ವೃತ್ತಿ, ರಾಷ್ಟ್ರ ನಿರ್ಮಾಣ ಮಾಡೋಂಥ ವೃತ್ತಿ, ಇಡೀ ಬದುಕಿನಾದ್ಯಂತ ನೆನೆಸ್ಕೊಳ್ತಕ್ಕಂಥ ವೃತ್ತಿ ಅಂದರೆ ಇದು. ಒಬ್ಬ ವ್ಯಕ್ತಿ ನಿಮ್ಮ ಕೈಯಲ್ಲಿ ಅನೇಕ ಸಾವಿರಾರು ವಿದ್ಯಾರ್ಥಿಗಳು ನಿರ್ಮಾಣ ಆಗಿ ಹೋಗ್ತಾರೆ. ಆ ವಿದ್ಯಾರ್ಥಿ ಎಷ್ಟೋ ಮಕ್ಕಳು ಬಡವರು ಇರ್ತಾರೆ, ಕಷ್ಟಗಳಿರ್ತಾರೆ, ದೀನದರಿದ್ರರಿರ್ತಾರೆ, ಎಲ್ಲ ಎಷ್ಟೋ ಮೂಲೆಯಿಂದ ಕಷ್ಟಗಳಿಂದ ಬಂದಿರ್ತಾರೆ. ಅವರಿಗೆ ಪ್ರೀತಿ ವಿಶ್ವಾಸದಿಂದ ಕಂಡು, ಅವರ ನೋವು ನಲಿವನ್ನು ಅರ್ಥೈಸ್ಕೊಂಡು, ಅವರ ಸಮಸ್ಯೆಗಳನ್ನು ತಿಳ್ಕೊಂಡು, ಅವರಿಗೆ ಸಮಸ್ಯೆಗಳಿಗೆ ಅರ್ಥೈಸ್ಕೊಂಡು ಅವರಿಗೆ ಒಳ್ಳೆಯ ಸುಶಿಕ್ಷಿತನನ್ನಾಗಿ ಮಾಡಿದರೆ
ಆ ಮುಂದೆ ಬರ್ತಕ್ಕಂಥ ವ್ಯಕ್ತಿ ನಿಮಗೆಲ್ಲ ಸಾಕಷ್ಟು ವಾಟ್ಸಪ್ದಾಗ ಭಾಳಷ್ಟು ಓದ್ತೀರಿ. ಶಿಕ್ಷಕರ ವೃತ್ತಿಯಿಂದ ಎಷ್ಟೆಲ್ಲ ಬದಲಾವಣೆ ಆಗಿದ್ದಾರೆ, ಎಷ್ಟೋ IAS ಆಫೀಸರ್ ಎಷ್ಟು ಬದಲಾವಣೆ ಆಗಿದ್ದಾರೆ, ಎಷ್ಟೋ ಶಿಕ್ಷಕರಿಂದ IAS ಆಫೀಸರ್ ಆಗಿದ್ದಾರೆ. ವಾಟ್ಸಪ್ದಾಗ ನೋಡಿರಿ ಎಷ್ಟೋ ಶಾಲೆಗಳು. ಅವ್ರು ಏನೇ ಆಗಲಿ ನೀವು ಆತ್ಮತೃಪ್ತಿಯಿಂದ ಬದ್ಧತೆಯಿಂದ ವಿದ್ಯಾರ್ಥಿಗಳ ಶ್ರೇಯಸ್ಸನ್ನು ಬಯಸಿ, ಏನಂತಾರೆ ಶಿಷ್ಯಾದಿಚ್ಛಿತ ಪರೋಜಯಂ ಅಂತ, ನನ್ನ ವಿದ್ಯಾರ್ಥಿಗಳು ನನಗೆ ಸೋಲಿಸುವ ಮಟ್ಟಿಗೆ ಬೆಳೆಸಬೇಕು ಅನ್ನೋ ಸದೃಢ ಭಾವನೆಯಿಂದ ಸಂಕಲ್ಪದಿಂದ ಯಾರು ಕೆಲಸ ಮಾಡ್ತಾರೋ ಆ ಶಿಕ್ಷಕರು ಪರಮ ಪವಿತ್ರ ಹುದ್ದೆಯರು, ಪರಮ ಪವಿತ್ರರು, ಪೂಜ್ಯನೀಯರು, ಶ್ರೇಷ್ಠರು. ಅದಕ್ಕೆ ಈ ದೃಷ್ಟಿಯಿಂದ ಸ್ವಲ್ಪ ನಮ್ಮ ಮನೋಧೋರಣೆ ಚೈತನ್ಯ ಮಾಡ್ರಿ. ಸಂಕ್ಷಿಪ್ತ ಅಥವಾ ಸಂಕುಚಿತ ಮನೋಭಾವನೆ ಬಿಡ್ರಿ, ಅಥವಾ ಟೆಂಪರರಿ ಬೆನಿಫಿಟ್ ಬಿಡ್ರಿ. ತಾತ್ಕಾಲಿಕ ಸುಖವನ್ನು ನೆಗ್ಲೆಕ್ಟ್ ಮಾಡ್ರಿ. ಶಾಶ್ವತ ಸುಖ ನನ್ನ ಒಂದೇನದ, ನನ್ನ ಇಂಥ ಹುದ್ದೆ ಈ ಭಗವಂತ ಈ ಕೊಟ್ಟಿದ್ದಾನೆ, ನನಗೆ ಎಂಥ ವೃತ್ತಿ ಕೊಟ್ಟಿದ್ದಾನೆ ಅಂದರೆ ಮತ್ತೊಬ್ಬರಿಗೆ ಕೊಟ್ಟಿಲ್ಲ ಇದು ಅವಕಾಶ. ಯಾವ ಒಬ್ಬ DC ಕೊಟ್ಟಿಲ್ಲ, ಯಾವೊಬ್ಬ IAS ಆಫೀಸರ್ ಕೊಟ್ಟಿಲ್ಲ, ಯಾರಿಗೆ ಕೊಟ್ಟಿಲ್ಲ, ನನಗೆ ಕೊಟ್ಟಿದ್ದಾನೆ. ಇದು ನಾನು ಭಗವಂತ ನನಗೆ ಅವಕಾಶ ಕೊಟ್ಟನ. ಯಾಕಂದರೆ ಒಬ್ಬ ವ್ಯಕ್ತಿತ್ವ ನಿರ್ಮಾಣ ಮಾಡೋಂಥ ಅವಕಾಶ ಕೇವಲ ಶಿಕ್ಷಕನಿಗಿದೆ, ಹೊರತಾಗಿ ಬೇರೆ ಯಾವ ಹುದ್ದೆಯಲ್ಲಿ ಇಲ್ಲ. ಇದು ಅರ್ಥೈಸ್ಕೊಳ್ಳಿಲ್ಲ ಅಂದರೆ ನಾವು ಅಸಾಮಾನ್ಯ ಸಾಧಾರಣ ಶಿಕ್ಷಕ ಅಥವಾ ಸಂಬಳ ಸಲುವಾಗಿ ಶಿಕ್ಷಕ ಆಗ್ತೀವಂತ ಅರ್ಥ. ಅದಕ್ಕೆ ದಯವಿಟ್ಟು ಈ ಪವಿತ್ರ ದಿನದಿಂದ, ಈ ಸುದಿನದಿಂದ ತಮ್ಮ ಮನೋಧೋರಣೆ ಬದಲಾಯಿಸ್ಕೊಳ್ಳಿ. ಅಭಿಮಾನ ಪಡ್ರಿ, ಹೆಮ್ಮೆ ಪಡ್ರಿ. ನಾನು ಯಾರಿಗಿಂತ ಶ್ರೇಷ್ಠ, ಯಾರಿಗಿಂತ ಕಡಿಮೆ ಇಲ್ಲ, ನನ್ನ ಹುದ್ದೆನೇ ಶ್ರೇಷ್ಠ ಅದ. ನೋಡಿ, ನೀವು ವಿಚಾರ ಮಾಡ್ರಿ. ಬೇಕಾದಂತ ಈಗ IAS ಆಫೀಸರ್ ಆಗ್ತಾರೆ, ಡಾಕ್ಟರ್ ಆಗ್ತಾರೆ, ಇಂಜಿನಿಯರ್ ಆಗ್ತಾರೆ, ಸೈಂಟಿಸ್ಟ್ ಆಗ್ತಾರೆ, ಏನಾಗ್ತಾರೆ, ಅವ್ರು ನೆನೆಸ್ಕೊಳ್ಳೋದು ಕೊನೆಗೆ ಅವರು ಒಂದು ದೊಡ್ಡ ಸ್ಥಾನದಾಗಿರ್ತಾರ. ಆದರೂ ನಿಮ್ಮನ್ನು ನೆನೆಸ್ಕೊಳ್ತಾರೆ. ಯಾಕಂದ್ರೆ ನಿಮ್ಮನಿಂದ ಅವ್ರು ಆಗಿರ್ತಾರೆ. ಅದಕ್ಕೆ ಆ ದಿನವನ್ನು ನಮ್ಮ ಇತ್ತೀಚೆಗೆ ಏನಾಗ್ತಾ ಇದ್ದೀವಿ, ಓಕೆ, ದೇರ್ ಆರ್ 3 types ಆಫ್ ಟೀಚರ್ಸ್: ಇಲ್ ಟೀಚರ್ಸ್, ಬಿಲ್ ಟೀಚರ್ಸ್ ಆ್ಯಂಡ್ ವಿಲ್ ಟೀಚರ್ಸ್ ಅಂತ ಭಾಳಷ್ಟು ಕೇಳಿದೀವಿ ನಾವೆಲ್ಲ. ಟೀಚರ್ಸ್ ಆದರೆ ಭಾಳ ಇದ್ರಾಗ ಸಾಕಷ್ಟು ಅವ. ಸುಮ್ಮನೆ ನೆವ ಹೇಳ್ತಿರ್ತಾರೆ, ನನಗೆ ಅದಾಗ್ಯದ. ಇಲ್ ಟೀಚರ್ಸ್, ಸರ್ ನನಗೆ ಅದಾಗ್ಯದ್ರಿ, ರೋಗ ಬಂದದ್ರಿ, ಆರಾಮಿಲ್ರಿ, ಇವು ಎಲ್ಲ ಇಲ್ ಟೀಚರ್ಸ್ ಸುಮ್ಮನೆ ನಾವು. ಬಿಲ್ ಟೀಚರ್ ಬರೀ ಪಗಾರ ಸಲ, ಪಗಾರ ಐತೆಲ್ಲ, ಫಸ್ಟ್ ಪಗಾರ ಐತೆಲ್ಲ, ಪಗಾರ. ಬಿಲ್ ಟೀಚರ್ಸ್. ವಿಲ್ ಟೀಚರ್ಸ್ ಮನಸಾರೆ ಮನಪೂರ್ವಕವಾಗಿ ಯಾರೂ ಎಲ್ಲಿ ಗೊತ್ತಿಲ್ಲಾರ್ದೆ ಎಲೆ ಮರೆಕಾಯಿಯಂತೆ ಯಾವುದೋ ಮೂಲೆಯಲ್ಲಿ ಶಿಕ್ಷಕ ನೆಮ್ಮದಿಯಿಂದ, ಆತ್ಮತೃಪ್ತಿಯಿಂದ, ಸಂತೋಷದಿಂದ ವಿದ್ಯಾರ್ಥಿಗಳ ಶ್ರೇಯಸ್ಸನ್ನು ಬಯಸಿ ಯಾರಿಗೂ ಗೊತ್ತಾಗಲಾರ್ದೆ ಸೇವೆ ಸಲ್ಲಿಸ್ತಾರಲ್ಲ ಅವರು ವಿಲ್ ಟೀಚರ್ಸ್. ಅವ್ರಿಗೆ ಗೊತ್ತೂ ಆಗಲ್ಲ, ಅವ್ರ ಆಫೀಸ್ನೂ ಬರಲ್ಲ, ಅವ್ರ ಬೇರೆ ಕಡೆನೂ ಬರಲ್ಲ, ಯಾವ ಪ್ರಶಸ್ತಿನೂ ಬರಲ್ಲ, ಅವ್ರ ಪ್ರಶಸ್ತಿ ಹುಡ್ಕೊಂಡು ಯಾರು ಬರಲ್ಲ. ಅವರು ದುರಂತ ಏನಂದ್ರೆ ನಮ್ಮ ಇಲಾಖೆ ನಿಯಮಗಳೇನಾಗ್ಯದ, ಹುಡುಕಿ ಅಂತ ಟೀಚರ್ಸ್ಗೆ ಸನ್ಮಾನ ಮಾಡಲ್ಲ, ಪ್ರಸ್ತಾವನೆ ಸಲ್ಲಿಸ್ತಾರೆ. ಅಂಥವ್ರ ಪ್ರಸ್ತಾವನೆ ಸಲ್ಲಿಸಲ್ಲ. ಅವ್ರು ಪ್ರಸ್ತಾವನೆ ಸಲ್ಲಿಸಲಾರ್ದೆ ಇವ್ರು ಯಾರ್ಯಾರು ಏನೇನೋ ಎಂತಿದ್ದವರು ಪ್ರಸ್ತಾವನೆ ಸಲ್ಲಿಸ್ತಾರೆ, ಇದ್ದವರನ್ನೇ ಆಯ್ತು. ಇದು ನಮ್ಮ ದುರಂತ. ಸೊ ಅದಕ್ಕೆ ಬಿಲ್ ಟೀಚರ್ಸ್ ಆಗಬೇಡ್ರಿ, ಇಲ್ ಟೀಚರ್ಸ್ ಆಗಬೇಡ್ರಿ, ವಿಲ್ ಟೀಚರ್ಸ್ ಆಗ್ರಿ. ನಿಮ್ಮ ಈ ಹುದ್ದೆ ಘನತೆಯನ್ನು ಕುಂದಿಸಬೇಡ್ರಿ. ಸಮಾಜಮುಖಿಯಾಗಿ ಸಮಾಜ ನಮ್ಮ ಕಡೆ ಬದಲಾವಣೆ ಆಗಲಿ. ಇಷ್ಟೆಲ್ಲ ಬುದ್ಧಿವಂತರಿದ್ದೀವಿ, ಇಷ್ಟೆಲ್ಲ ವಿದ್ಯಾರ್ಥಿಗಳನ್ನು ಹೊಂದಿದ್ದೀವಿ, ಇಷ್ಟೆಲ್ಲ ಸಾಧನೆಯಿಂದ ಅಂದರೆ CET ಮುಖಾಂತರ ಎಲ್ಲ ಪರೀಕ್ಷೆಯಿಂದ ಪಾಸ್ ಆದರೂ ಕೂಡ ಸಮಾಜ ನಮ್ಮ ಕಡೆ ಸುಮ್ಮನೆ ಮತ್ತೆ ಅನುಮಾನ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ಆ ಅನುಮಾನ ದೃಷ್ಟಿಯನ್ನು ಹೋಗಲಾಡಿಸ್ಬೇಕು. ನಾವು ಮಾಡ್ತೀವಿ, ನಾವು ಸಾಧನೆ ಮಾಡ್ತೀವಿ, ನಾವು ತೋರಿಸ್ತೀವಿ. ಇದು ದಯವಿಟ್ಟು ಯಾರು ನೋಡಿ, ಶಾಶ್ವತ ಯಾವುದಲ್ಲ ಈ ಹುದ್ದೆಗೆ. ನಾನು ಯಾಕೆ ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ಇನ್ನು ಸ್ವಲ್ಪ ಬೇರೆದವರಿಗೆ ಮಾಜಿ ಶಾಸಕರು ಜಾಸ್ತಿ ಮಾತಾಡ್ತಿರೋ ಅವ್ರ ಸಮಯ ನನಗೆ ಸಿಕ್ಕದ. ಅದಕ್ಕೆ ಸ್ವಲ್ಪ ಯಾಕಂದರೆ ನೋಡಿ, ಈ ಹುದ್ದೆ ಬಗ್ಗೆ ನೀವು ಅಭಿಮಾನ ಪಟ್ಕೊಳ್ಳಿಲ್ಲ ಅಂದರೆ ಒಂದು ಭಾಳ ಒಳಗೆ ನಮ್ಮ ಒಳಗಿಂದ ಬರೀ ನಾನೊಬ್ಬ ಟೀಚರ್ ಇದ್ದೀನಿ ಅಂತ ಗ್ರೇಟ್, ನೀನು ಹೆಮ್ಮೆನೇ ತೋರಿಸ್ರಿ, ನನ್ನಿಂದ ಬದಲಾವಣೆ ಮಾಡ್ತೀನಿ. ಎಷ್ಟು ಮಕ್ಕಳು ಬದಲಾವಣೆ ಆಗ್ತಾರೆ, ನಿಮ್ಮ ಭವಿಷ್ಯ ಎಷ್ಟು ಬದಲಾವಣೆ ಆಗ್ತದ, ಮತ್ತೊಬ್ಬರಿಗೆ ಬದಲಾವಣೆ ಮಾಡ್ಲಿಕ್ಕೆ ಆಗಲ್ಲ. ಇದು ಎಲ್ಲಿ ತಗ ನಿಮ್ಮ ಆತ್ಮದಿಂದ ಬರೋದಿಲ್ಲೋ ಅಲ್ಲಿ ತಗ ಸುಮ್ಮನೆ ಟೆಂಪರರಿ ಬೇರೆ ಬಾಹ್ಯ ಒತ್ತಡದಿಂದ ಕೆಲಸ ಮಾಡಿದ್ರೆ ಉಪಾಯ ಇಲ್ಲ. ಬಾಹ್ಯ ಒತ್ತಡದಿಂದ ಮಾಡಬಾರ್ದು, ಆಂತರಿಕವಾಗಿ ಬರಬೇಕು, ತುಡಿತಾ ಇರಬೇಕು, ಹೃದಯದಲ್ಲಿ ತುಡಿತಾ ಇರಬೇಕು ವಿದ್ಯಾರ್ಥಿಗಳ ಸಾಧನೆಗೋಸ್ಕರ. ಅದಕ್ಕೆ
ಇದು ಪ್ರೇರಣೆ ಇದ್ದರೆ ನಾವು ಏನಾದರೂ ಮಾಡಲಿಕ್ಕೆ ಸಾಧ್ಯ. ನಮ್ಮನಿಂದ ಬದಲಾವಣೆ ಆಗ್ತದೆ. ನೀವು ನಮ್ಮ ಕಣ್ಣಾರೆ ನಮ್ಮ ಎಲ್ಲ ಅನುಭವಿಸಿದ್ದೀವಿ, ನಾವೆಲ್ಲ ಸ್ಥಾನದಲ್ಲಿದ್ದೀವಿ. ಇಂಥ ಈ ಸ್ಥಾನಕ್ಕೆ ಬೇರೆ ಬೇರೆ ಈ ಮೇಡಮರು ತಹಸೀಲ್ದಾರ್ AC ಮೇಡಮ್ ಕೇಟರ್ದಾಗ ಆದರೂ ನಮ್ಮ ಒಬ್ಬ ಶಿಕ್ಷಕರಿಂದ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ ಅಂದರೆ ಒಬ್ಬ ಶಿಕ್ಷಕರಿಂದ, ಶಾಸಕರಾಗ್ಯಾರಂದ್ರೂ ಶಿಕ್ಷಕರನಿಂದಲೇ, ಪ್ರಧಾನಮಂತ್ರಿ ಆಗಿರೋದ್ರು ಶಿಕ್ಷಕರನಿಂದಲೇ, ಒಬ್ಬ ಸೈಂಟಿಸ್ಟ್ ಆಗಿರೋದ್ರು ಶಿಕ್ಷಕರನಿಂದಲೇ. ಅದಕ್ಕೆ ನೀವು ಯೋಚನೆ ಮಾಡಿ ಏನೆಲ್ಲ ನನ್ನ ಮಕ್ಕಳಿಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಅದ. ನಿಮ್ಮ ಮಕ್ಕಳನ್ನು ಗುರುತಿಸ್ಕೊಡ್ರಿ, ನಿಮ್ಮ ಮಕ್ಕಳನ್ನು ಪ್ರೀತಿ ಮಾಡ್ರಿ, ನಿಮ್ಮ ಮಕ್ಕಳನ್ನು ವಿಶ್ವಾಸ ಮಾಡ್ರಿ, ಆತ್ಮೀಯವಾಗಿ ನೋಡ್ಕೊಡ್ರಿ, ವೈಯಕ್ತಿಕ ಪೂರ್ತಿ ಮಕ್ಕಳ ಜೊತೆಗೆ ತೊಡಗಿಸ್ಕೊಳ್ಳಿ. ಅಂದಾಗ ಮಕ್ಕಳ ಸಮಸ್ಯೆಗಳು ಗೊತ್ತಾಗ್ತದೆ. ಯಾಂತ್ರಿಕವಾಗಿ ಸುಮ್ಮನೆ ಕ್ಲಾಸ್ ಸುಮ್ಮನೆ ಮಾಡಿದ್ರೆ ಅಲ್ಲ, ಯಾಂತ್ರಿಕವಾಗಿ ಅಲ್ಲ. ಆದರೆ ಪ್ರೀತಿ ವಿಶ್ವಾಸದಿಂದ ವೈಯಕ್ತಿಕವಾಗಿ ಯಾವ ಮಕ್ಕಳಲ್ಲಿ ಯಾವ ಸಾಮರ್ಥ್ಯ ಇರ್ತದೋ ಆ ಸಾಮರ್ಥ್ಯನ ಗುರುತಿಸಿ ಅದನ್ನು ಪುಟಿದೇಳುವಾಗಿ ಅದನ್ನು ವಿಕಾಸ ಆಗುವ ಹಾಗೆ ವಿಕಾಸ ಆಗಿ ಆ ವ್ಯಕ್ತಿತ್ವ ರೂಪಿಸುವ ಹಾಗೆ ಮಾಡೋದು ನಮ್ಮ ಕೆಲಸ. ಟು ಡ್ರಾಯಿಂಗ್ ಔಟ್ ಆಫ್ ದಿ ಬೆಸ್ಟ್ ಫ್ರಮ್ ದ ಮೈಂಡ್, ಬಾಡಿ ಆ್ಯಂಡ್ ಸೋಲ್ ಈಸ್ ಎಜುಕೇಷನ್. ಗಾಂಧೀಜಿ ಹೇಳಿದರು, ಮಗುವಿನಲ್ಲಿರುವ ಅತ್ಯುತ್ತಮವನ್ನು ಹೊರ ತೆಗೆದು ಅದನ್ನು ಸರಿಯಾಗಿ ಅದನ್ನು ವಿಕಾಸ ಮಾಡೋದೇ ಶಿಕ್ಷಣ. ಎಲ್ಲ ಮಕ್ಕಳು ಓದೋದಾಗೆ ಇರಲ್ಲ, ಎಲ್ಲ ಮಕ್ಕಳು ಅಂಕ ಗಳಿಸೋದಾಗಿಲ್ಲ, ಬೇರೆ ಬೇರೆ ಸಾಮರ್ಥ್ಯ ಇರ್ತವೆ, ಬೇರೆ ಬೇರೆ ಕೌಶಲ್ಯ ಇರ್ತಾವೆ. ಅದನ್ನು ಗುರುತಿಸಿ ಆ ಮಗುವಿನ ರೀತಿಯಲ್ಲಿ ಸರಿಯಾಗಿ ಮಾಡ್ಬೇಕು. ಇನ್ನೊಂದು, ನಮ್ಮ ವಾಸ್ತವ ಇತ್ತೀಚಿನ ಪರಿಸ್ಥಿತಿ ಹೇಗೆ ಬಂದಿದೆ ಅಂದರೆ, ನಮ್ಮ ವೈಯಕ್ತಿಕ ಮಕ್ಕಳ ಕಡೆ ನಾವು ಗಮನ ಕೊಡೋದ ಪ್ರಯುಕ್ತ ಮಕ್ಕಳು ಯಾವ ರೀತಿ ಅಶಿಸ್ತಾಗಿ ಬೆಳೆದಿದ್ದಾವೆ. ಪ್ರಾಥಮಿಕ ಹಂತದಲ್ಲಿ ಆ ಮಕ್ಕಳನ್ನು ಸರಿಯಾಗಿ ತೀಡಿ ಅವರ ಗುರು ಹಿರಿಯರು ಶಿಕ್ಷಕರು ಅಣ್ಣ ತಮ್ಮಂದಿರು ಹಿರಿಯರಿಗೆ ಗೌರವ ಕೊಡುವಂಥ ಭಾವನೆ ನಾವು ಪ್ರಾಥಮಿಕ ಹಂತದಲ್ಲಿ ಕಲಿಸಿದ್ದೇವೆ. ಆದರೆ ಪ್ರೌಢ ಹಂತದಲ್ಲಿ ಆ ಮಕ್ಕಳು ಅದನ್ನು ಮತ್ತೆ ಪ್ರೌಢ ಹಂತದಲ್ಲಿ ಶಿಕ್ಷಕರ ಬದಲಾವಣೆ ಮಾಡ್ತಾರೆ. ಈ ಪ್ರೌಢಶಾಲೆಯಲ್ಲಿ ಸಂದರ್ಶನ ಮಾಡ್ತಾ ಇದ್ದಾಗ ನಮ್ಗೆ ಗೊತ್ತಾಗ್ತದೆ ಹ್ಯಾಂಗ್ ವಿಚಿತ್ರ ಮಕ್ಕಳು ಬರ್ತಾ ಇದ್ದಾರೆ. ಅದಕ್ಕೆ ನಾವು ಪ್ರೌಢಶಾಲೆ ಶಿಕ್ಷಕರು ಏನಪ್ಪ ಇದು ವಿಚಿತ್ರ ರೀತಿ ಬರ್ತಾವ, ಅವರ ವರ್ತನೆ ವಿಚಿತ್ರದ, ಆರೋಗ್ಯನ್ಸ್ ಇದೆ, ಉದ್ದಟತನ ಇದೆ. ನಮಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಆ ಮಕ್ಕಳು ಶಿಸ್ತು, ವಿಧೇಯತೆ, ಸಂಸ್ಕಾರ ಇದು ನಮಗೆ ಅತಿ ಮುಖ್ಯ ಅದ. ಇವೆಲ್ಲವನ್ನು ಬಿಟ್ಟು ಶಾಲೆಯಲ್ಲಿ ಬರ್ತಕ್ಕಂಥ ಮಕ್ಕಳು ಅವಿಧೇಯತೆಯಿಂದ ಮುಖ್ಯ ಗುರುಗಳ ಮಾತು ಕೇಳೋದಿಲ್ಲ, ಶಿಕ್ಷಕರ ಮಾತು ಕೇಳಲ್ಲ, ಯಾರೋ ಹಾಗೆ ಹೋಗ್ತಕ್ಕಂಥ ಹಿರಿಯರ ಮಾತು ಕೇಳಲ್ಲ. ಅಂದರೆ ಇದು ಎಂಥ ಸಂಸ್ಕಾರ, ಇದು ಎಂಥ ಶಿಕ್ಷಣ? ಅದಕ್ಕೆ ಇದು ಯೋಚನೆ ಮಾಡಬೇಕಾಗಿದೆ. ನಾವು ಸುಸಂಸ್ಕೃತ ವ್ಯಕ್ತಿಯನ್ನು ತಯಾರು ಮಾಡೋದು ನಮ್ಮ ಕರ್ತವ್ಯ ಅದ. ನಾವು ಅವ್ರ ಕಡೆ ನಿರ್ಲಿಪ್ತ ಆದೇವಂದ್ರೆ, ನಾವು ಆ ಕಡೆ ಗಮನ ಕೊಡಿಸ್ಲಿಲ್ಲ ಅಂದರೆ, ವೈಯಕ್ತಿಕ ಗಮನ ಕೊಡಲಿಲ್ಲ ಅಂದರೆ ಆ ಮಕ್ಕಳು ಅಶಿಸ್ತಾಗಿ ಬೆಳೆದು ವಿದ್ಯಾರ ಕಲಿಯಲ್ಲ, ವಿದ್ಯೆ ವಿನಯ ಸಂಸ್ಕಾರ ಕಲಿಯಲ್ಲ. ಇದು ಅದು ಮುಂದೆ ನಮ್ಮ ಸಮಾಜ ಕಂಟಕ ವ್ಯಕ್ತಿಗಳಾಗ್ತಾರೆ. ಅದಕ್ಕೆ ದಯವಿಟ್ಟು ನಿಮ್ಮ ಇವತ್ತಿನ ಸುದಿನದಿಂದ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ಆ ಒಳ್ಳೆಯ ವಿದ್ಯಾರ್ಥಿಗಳ ಆತ್ಮೀಯತೆಯಿಂದ ಅವರ ವೈಯಕ್ತಿಕ ಗಮನ ಹರಿಸಿ ಅವರಿಗೆ ಪರಿಪೂರ್ಣವಾಗಿ ಪ್ರೀತಿ ವಿಶ್ವಾಸ ಎಲ್ಲ ತೋರಿಸಿ ಆ ಮಕ್ಕಳು ಒಳ್ಳೆಯ ಸಂಸ್ಕಾರಯುತ ವ್ಯಕ್ತಿಗಳಾಗಿ ಕಳಿಸಿ ಹೈಸ್ಕೂಲಲ್ಲಿ ಬೆಳೀತಾರೆ, ಮುಂದೆ ಕಾಲೇಜಿನಲ್ಲಿ ಬೆಳೀತಾರೆ. ನಾವು ನಿರ್ಲಿಪ್ತವಾದೆವು, ನಾವು ನಿರ್ಲಕ್ಷ್ಯ ಮಾಡಿದೆವು, ಆ ಮಕ್ಕಳ ಕಡೆ ಆಸಕ್ತಿ ತೋರಿಸಲಿಲ್ಲ, ಉದಾಸೀನತೆ ತೋರಿಸಿದೆವು ಅಂದರೆ ಆ ಮಕ್ಕಳು ಹೇಗೋ ಬೆಳಿತಾವೆ. ಅದಕ್ಕೆ ಚೆನ್ನಾಗಿ ಅದು ಇನ್ನೊಮ್ಮೆ ಕೊನೆಗೆ ಸಂಕ್ಷಿಪ್ತವಾಗಿದೆ, ಬೇರೆ ಬೇರೆ ತಾಲೂಕಿನಲ್ಲಿ ಬೆಳೀತಕ್ಕಂಥ ಮಕ್ಕಳು ಬೇರೆ ಬೇರೆ ಇರ್ತಕ್ಕಂಥ ಶಾಲೆಗಳ ಶಿಕ್ಷಣಕ್ಕೂ ಈಶ ಬಸವ ಕಲ್ಯಾಣ ಶರಣರ ನಾಡು, ಇಲ್ಲಿ ಶರಣ ಸಂಸ್ಕೃತಿ ಇರಲಿಲ್ಲ, ವಿಚಾರ ಇರಲಿಲ್ಲ, ಉದಾತ್ತ ವಿಚಾರ ಬೆಳೆಸಲಿಲ್ಲ, ಸುಸಂಸ್ಕೃತ ವ್ಯಕ್ತಿಯನ್ನು ಮಾಡಲಿಲ್ಲ ಅಂದರೆ ಬಸವ ಕಲ್ಯಾಣ ನಾಡಿಗೆ ಅಪಮಾನ ಆದಂಗೆ. ಅದಕ್ಕೆ ಶರಣರ ನಾಡು, ಸುಸಂಸ್ಕೃತ ನಾಡು, ಅದನ್ನು ಮತ್ತೆ ಪುನರ್ ಸ್ಥಾಪಿಸಬೇಕಾಗಿದೆ. ಅದಕ್ಕೆ ದಯವಿಟ್ಟು ನಾವು ವಿಮುಖರಾಗಬೇಡ್ರಿ, ನಮ್ಮ ಕರ್ತವ್ಯದಿಂದ ವಿಮುಖರಾಗಬೇಡ್ರಿ, ನಮ್ಮ ಜವಾಬ್ದಾರಿಯಿಂದ ವಿಮುಖರಾಗಬೇಡ್ರಿ. ಇದು ನಮ್ಮ ಜವಾಬ್ದಾರಿಯಿಂದ ವಿಮುಖರಾಗಿ ಸುಮ್ಮನೆ ಅದಕ್ಕೆ ಕಾಟಾಚಾರಕ್ಕೆ ಆಗಬೇಡ್ರಿ. ಮನಪೂರ್ವಕವಾಗಿ ಆತ್ಮವಿಶ್ವಾಸದಿಂದ, ಖುಷಿಯಿಂದ, ಸಂತೃಪ್ತಿಯಿಂದ ಮಕ್ಕಳ ಕಡೆ ಗಮನ ಕೊಟ್ಟರೆ ಖಂಡಿತ ಬದಲಾವಣೆ ಆಗ್ತದೆ. ಈ ನೀವು ಬದಲಾವಣೆ ಮಾಡಿರಿ, ಮನಧೋರಣೆಯಲ್ಲಿ ಬದಲಾವಣೆ ಮಾಡಿಕೊಳ್ಳಿ. ಎಲ್ಲ ಮಕ್ಕಳ ಕಡೆ ಗಮನ ಕೊಟ್ಟು ಉತ್ತಮ ಶಿಕ್ಷಣ ಕೊಟ್ಟು ಉತ್ತಮ ಸಂಸ್ಕಾರಯುತ ಮಕ್ಕಳನ್ನು ತಯಾರು ಮಾಡಿರಿ ಅಂತ ಮನವಿ ಮಾಡ್ತಾ, ಅವಕಾಶ ಮಾಡಿಕೊಟ್ಟ ಎಲ್ಲ ಪೂಜ್ಯರಿಗೆ ಮತ್ತು ಎಲ್ಲ ವೇದಿಕೆ ಮೇಲಿದ್ದಂಥ ಎಲ್ಲ ಗಣ್ಯರಿಗೆ ವಂದನೆ ಸಲ್ಲಿಸ್ತಾ ನಾನೆಲ್ಲ ಮಾತು ಮುಗಿಸ್ತೀನಿ. ನಮಸ್ಕಾರ. ವಿದ್ಯೆ ಎಂಬುದು ಕೇವಲ ಅಕ್ಷರ ಜ್ಞಾನವಲ್ಲ, ಅದು
ಸಂಸ್ಕೃತಿಯೂ ಹೌದು, ಜೊತೆಗೆ ಸಂಸ್ಕಾರವೂ ಹೌದು. ಆ ಒಂದು ನಿಟ್ಟಿನಲ್ಲಿ ಶಿಕ್ಷಕರಾಗಿರ್ತಕ್ಕಂಥ ನಾವು ನಮ್ಮ ಕರ್ತವ್ಯ ನಿಷ್ಠೆಯಿಂದ ಮಕ್ಕಳಲ್ಲಿ ಉತ್ತಮ ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ಬೆಳೆಸ್ತಕ್ಕಂಥ ಕಾರ್ಯವನ್ನು ನಾವೆಲ್ಲರೂ ಮಾಡೋಣ ಅಂತಕ್ಕಂಥ ಮಾತನ್ನು ನಮ್ಮ ಪ್ರಾಸ್ತಾವಿಕ ನುಡಿಯಲ್ಲಿ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತಿಳಿಸಿರುತ್ತಾರೆ. ಅವರಿಗೆ ವೇದಿಕೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇನ್ನು ಬಸವಕಲ್ಯಾಣ ತಾಲೂಕಿನ ಶಿಕ್ಷಕರ ಸಮಸ್ಯೆಗಳನ್ನು ಕುರಿತು, ಜೊತೆಗೆ ಶಿಕ್ಷಕರ ಬೇಡಿಕೆಗಳನ್ನು ಕುರಿತು, ಶಿಕ್ಷಕರ ಒಂದು ಆಶೆಗಳನ್ನು ಕುರಿತು ಮನವಿ ಸಮರ್ಪಣೆಯನ್ನು ಮಾಡಲಿಕ್ಕೆ ಬಸವಕಲ್ಯಾಣ ತಾಲೂಕು ಹಾಗೂ ಹುಣಸೂರು ತಾಲೂಕಿನ ಕ್ರೋಢೀಕೃತ ಮನವಿ ಸಮರ್ಪಣೆ ಮಾಡಲಿಕ್ಕೆ, ಮನವಿ ಓದಲಿಕ್ಕೆ ಮಾನ್ಯ ಹುಣಸೂರು ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ರಾಜಪ್ಪ ನಂದುಡೆ ಸರ್ ಅವರು ವೇದಿಕೆಗೆ ಆಗಮಿಸಿ ಮನವಿಯನ್ನು ಓದಬೇಕಂತೇಳಿ ವಿನಂತಿಸ್ತೀನಿ. ಮಾನ್ಯ ಶಾಸಕರಿಗೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮೂಲಕ ಮನವಿ ಶಾಸಕರಿಗೆ ಕೊಡಬೇಕಂತಕ್ಕಂತಹ ವಿನಂತಿಯನ್ನು ಜೊತೆಗೆ ಈ ಮನವಿಯನ್ನು ಶಿಕ್ಷಕ ದಿನಾಚರಣೆಯ ಕಾರ್ಯಕ್ರಮದ ವೇದಿಕೆ ಮೇಲಿರ್ತಕ್ಕಂಥ ಪೂಜ್ಯರ ಪಾದಗಳಿಗೆ ನಮಸ್ಕರಿಸುತ್ತಾ, ಹಾಗೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯರಿಗೆ, ಅತಿಥಿಗಳಿಗೆ ಮತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ನನ್ನ ಶಿಕ್ಷಕ ಸಹೋದರ ಸಹೋದರಿಯರಿಗೆ ಮತ್ತು ಪತ್ರಕರ್ತರಿಗೆ ಎಲ್ಲರಿಗೂ ನನ್ನ ನಮಸ್ಕಾರವನ್ನು ತಿಳಿಸಿ, ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬಸವಕಲ್ಯಾಣ ಹಾಗೂ ಹುಣಸೂರು ಎಲ್ಲ ಶಿಕ್ಷಕರ ಪರವಾಗಿ ನಮ್ಮ ಶಾಸಕರಲ್ಲಿ, ಉಪನಿರ್ದೇಶಕರಲ್ಲಿ, BO ಸಾಹೇಬರಲ್ಲಿ, ಎಲ್ಲ ಅಧಿಕಾರಿಗಳಲ್ಲಿ ನಮ್ಮೆಲ್ಲ ಶಿಕ್ಷಕರ ಸಮಸ್ಯೆಗಳ ಕುರಿತು ಒಂದು ಮನವಿ ಪತ್ರವನ್ನು ನೀಡಿದ್ದೇವೆ. ಆ ಮನವಿ ಪತ್ರದಲ್ಲಿ ಏನಿದೆ ಅಂತಕ್ಕಂಥದ್ದು ನಾನು ಓದಿ ತಮಗೆ ತಿಳಿಸ್ತಾ ಇದ್ದೆ. ವಿಷಯ ಬಸವಕಲ್ಯಾಣ ಮತ್ತು ಹುಣಸೂರು ತಾಲೂಕಿನ ಶಿಕ್ಷಕರ ಸಮಸ್ಯೆಗಳ ಕುರಿತು ಮನವಿ ಪತ್ರ ಸಲ್ಲಿಕೆ. ಒಂದನೇದು, ಬಸವಕಲ್ಯಾಣ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದಲ್ಲಿ ಸತತವಾಗಿ 3 ವರ್ಷ ಸೇವೆ ಸಲ್ಲಿಸಿದ ಸಿಬ್ಬಂದಿಯನ್ನು ತಕ್ಷಣದಿಂದ ಬೇರೆಡೆಗೆ ಅವರನ್ನು ವರ್ಗಾವಣೆಗೊಳಿಸಬೇಕಂತೂ ಇದು ಮೊದಲನೇ ನಮ್ಮ ಬೇಡಿಕೆ. ಬಸವಕಲ್ಯಾಣ ಹಾಗೂ ಹುಣಸೂರು ತಾಲೂಕಿನ ಶಿಕ್ಷಕರ ಸಮಸ್ಯೆಗಳು ಬಹಳಷ್ಟು ಬಾಕಿ ಉಳಿದಿದ್ದು ಸಮಯಕ್ಕೆ ಸರಿಯಾಗಿ ಆಗುತ್ತಿಲ್ಲ. ಶಿಕ್ಷಕರು ಶಾಲಾ ಅವಧಿ ನಂತರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಬಂದರೆ ಸಿಬ್ಬಂದಿಗಳು ಸಿಗುತ್ತಿಲ್ಲ, ಶಿಕ್ಷಕರಿಗೆ ಗೌರವ ನೀಡುತ್ತಿಲ್ಲ. ಆದ ಕಾರಣ 3 ವರ್ಷಗಳೇ ಮೇಲ್ಪಟ್ಟು ಅಲ್ಲೇ ಠಿಕಾಣಿ ಹೂಡಿರ್ತಕ್ಕಂಥ ಎಲ್ಲ ಒಂದು ಸಿಬ್ಬಂದಿಯನ್ನು ಬೇರೆಗಡೆ ವರ್ಗಾವಣೆ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ. ಹಾಗೆ ನಮ್ಮ ನೂತನವಾಗಿ ರಚನೆಯಾಗಿರ್ತಕ್ಕಂಥ ಹುಣಸೂರು ತಾಲೂಕಿನ ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಒಂದು ಕಚೇರಿಯಲ್ಲಿ ಮಾಡಬೇಕು ಮತ್ತು ನಮ್ಮ ಮಾನ್ಯ ಶಾಸಕರೆಲ್ಲ ಅವರ ಗಮನಕ್ಕೂ ನಾನು ಬರಲಿಕ್ಕೆ ಬಯಸ್ತೇನೆ. ನಮಗೆ ಒಂದು ಗುರುಭವನಕ್ಕೆ ಒಂದು ಸ್ಥಳದ ಅವಶ್ಯಕತೆ ಇದೆ ಹುಣಸೂರಿನಲ್ಲಿ. ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಮತ್ತು ಗುರುಭವನಕ್ಕಾಗಿ ಒಂದು ನಿವೇಶನವನ್ನು ನಮ್ಮ ಹುಣಸೂರು ತಾಲೂಕಿನ ಶಿಕ್ಷಕರಿಗೆ ನೀಡಬೇಕಂತ ಅವರಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಹಾಗೆ 2005ರಿಂದ 2007ರಲ್ಲಿ ನೇಮಕವಾದ ಶಿಕ್ಷಕರ ವೇತನ ತಾರತಮ್ಯ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆದಷ್ಟು ಬೇಗ ಸರಿಪಡಿಸಬೇಕಂತ ಅವರಲ್ಲಿ ಕೇಳಿಕೊಳ್ತಾ ಇದ್ದಾರೆ. 2003ರಲ್ಲಿ ಕ್ರಮಾಂಕ ಆಧಾರದ ಮೇಲೆ ನೇಮಕವಾದ ಶಿಕ್ಷಕರ ಹಳೆಯ ಸೇವೆಯನ್ನು ಪರಿಗಣಿಸಲು ತಮ್ಮಲ್ಲಿ ಮಾನ್ಯರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಹಾಗೆ ಬಸವಕಲ್ಯಾಣ ಹಾಗೂ ಹುಣಸೂರು ತಾಲೂಕಿನ ಶಿಕ್ಷಕರ ಸೇವಾ ಪುಸ್ತಕಗಳನ್ನು ESR ಗಣಕೀಕೃತ ಮಾಡಲು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಲ್ಲಿ ಮೊದಲು ಹಲವು ಸಲ ನಾವು ಮೌಖಿಕವಾಗಿ ಕೇಳಿಕೊಂಡಿದ್ದೆವು. ಹಾಗೆ ಈಗ ಮನೆ ಒಂದು ಲಿಖಿತವಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಶಿಕ್ಷಕರಿಗೆ ಪ್ರತಿ ವರ್ಷ ಮುಖ್ಯ ಗುರುಗಳ ಹಾಗೂ ಪ್ರೌಢಶಾಲಾ ಶಿಕ್ಷಕರ ಸಹಶಿಕ್ಷಕರ ಹುದ್ದೆಗೆ ಬಡ್ತಿ ಪ್ರಕ್ರಿಯೆಯನ್ನು ಮಾಡುವಂತೆ ನಮ್ಮ ಮುಖ್ಯ ಉಪನಿರ್ದೇಶಕರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಅದು ಕೆಲವೊಂದು ರಾಜ್ಯ ಮಟ್ಟದಲ್ಲಿ ತೊಡಗಿದ್ದರೂ ಶಾಸಕರು ಸಹ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ ನಮಗೆ ಬಡ್ತಿಯನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಅವರು ಮಾಡಬೇಕು ಅಂತಕೊಂಡು ಹೇಳಿ ಈ ಒಂದು ಮನವಿ ಪತ್ರವನ್ನು ನಾವು ಈಗಾಗಲೇ ಮಾನ್ಯ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ, ಉಪನಿರ್ದೇಶಕರಿಗೆ, ಶಾಸಕರಿಗೆ ಎಲ್ಲರಿಗೂ ಮನವಿ ಪತ್ರವನ್ನು ನಾವು ನೀಡ್ತಾ ಇದ್ದೇವೆ. ಎಲ್ಲರಿಗೆ ನಮಸ್ಕಾರಗಳು. ಇದು ಪರ್ಯಂತರ ನಮ್ಮ ಶಿಕ್ಷಕರ ಸಮಸ್ಯೆಗಳನ್ನು
ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಎದುರಿಗೆ ತಂದಿಟ್ಟಿದ್ದಾರೆ. ಜೊತೆಗೆ ಸರ್ಕಾರ ಮಟ್ಟದಲ್ಲಿ ಕೂಡ ಇದರ ಪರಿಹಾರ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಎಲ್ಲ ಶಿಕ್ಷಕರ ಸಂಘಟನೆ ಇದೇ ವಿಷಯಗಳನ್ನು ಕುರಿತು ಹೋರಾಟ ಮಾಡ್ತಾ ಇದೆ. ಹಾಗಾಗಿ ಈ ಎಲ್ಲ ಬೇಡಿಕೆಗಳು ಈಡೇರಲಿ ಅಂತ ವಿಶ್ವಗುರು ಬಸವಣ್ಣವರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಜೊತೆಗೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನು ಕೂಡ ಮನವಿ, ನಮ್ಮ ಶಿಕ್ಷಕರ ಆಫೀಸಿಗೆ ಯಾವುದಕ್ಕೆ ಬರಲ್ಲ, ನೀವು ಬೇರೆ ಆಫೀಸ್ದಾಗ ಏನಾರ ಕುಡ್ಲಾಕ್ ತೋಲಾಕ್ ಏನಾರ ಹೋಯ್ತಿರ್ಬೇಕು ಬರ್ತಿರ್ಬೇಕು. ನಾವು ಬರ್ತೇವೆ ಅದಕ್ಕೆ ಒಂದು PP, ಒಂದು 10 ಇಯರ್ 20 ಇಯರ್ 25 ಇಯರ್ ಟೈಮ್ ಬಾಂಡ ಈ ಎಲ್ಲ ಇಂಥವೇ. ಇದಕ್ಕೆ ಬಿಟ್ಟು ಬೇರೆ ಯಾವುದೇ ವಿಷಯಕ್ಕೆ ಯಾವುದೇ ಶಿಕ್ಷಕರು ಬರಲ್ಲ. ಅದಕ್ಕೆ ಶಿಕ್ಷಕರು ಕಚೇರಿಗೆ ಬರುವುದಕ್ಕಿಂತ ಪೂರ್ವದಲ್ಲಿ ನಿಮ್ದು ಟೈಮ್ ಬಾಂಡ್ ಆಗ್ಯದ ನೋಡ್ರಿ, ನಿಮ್ ಪ್ರೊಫೆಷನಲ್ ಪೀರಿಯಡ್ ಡಿಕ್ಲೇರ್ ಆಗ್ಯದ ನೋಡ್ರಿ ಅಂತಕ್ಕಂಥ ಮೆಸೇಜ್ ಅನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಿಂದ ಹೋಗ್ಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಆಶೆ ಪಡ್ತಾ ಇದ್ದೀನಿ. ಹಿಂಗಾಯ್ತು ಅಂತಂದ್ರೆ ಅತ್ಯಂತ ಖುಷಿಯಾಗಿ ನಮ್ಮ ಶಿಕ್ಷಕರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನೀವು ಬೆಳಗ್ಗೆ ನೋಡ್ಬೇಕು, ನಮ್ಮ ಶಿಕ್ಷಕರು ಶಾಲೆ ಹೋಗ್ತಕ್ಕಂಥದ್ದು ನೋಡ್ಬೇಕು ಒಂದ್ ಕಡೆ. ಅದ್ರಾಗ ವಿಶೇಷವಾಗಿ ನಮ್ಮ ಮಹಿಳೆಯರು ಬೆಳಗ್ಗೆ 7 ಗಂಟೆಗೆ ಹೋಗ್ತಿರ್ತಾರೆ. ಕೆಲವೊಬ್ಬರಿಗೆ ದೂರ ಇದೆ, ಕೆಲವೊಬ್ಬರು 7 ಗಂಟೆಗೆ ಯಾವಾಗ ಬಸ್ಸಿಗೆ ಹೋಗ್ಬೇಕಂತಂದ್ರೆ ಅವ್ರು ಎಷ್ಟು ಗಂಟೆಗೆ ಎದ್ದಿರ್ಬೇಕು, ಅವ್ರು ಹೋಗುವಾಗ ಆತುರ ನೋಡ್ಬೇಕು. ಎಷ್ಟು ಆ ಮಕ್ಕಳ ಬಗ್ಗೆ ನಮ್ಮ ಯಾರೋ BO ಬಂದು ಆಬ್ಸೆಂಟ್ ತೋತಾರಂತ ಯಾರು ವಿಚಾರ ಮಾಡಲ್ಲ, ಯಾರೋ DDP ಬಂದು ಆಬ್ಸೆಂಟ್ ತೋತಾರಂತ ಯಾರು ವಿಚಾರ ಮಾಡಲ್ಲ. ನಮ್ಮ ಶಿಕ್ಷಕರಿಗೆ ನೆನಪು ಬರ್ತಕ್ಕಂಥದ್ದು ಏನು ಅಂತಂದ್ರೆ ಆ ಮುದ್ದು ಮಕ್ಕಳು ನಮ್ಗಾಗಿ ಗೇಟಿನ ಹತ್ರ ವೇಟ್ ಮಾಡ್ತಾರಲ್ಲ, ಅವ್ರು ವೇಟ್ ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ಹೋಗಿ ಆ ಮಕ್ಕಳಿಗೆ ಸ್ವಾಗತ ಮಾಡ್ಕೋಬೇಕು ಅಂತಕ್ಕಂಥ ಉತ್ಸಾಹ ನಮ್ಮ ಶಿಕ್ಷಕರಲ್ಲಿದೆ. ಅಂತಹ ಉತ್ಸಾಹವನ್ನ ಯಾವತ್ತೂ ನಾವು ಉಟ್ಕೊಂಡು ಹೋಗ್ಬೇಕು ಅಂತಂದ್ರೆ ನಮ್ಮ ವಿಶೇಷವಾಗಿ ಚಲೋ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರಿಗೆ ಪ್ರೋತ್ಸಾಹ ಸಿಗ್ತಕ್ಕಂಥದ್ದು ಆಗ್ಬೇಕು. ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಈಗಾಗಲೇ ಅದರ ಬಗ್ಗೆ ಹೇಳಿದ್ದಾರೆ. ಜೊತೆಗೆ ಇನ್ನ ಈ ಕಾರ್ಯಕ್ರಮವನ್ನ ಕುರಿತು ವಿಶೇಷ ಉಪನ್ಯಾಸಕರು ಉಪನ್ಯಾಸವನ್ನು ನೀಡಲಿದ್ದಾರೆ. ಅದಕ್ಕಿಂತ ಪೂರ್ವದಲ್ಲಿ ಈಗಾಗಲೇ ರಾಜಪ್ಪರು ಓದಿದ ಎಲ್ಲ ಮನವಿಗಳು ಎಲ್ಲರಿಗೂ ಸ್ವೀಕಾರ ಅವರಿ. ನಮ್ಮ ಸಮಸ್ಯೆನೇ ಅವರು ಓದ್ಯಾರ. ಒಂದ್ಸಲ ಜೋರಾಗಿ ಚಪ್ಪಾಳೆಯೊಂದಿಗೆ ನಮ್ಮ ಸಮಸ್ಯೆಗಳು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮೂಲಕ ಶಾಸಕರ ಕಚೇರಿಗೆ ಹೋಗಲಿ ಅಂತೇಳಿ ಒಂದ್ಸಲ ಎಲ್ಲರೂ ಜೋರಾಗಿ ಚಪ್ಪಾಳೆಯನ್ನು ತೊಟ್ಟರು. ಧನ್ಯವಾದಗಳು. ಈಗಾಗಲೇ ನಮ್ಮ ಕಾರ್ಯಕ್ರಮಕ್ಕೆ ಪಾಲ್ಕಿ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಆಗಿರ್ತಕ್ಕಂಥ ಸೂರ್ಯಕಾಂತ್ ಸುಂಟೆ ಸರ್ ಅವರು ಹಾಗೂ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಂದಕುಮಾರ್ ಗಂಟೆ ಸರ್ ಅವರು ಹಾಗೂ ಖಜಾಂಚಿಗಳಾಗಿರ್ತಕ್ಕಂಥ ಶ್ರೀ ಬಸವರಾಜ್ ನೇಳಗಿ ಸರ್ ಅವರು ಆಗಮಿಸಿದ್ದಾರೆ. ಶ್ರೀ ಮೂವರು ಅತಿಥಿಗಳು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ತೇನೆ. ಹಾಗೆ ಮಾನ್ಯ ಶಾಸಕರು ಮತ್ತೆ ಮತ್ತೆ ಫೋನ್ ಮಾಡ್ತಾ ಇದ್ದಾರೆ, ಹೇಗೆ ನಡೀತಾ ಇದೆ ಕಾರ್ಯಕ್ರಮ, ನನ್ನ ದೇಹ ಇಲ್ಲಿದೆ, ಮನಸ್ಸು ಮಾತ್ರ ಅಲ್ಲಿದೆ, ನಿಮ್ಮ ಜೊತೆಗೆ ಇದೆ. ಇವತ್ತಿನ ಕಾರ್ಯಕ್ರಮ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಸಮಯವನ್ನ ಬರ್ತಕ್ಕಂಥ ದಿವಸಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ನಾವು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸೋಣ ಅಂತಕ್ಕಂಥ ಸುದ್ದಿಯನ್ನು ಈಗ ತಾನೇ 2 ಸರ್ತಿ ಕರೆ ಮಾಡಿ ಮಾನ್ಯ ಶಾಸಕರು ತಿಳಿಸಿದ್ದಾರೆ. ಈಗ ಮೊನ್ನೆ ಶಿಕ್ಷಕರ ದಿನಾಚರಣೆ ಮಾಡುವ ಪೂರ್ವಭಾವಿ ಸಭೆ ನಡೀತು. 26ನೇ ತಾರೀಕಿಗೆ ಪೂರ್ವಭಾವಿ ಸಭೆಯಲ್ಲಿ ಎಲ್ಲರೂ ಡಿಸ್ಕಸ್ ಮಾಡಿದೆವು. ವಿಶೇಷ ಉಪನ್ಯಾಸ ಹರಿಕರಮಿ ಅಂತೇಳಿ ಡಿಸ್ಕಷನ್ ಮಾಡಿ ಒಂದು ನಿರ್ಧಾರಕ್ಕೆ ಬಂದೆವು. ನಮ್ಮ ತಾಲೂಕಿನ ನಮ್ಮವರಿಗೆ ಆಗಿರ್ತಕ್ಕಂಥ ಪ್ರತಿಭೆಯನ್ನು ಹೊರಗೆ ಹಾಕ್ಲಿಕ್ಕೆ ಒಂದು ಅವಕಾಶ ಕೊಡೋಣ ಅಂತೇಳಿ ಎಲ್ಲರೂ ನಿರ್ಧಾರ ಮಾಡಿ ನಮ್ಮ ತಾಲೂಕಿನ ಪ್ರತಿಭೆಯೇ ಆಗಿರ್ತಕ್ಕಂತಹ ಸೋದರಿ ಶ್ರೀಮತಿ ಶಾಂತಾಬಾಯಿ ಸಿ ಯರ್ನಳ್ಳೆ ಶಿಕ್ಷಕಿಯರು ಶ್ರೀ ಗುರುಪಾದ ಶಿವಾಚಾರ್ಯ ಪ್ರೌಢಶಾಲೆ ಗೋರ್ಟ ಮಾನ್ಯ ಸಹೋದರಿಯವರಿಗೆ ಇವತ್ತಿನ ಕಾರ್ಯಕ್ರಮದ ವಿಶೇಷ ಉಪನ್ಯಾಸಕರಾಗಿ ನಮ್ಮೆಲ್ಲರ ಒಂದು ಕೋರಿಕೆ ಮೇರೆಗೆ ಅವರು ಒಪ್ಪಿಕೊಂಡು ನಮ್ಮನ್ನು ವಿಶೇಷ ಉಪನ್ಯಾಸ ನೀಡಲಿಕ್ಕೆ ಆಗಮಿಸಿದ್ದಾರೆ. ಮಾನ್ಯ ಸಹೋದರಿಯರು ವೇದಿಕೆಗೆ ಆಗಮಿಸಿ ವಿಶೇಷ ಉಪನ್ಯಾಸವನ್ನು ನೀಡಲಿಕ್ಕೆ ತಮ್ಮಲ್ಲಿ ವಿನಂತಿಸ್ತೇನೆ. ಶಿಷ್ಯನೆಂಬ ವನಕ್ಕೆ ವಸಂತ ನೋಡಾಗುರು, ಶಿಷ್ಯನೆಂಬ ತಿಮಿರಕ್ಕೆ ಜ್ಯೋತಿ ನೋಡಾಗುರು, ಶಿಷ್ಯನೆಂಬ ರಾತ್ರಿಗೆ ಸೂರ್ಯ ನೋಡಾಗುರು, ಶಿಷ್ಯನೆಂಬ ಪ್ರಕೃಷ್ಟ ಪ್ರಮಥ ಚಿಂತಾಮಣಿ ಚನ್ನಬಸವ ಗುರು ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಮೊಟ್ಟ ಮೊದಲನೇದಾಗಿ ಸರ್ವರಿಗೂ 64ನೆಯ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ, ಅರುಣೋದಯ ಸೂರ್ಯೋದಯದ ಸಂಕೇತವಾಗುವಂತೆ ವ್ಯಕ್ತಿಯ ಬಾಳಿನಲ್ಲಿ ಪರಮ ಸತ್ಯದ ಸೂರ್ಯ ಉದಯವಾಗುವ ಮುನ್ನ ಆ ಬೆಳಕನ್ನು ಗ್ರಹಿಸುವ ಗುರು ಆಗಿರ್ತಕ್ಕಂತಹ ಪೂಜ್ಯ ಶ್ರೀ ಶಟಸ್ಥಲ ಬ್ರಹ್ಮ ಡಾಕ್ಟರ್ ಚನ್ನವೀರ್ ಶಿವಾಚಾರ್ಯರ ಪಾದಪದ್ಮಗಳಿಗೆ ಕೊಡಮಟ್ಟು. ಹಾಗೆ ಗುರು ದೊರೆಯದ ಮುನ್ನ ಇರುವುದೆಲ್ಲ ಕತ್ತಲೆ, ಗುರಿ ಮೂಡಿ ಬಂದ ನಂತರ ಬದುಕೆಲ್ಲ ಬೆಳಕಿನ ಬೆಳಕು. ಆ ಬೆಳಕಾಗಿರ್ತಕ್ಕಂತಹ ಗುರುಗಳು ಬರಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲಿಯೂ ಸಹ ಅವರ ಪಾದ ಪದ್ಮಗಳಿಗೆ ಕೊಡಮಟ್ಟು.
ಇನ್ನು ಅತಿಥಿಯ ಸ್ಥಾನವನ್ನು ಅಲಂಕರಿಸಿಕೊಂಡಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಶಿವಾನಂದ ಮೇತ್ರೆ ಸರ್ ಅವರಿಗೂ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂತಹ ಶ್ರೀ ಸಿದ್ದರಾಯ ರುದ್ನೂರ್ ಸರ್ ಅವರಲ್ಲಿಯೂ ಇಂದಿನ ಶಿಕ್ಷಕ ದಿನಾಚರಣೆಗೆ ಆಗಮಿಸಿರ್ತಕ್ಕಂತಹ ಪುಸ್ತಕದ ಪುಟಗಳಲ್ಲಿ ಅಕ್ಷರವನ್ನ ಸ್ಫುಟಿಸಿ ಮಕ್ಕಳಲ್ಲಿ ನೈತಿಕತೆಯ ಮೌಲ್ಯಗಳ ಆ ಜ್ಞಾನ ದೀವಿಗೆಯ ಹಾದಿಯನ್ನ ತೋರುವಂತಹ ಎಲ್ಲ ಗುರುವರ್ಯರಿಗೂ ಸಹಸ್ರ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇಂದಿನ ಈ ಶಿಕ್ಷಕರ ದಿನಾಚರಣೆಯ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತನಾಡಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಮೊಟ್ಟ ಮೊದಲನೇದಾಗಿ, ದೇವರಿಗೂ ಕೈ ಮುಗಿಯದೇ ಇರುವವನು ತಲೆ ತಗ್ಗಿಸಿ ಕೈ ಮುಗಿಯುವಂತಹ ಒಂದು ಪವಿತ್ರವಾದಂತಹ ಸ್ಥಳ ಇದೆ ಎಂದಾದರೆ ಅದು ಈ ಜ್ಞಾನ ದೇಗುಲ. ಇಂತಹ ಜ್ಞಾನ ದೇಗುಲದಲ್ಲಿ ನಮ್ಮ ಕಣ್ಣಿಗೆ ಕಾಣುವಂತಹ ದೇವರೆಂದರೆ ಗುರುಗಳು ಎಂದು ಹೇಳಲಾಗುತ್ತದೆ. ಇಂತಹ ಈ ಪವಿತ್ರವಾಗಿರ್ತಕ್ಕಂತಹ ಜ್ಞಾನ ದೇಗುಲದಲ್ಲಿ ಸಹಸ್ರಾರು ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನ, ಉಜ್ವಲವಾಗಿರ್ತಕ್ಕಂತಹ ಭವಿಷ್ಯವನ್ನ ರೂಪಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಅವರ ಪ್ರಯತ್ನಕ್ಕೆ ಆಸರೆಯಾಗಿ ನಿಲ್ಲುವವರೇ ಈ ನಮ್ಮ ಗುರುಗಳು. ಪುರಂದರದಾಸರು ಒಂದು ಕಡೆ ಬಹಳ ಸುಂದರವಾಗಿರ್ತಕ್ಕಂತಹ ಮಾತನ್ನ ಹೇಳ್ತಾರೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಅಂದ್ರೆ ಎಲ್ಲಿವರೆಗೆ ನಾವು ಗುರು ತೋರಿದ ಮಾರ್ಗದಲ್ಲಿ ನಡೆಯುವುದಿಲ್ಲವೋ ಅಲ್ಲಿಯವರೆಗೆ ನಮಗೆ ಶ್ರೇಯಸ್ಸು ದೊರೆಯುವುದಿಲ್ಲ. ಕಬೀರದಾಸರು ಹೇಳ್ತಾರೆ, ಗುರು ಗೋವಿಂದ ಇಬ್ಬರೂ ನನ್ನ ಎದುರುಗಡೆ ನಿಂತಾಗ ಮೊದಲು ನಾನು ಯಾರನ್ನ ನಮಿಸಲಿ ಎಂದಾಗ ಅವರು ಹೇಳ್ತಾರೆ, ಗೋವಿಂದನನ್ನು ತೋರಿದ ಆ ಗುರುವನ್ನ ನಮಸ್ಕರಿಸುತ್ತೇನೆ. ಅಂದರೆ ದೇವರ ಇರುವಿಕೆಯ ಕುರುಹನ್ನ ತೋರಿದಂತಹ ಆ ಗುರುವಿಗೆ ನಾನು ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ ಅನ್ನುವಂತಹ ಮಾತನ್ನ ಹೇಳುವುದರ ಮುಖಾಂತರವಾಗಿ ಇಲ್ಲಿ ಗುರುವಿಗೆ ಕೊಟ್ಟಂತಹ ಒಂದು ಸ್ಥಾನ, ಆ ಗುರುವಿಗೆ ಕೊಟ್ಟಂತಹ ಮಹತ್ವ ಎನ್ನುವುದನ್ನು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಬಹುಶಃ ಇಷ್ಟು ಜನರಿಗೂ ನನ್ನ ಬಾಯಿ ಒಣಗ್ತಾ ಇದೆ. ಫಸ್ಟ್ ಟೈಮ್ ನಾನು ಇಷ್ಟು ದೊಡ್ಡ ವೇದಿಕೆ ಮೇಲೆ ಮಾತಾಡ್ತಾ ಇದ್ದೀನಿ. ಆರಾಧಿಸುವ ಮನದಲ್ಲಿ ರಾರಾಜಿಸುವ ವ್ಯಕ್ತಿ ಅಂದ್ರೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನವರೆಂದು ಹೇಳಬಹುದು. ರಾಧಾಕೃಷ್ಣನವರು ತಮ್ಮ ಜನ್ಮದಿನವನ್ನ ವೈಯಕ್ತಿಕವಾಗಿ ಆಚರಿಸಿಕೊಳ್ಳದೆ ನಮ್ಮ ಇಡೀ ಒಂದು ದೇಶದ ಶಿಕ್ಷಕರಿಗೆ ಕೊಡುಗೆಯಾಗಿ ನೀಡಿ ಶಿಕ್ಷಕರ ಘನತೆ ಗೌರವವನ್ನ ವಿಶ್ವಕ್ಕೆ ಸಾರಿದಂತಹ ಆ ಮಹಾನ್ ಪುರುಷನ ಜನ್ಮದಿನವನ್ನು ಇವತ್ತು ನಾವು ರಾಷ್ಟ್ರಾದ್ಯಂತ ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸ್ತಾ ಇದ್ದೀವಿ. ಒಬ್ಬ ಸಾಮಾನ್ಯ ಶಿಕ್ಷಕನಾಗಿರ್ತಕ್ಕಂತಹ ಸರ್ವಪಲ್ಲಿ ರಾಧಾಕೃಷ್ಣನವರು ದೇಶದ ಅತ್ಯುನ್ನತ ಹುದ್ದೆಯಾದಂತಹ ರಾಷ್ಟ್ರಪತಿ ಹುದ್ದೆಯನ್ನ ಅಲಂಕರಿಸಿ ದೇಶಕ್ಕೆ ತನ್ನದೇ ಆಗಿರ್ತಕ್ಕಂತಹ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥವರೇ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನವರು. ರಾಧಾಕೃಷ್ಣನವರ ಬೋಧನಾ ವಿಧಾನ ಹೆಂಗಿತ್ತು ಅಂತಂದ್ರ, ವಿದ್ಯಾರ್ಥಿಗಳು ಎಲ್ಲಿಲ್ಲದೆ ತರಗತಿಗೆ ತಡಬಡಿಸಿ ಓಡಿ ಬರ್ತಾ ಇದ್ರಂತೆ. ಆ ವಿದ್ಯಾರ್ಥಿಗಳು ರಾಧಾಕೃಷ್ಣನರ ಬೋಧನೆಯಿಂದ ಮಂತ್ರಮುಗ್ಧರಾಗಿರ್ತಾರಂತೆ. ಇದಕ್ಕೆ ಕಾರಣ ಏನು ಗೊತ್ತಾ? ಅವರಲ್ಲಿರ್ತಕ್ಕಂತಹ ಆಳವಾದಂತಹ ಜ್ಞಾನ, ಅಪಾರವಾದಂತಹ ಪಾಂಡಿತ್ಯ, ನಿರರ್ಗಳತೆ ಇವೆಲ್ಲವೂ ಸಹ ಆ ವಿದ್ಯಾರ್ಥಿಗಳನ್ನ ಬಹುಬೇಗನೆ ಆಕರ್ಷಿಸುತ್ತಿದ್ದವಂತೆ. ಸೊ ರಾಧಾಕೃಷ್ಣನವರು ಶಿಕ್ಷಕರನ್ನ ಕುರಿತು ಒಂದು ಮಾತನ್ನ ಹೇಳ್ತಾರೆ. ಸಮಾಜದೊಳಗ ಗೌರವ, ಶಿಕ್ಷಕನಿಗೆ ಗೌರವ ಸಿಗಬೇಕು ಅಂತಂದ್ರೆ ಯಾವುದೋ ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ, ಪುರಸ್ಕಾರ, ಈ ಪದವಿ, ಬಿರುದು, ಬಾವಲಿ ಯಾವುದುಗಳಲ್ಲ.
ಆತನಿಗೆ ಗೌರವ ಸಿಗಬೇಕು ಅಂತಂದರೆ ಆತ ತಾನು ಮಾಡ್ತಕ್ಕಂತಹ ಒಂದು ಬೋಧನಾ ಶೈಲಿ, ಆ ಮಕ್ಕಳು ಏನಪ್ಪಾ ಅಂತಂದ್ರೆ ಆತನನ್ನ ಎತ್ತರದ ಒಂದು ವ್ಯಕ್ತಿತ್ವಕ್ಕೆ ನಿಲ್ಲಿಸ್ತವೆ ಅನ್ನುವಂತಹ ಒಂದು ಮಾತು ಅಕ್ಷರಶಃ ಸತ್ಯ ಎನಿಸುತ್ತದೆ. ಇಂತಹ ಸರ್ವಪಲ್ಲಿ ರಾಧಾಕೃಷ್ಣನವರು ಭಾರತೀಯ ಸಂಸ್ಕೃತಿ, ಪರಂಪರೆ, ಇಲ್ಲಿನ ತತ್ವಜ್ಞಾನವನ್ನ ದೇಶ ವಿದೇಶಗಳಲ್ಲಿಯೂ ಕೂಡ ಪಸರಿಸಿದಂತಹ ವ್ಯಕ್ತಿಗಳಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ. ಇಂತಹ ಸರ್ವಪಲ್ಲಿ ರಾಧಾಕೃಷ್ಣನವರು ಮೈಸೂರಿನ ಮಹಾರಾಜ ಕಾಲೇಜಿನಿಂದ ಕಲ್ಕತ್ತಾಗೆ ಪ್ರಾಧ್ಯಾಪಕರಾಗಿ ನೇಮಕಗೊಂಡಿದ್ದಾಗ ಅಲ್ಲಿನ ವಿದ್ಯಾರ್ಥಿಗಳು ಅವರನ್ನ ಕುರಿತು ಎಂತಹ ಒಂದು ವೈಭವದ ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸ್ತಾರಂದ್ರೆ ಯಾವ ಅರಸನಿಗೂ ಯಾವ ಚಕ್ರವರ್ತಿಗೂ ಸಹ ಅಂತಹ ಒಂದು ಗೌರವ ಸಿಕ್ಕಿರ್ಲಕ್ಕಿಲ್ಲ. ಅಷ್ಟೊಂದು ಅದ್ಭುತವಾಗಿರ್ತಕ್ಕಂತಹ ಬೀಳ್ಕೊಡುಗೆಯ ಸಮಾರಂಭವನ್ನ ಆ ವಿದ್ಯಾರ್ಥಿಗಳು ಏರ್ಪಡಿಸುತ್ತಾರೆ. ರಾಧಾಕೃಷ್ಣನವರು ಕೂರುವಂತಹ ಸಾರೋಟನ್ನ ಹೂವಿನಿಂದ ಅಲಂಕರಿಸಿ ಅದಕ್ಕೆ ಕುದುರೆಗಳನ್ನೇ ಕಟ್ಟದೆ ಸ್ವತಃ ವಿದ್ಯಾರ್ಥಿಗಳೇ ತಾವೇ ರೈಲ್ವೆ ಸ್ಟೇಷನ್ನಿನವರೆಗೆ 7 ಕಿಲೋಮೀಟರ್ ವರೆಗೆ ಎಳೆದುಕೊಂಡು ಹೋಗ್ತಾರಂದ್ರೆ ಸಾಮಾನ್ಯವಾಗಿರ್ತಕ್ಕಂತಹ ಮಾತಲ್ಲ. ಅಷ್ಟೇ ಅಲ್ಲ, ಆ ಒಂದು ರೈಲ್ವೆ ಸ್ಟೇಷನ್ನಿನಲ್ಲಿ ಇವರಿಗಾಗಿ ಕಾಯ್ದಿರಿಸತಕ್ಕಂತಹ ಸೀಟನ್ನು ಕೂಡ ಹೂವಿನಿಂದ ಅಲಂಕರಿಸುತ್ತಾರೆ. ಯಾವ ರೀತಿ ಒಂದು ದೇವಸ್ಥಾನದಲ್ಲಿ ಭಕ್ತನಾಗಿರ್ತಕ್ಕಂಥವನು ಆ ದೇವನನ್ನ ಉತ್ಸವ ಮೂರ್ತಿಯಂತೆ ಅಲಂಕರಿಸುತ್ತಾನೋ ಆ ಪ್ರಕಾರದಲ್ಲೇನಂತಂದ್ರೆ ಈ ರಾಧಾಕೃಷ್ಣನವರನ್ನ ಅಷ್ಟೊಂದು ಅದ್ಧೂರಿಯಾಗಿರ್ತಕ್ಕಂತಹ ಒಂದು ಬೀಳ್ಕೊಡುಗೆ ಸಮಾರಂಭ ನಡೀತದೆ. ಅಷ್ಟೇ ಅಲ್ಲ, ಇಡೀ ರೈಲ್ವೆ ಸ್ಟೇಷನ್ನಿನ ತುಂಬೆಲ್ಲ ರಾಧಾಕೃಷ್ಣನವರಿಗೆ ಜಯವಾಗಲಿ ಅನ್ನುವಂತಹ ಒಂದು ಘೋಷಣೆಗಳು, ಆ ಘೋಷಣೆಯ ಕೂಗು ಎಲ್ಲಾ ಕಡೆ ಮೊಳಗಿತ್ತಂತೆ. ಇದನ್ನ ನೋಡಿದ್ರೆ ನಾವು ಸಹ ಅಂತಹ ಎತ್ತರದ ವ್ಯಕ್ತಿತ್ವವನ್ನ ಹೊಂದಲಿಕ್ಕೆ ನಮ್ಗ ಆ ದೇವರ ಕೃಪೆಯಿಂದ ಒಂದು ಸುವರ್ಣ ಅವಕಾಶವನ್ನ ಸಿಕ್ಕಿದೆ. ಇದನ್ನ ನಾವು ಬಳಸ್ಕೊಳ್ಳುವುದು ಬಹಳಷ್ಟು ಸೂಕ್ತ ಅಂತ ಹೇಳಬಹುದು. ಸೊ ರಾಧಾಕೃಷ್ಣನವರು ಒಂದು ದೇಶ, ಒಂದು ಸಮಾಜ ಉದ್ಧಾರ ಆಗ್ಬೇಕು ಅಂದ್ರೆ ಅಲ್ಲಿರ್ತಕ್ಕಂತಹ ಆ ಶಿಕ್ಷಕರ ಪಾತ್ರ ಅತ್ಯಂತ ದೊಡ್ಡದು ಅಂತ ಹೇಳಿ ತಿಳಿಸಿಕೊಟ್ಟಿದ್ದಾರೆ. ರಾಧಾಕೃಷ್ಣನವರು ಹೇಳುವ ಪ್ರಕಾರ ಶಿಕ್ಷಕ ಅಸಾಮಾನ್ಯನಾದಂತಹ ವ್ಯಕ್ತಿ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಒಂದು ಸುಂದರವಾಗಿರ್ತಕ್ಕಂತಹ ತೋಟದಲ್ಲಿನ ಸಹಸ್ರಾರು ಸಸಿಗಳ ಮಾಲೀಕನೇ ಈ ಶಿಕ್ಷಕ ಅಂತ ಹೇಳ್ತಾರೆ. ನಮಸ್ಕಾರ, ನಮಾಮಿ ಎನ್ನುವಂತಹ ಪದ ಶಿಕ್ಷಕನಿಗೆ ಏನಂತಂದ್ರೆ ಆತನ ಕಿರೀಟ ಅಂತ ಹೇಳ್ತಾರೆ. ಅಂದ್ರೆ ನಗುತ್ತಾ ಮಾತನಾಡುವಂತಹ ಮಿತ್ರನೇ ಈ ನಮ್ಮ ಶಿಕ್ಷಕ ಅಂತ ಹೇಳಲಾಗುತ್ತದೆ. ಇಂತಹ ಈ ಒಂದು ಉತ್ತಮವಾಗಿರ್ತಕ್ಕಂತಹ ಸ್ಥಾನಗಳೆಲ್ಲ ಇರ್ತಕ್ಕಂತಹ ನಾವುಗಳು ನಿಜವಾಗಿ ಏನಂತಂದ್ರೆ ಇದರ ಅರ್ಥ ಬರಬೇಕು ಅಂದ್ರೆ ಅದನ್ನು ನಾವು ಸರಿಯಾಗಿ ಅಳವಡಿಸಿಕೊಳ್ಳಬೇಕಾಗ್ತದೆ. ಸರ್ವಪಲ್ಲಿ ರಾಧಾಕೃಷ್ಣನವರು ಹೇಳುವ ಪ್ರಕಾರ ಶಿಕ್ಷಣವೇ ಸರ್ವ ಸಮಸ್ಯೆಗಳಿಗೆ ಪರಿಹಾರ ಅಂತ ಹೇಳ್ತಾ ಇದ್ದಾರೆ. ಒಂದು ಸಮಾಜ ಉದ್ಧಾರ ಆಯಿತು. ಇಲ್ಲಿ ನಾವು ಗುರು ಅನ್ನುವಂತಹ 2 ಅಕ್ಷರ ಹೇಳ್ತಾರೆ ಕೆಲವೊಬ್ಬರು. ಗುರುವಿನ ಬಗ್ಗೆ ವರ್ಣನೆ ಮಾಡೋದು ಅಸಾಧ್ಯ ಅಂತ ಹೇಳ್ತಾರೆ. ಸಪ್ತ ಸಾಗರಗಳನ್ನೇ ಮಸಿ ಮಾಡಿಕೊಂಡು ಇಡೀ ಭೂಮಂಡಲವೇ ಹಾಳೆಯನ್ನಾಗಿ ಮಾಡಿದರೂ ಸಹ ಗುರುವಿನ ವರ್ಣನೆ ಅಸಾಧ್ಯ ಅಂತ ಹೇಳ್ತಾರೆ. ಅಂತಹ ಆ ಗುರು ಅನ್ನುವಂತಹ ಪದ ಬಹಳ ದೊಡ್ಡದು. ಗು ಎಂದರೆ ಅಜ್ಞಾನ, ಅಂಧಕಾರ, ಕತ್ತಲೆ. ರು ಎಂದರೆ ಬೆಳಕು, ಜ್ಞಾನ. ಅಂದರೆ ಗುರುವಾಗಿರ್ತಕ್ಕಂಥವನು ಶಿಷ್ಯನಲ್ಲಿನ ತನ್ನ ವಿದ್ಯಾರ್ಥಿಗೆ ಏನಂತಂದ್ರೆ ಸಂಪೂರ್ಣವಾಗಿರ್ತಕ್ಕಂತಹ ಜ್ಞಾನವನ್ನ ಧಾರೆ ಎರೆಯುವುದರ ಮುಖಾಂತರವಾಗಿ ಅಂಧಕಾರದ ಕತ್ತಲೆಯಿಂದ, ಅಜ್ಞಾನದ ಅಂಧಕಾರದಿಂದ ಸುಜ್ಞಾನದ ಬೆಳಕಿನೆಡೆಗೆ ಸಾಗಿಸುವಾತನೇ ಗುರು ಎಂದು ಹೇಳಲಾಗುತ್ತದೆ. ರಾಷ್ಟ್ರದ ಅತ್ಯಂತ ಪವಿತ್ರತೆಯ ದ್ಯೂತಕವಾಗಿರ್ತಕ್ಕಂತಹ ವೃತ್ತಿನೇ ಈ ಶಿಕ್ಷಕ ವೃತ್ತಿ. ಇಂತಹ ಪವಿತ್ರವಾಗಿರ್ತಕ್ಕಂತಹ ವೃತ್ತಿಯಲ್ಲಿರುವುದು ನಮ್ಮೆಲ್ಲರ ಅಹೋಭಾಗ್ಯ ಎಂದು ನಾವು ಪರಿಗಣಿಸಬೇಕು. ಹಾಗಾಗಿ
ರಾಷ್ಟ್ರದ ಉನ್ನತಿ, ರಾಷ್ಟ್ರದ ಪ್ರಗತಿ ಅದು ಶಿಕ್ಷಕನಿಗೆ ಶಿಕ್ಷಕನ ಮೇಲಿದೆ. ಒಂದು ದೇಶ, ಮಹಾತ್ಮ ಗಾಂಧೀಜಿಯವರ ಪ್ರಕಾರ ದೇಶದ ಸಮಸ್ತ ಜನರಿಗೂ ಮೈತುಂಬ ಬಟ್ಟೆ ದೊರೆಯುವವರೆಗೂ ತಾನು ತುಂಡು ಬಟ್ಟೆಯಲ್ಲೇ ಜೀವನ ಸವೆಸಿದಂತಹ ಮಹಾತ್ಮ ಗಾಂಧೀಜಿ, ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಪತ್ನಿ ಲಲಿತಾ ಶಾಸ್ತ್ರಿಯವರು ತಮ್ಮ ಮಗನಿಗೆ ಹುಷಾರಿಲ್ಲಂದಾಗ ಶಾಸ್ತ್ರಿಯವರು ಕೇಳಿದಾಗ ಕೇವಲ 30 ರೂಪಾಯಿ ಕೊಟ್ಟಿದ್ರು. ಅವಾಗ ಶಾಸ್ತ್ರಿಯವರು ಕೇಳ್ತಾರೆ, ಈ 30 ರೂಪಾಯಿ ಎಲ್ಲಿಂದ ಬಂತು? ನೀವು ಕೊಟ್ಟಿರ್ತಕ್ಕಂತಹದರಲ್ಲಿ ನಾನು ಉಳಿತಾಯ ಮಾಡಿದ್ದೆ ಎಂದಾಗ ತಕ್ಷಣವೇ ಶಾಸ್ತ್ರಿಯವರು ಸರ್ಕಾರಕ್ಕೆ ಪತ್ರ ಬರೆದರಂತೆ. ಅಂದ್ರೆ ಸರ್ಕಾರಕ್ಕೆ ನನ್ನ ಸಂಬಳದಲ್ಲಿ 30 ರೂಪಾಯಿಯನ್ನ ಕಡಿತಗೊಳಿಸಿ ಎಂದರಂತೆ. ದೇಶದ ಸಮಸ್ಯೆಗಳನ್ನ ದಿಟ್ಟತನದಿಂದ ಪರಿಹರಿಸಿ 562ಕ್ಕಿಂತ ಹೆಚ್ಚಿನ ಸಂಸ್ಥಾನಗಳನ್ನ ಭಾರತದ ಒಕ್ಕೂಟದೊಳಗ ಒಂದುಗೂಡಿಸಿದಂತಹ ಉಕ್ಕಿನ ಮನುಷ್ಯ ಎನಿಸಿಕೊಂಡಂತಹ ಸರ್ದಾರ್ ವಲ್ಲಭಾಯಿ ಪಟೇಲರವರು ಅಂತ್ಯ ದಿನದಲ್ಲಿ ಸ್ವಂತ ಮನೆಯನ್ನೂ ಕೂಡ ಹೊಂದಿರಲಿಲ್ಲವಂತೆ. ಅಷ್ಟೇ ಏಕೆ, ದೇಶದ ಪ್ರಥಮ ರಾಷ್ಟ್ರಪತಿಯಾಗಿರ್ತಕ್ಕಂತಹ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ನಿವೃತ್ತಿಯ ನಂತರ ಶೌಚಾಲಯದ ಸೌಲಭ್ಯವಿಲ್ಲದಂತಹ ಒಂದು ಮನೆಯಲ್ಲಿ ವಾಸ ಮಾಡಿದ್ದರಂತೆ. ಇಂತಹ ಮಹಾನ್ ವ್ಯಕ್ತಿಗಳ ಆದರ್ಶ, ತ್ಯಾಗ, ಬಲಿದಾನ, ನಿಸ್ವಾರ್ಥ ಸೇವೆಗೈದಂತಹ ಈ ವ್ಯಕ್ತಿಗಳು ಇತಿಹಾಸದ ಪುಟಪುಟಗಳಲ್ಲಿ ರಾರಾಜಿಸುತ್ತಿರುವಾಗ ಶಿಕ್ಷಕರಾಗಿರ್ತಕ್ಕಂತಹ ನಾವುಗಳು ಮನಸ್ಸು ಮಾಡಿದ್ರೆ ನಮ್ಮ ವಿದ್ಯಾರ್ಥಿಗಳಲ್ಲಿಯೂ ಕೂಡ ಇಂತಹ ಎತ್ತರದ ವ್ಯಕ್ತಿತ್ವವನ್ನು ರೂಪಿಸಲಿಕ್ಕೆ ಸಾಧ್ಯವಿದೆ. ಇಂತಹ ಅತ್ಯಂತ ಆಗಲೇ ಪಿಒ ಸರ್ ಹೇಳಿದ್ರು, ನನ್ನ ಮಾತಿನಲ್ಲಿ ಸ್ವಲ್ಪ ಕಡಿತಗೊಳಿಸ್ಕೊಳ್ಬೇಕಾಗಿದೆ, ಯಾಕಂದ್ರೆ ನಾನೇನು ಹೇಳ್ಕೋಬೇಕು ಅಂತಿದ್ದೋ ಸರ್ ಎಲ್ಲ ಹೇಳಾಗಿದೆ. ಸೊ ಹಾಗಾಗಿ ಇನ್ನು ಸ್ವಲ್ಪ ಕೆಲವೊಂದು ವಿಷಯಗಳನ್ನೇನಂತಂದ್ರೆ ಹೇಳೋಕೆ ಇಚ್ಛೆ ಪಡ್ತೀನಿ. ವಿದ್ಯಾರ್ಥಿಗಳಲ್ಲಿ ವೈಚಾರಿಕತೆ, ತಾತ್ವಿಕತೆ, ಸಮಾಜ ಪ್ರೇಮದ ಮನುಕುಲ ಏಳ್ಗೆಯ ಕಿಚ್ಚನ್ನ ಹೊತ್ತಿಸುವವ ಶಿಕ್ಷಕನಾಗಬೇಕು. ಈ ಶಿಕ್ಷಕ ವೃತ್ತಿ ದೇಶೋದ್ಧಾರದ ಸೂತ್ರವಾದರೆ ಅದರಲ್ಲಿಯ ಸತ್ಯ ಶುದ್ಧತೆಯ ವ್ರತ ವಿದ್ಯಾರ್ಥಿಗಳ ಭವಿಷ್ಯವನ್ನ ರೂಪಿಸುವಂತಹ ಮಂತ್ರವಾಗಬೇಕು. ಈ ಶಿಕ್ಷಕ ವೃತ್ತಿ ಮನುಕುಲದ ಏಳ್ಗೆಯ ಮಧುರವಾಣಿಯಾಗಬೇಕು. ಭ್ರಷ್ಟ ಮನಸ್ಸಿಗೆ ಬೆಂಕಿಯಿಟ್ಟು ಪರಿಶುದ್ಧಗೊಳಿಸುವ ಅಕ್ಕಸಾಲಿಗನ ಅಗ್ನಿಯಂತಾಗಬೇಕು ಈ ನಮ್ಮ ಶಿಕ್ಷಕ ಬಳಗ. ಹಾಗಾಗಿ ಶಿಕ್ಷಕರ ಮೇಲಿರ್ತಕ್ಕಂತಹ ಜವಾಬ್ದಾರಿ ಅತ್ಯಂತ ದೊಡ್ಡದು. ನಮಗೆ ಇರ್ತಕ್ಕಂತಹ ಈ 5 ಬೆರಳುಗಳು ಸಾಮಾನ್ಯವಾದಂತಹ ಬೆರಳುಗಳಲ್ಲ. ಹಾಗಾಗಿ ಈ 5 ಬೆರಳುಗಳು ಸಾಮಾನ್ಯವಾದಂತಹ ಬೆರಳುಗಳಲ್ಲ. ಕಪ್ಪು ಹಲಗೆಯ ಮೇಲೆ ವಿದ್ಯಾರ್ಥಿಯ ಭವಿಷ್ಯವನ್ನ ಬರೆದು ಅದರಲ್ಲಿ ಅವಗುಣಗಳನ್ನ ಅಳಿಸಿ ಪುಸ್ತಕದ ಜ್ಞಾನವನ್ನ ಮಸ್ತಕಕ್ಕೆ ಇಳಿಸಿ ಆದರ್ಶ ಸಮಾಜಕ್ಕೆ ಆದರ್ಶ ವಿದ್ಯಾರ್ಥಿಗಳನ್ನ ಕೊಡಬಲ್ಲಾತನೇ ನಿಜವಾದಂತಹ ಗುರು, ನಿಜವಾದಂತಹ ಶಿಕ್ಷಕ ಅಂತ ಹೇಳಲಾಗುತ್ತದೆ. ನಾವು ನಮ್ಮ ಸಮಸ್ಯೆಗಳ ಜೊತೆಗೆ ಮಕ್ಕಳ ಸಮಸ್ಯೆಗಳನ್ನು ಕೂಡ ಆಲೋಚಿಸಬೇಕು. ಹೇಳ್ತಾರೆ, ಮಲಗಿದವನ ಭಾಗ್ಯ ಮಲಗುತ್ತದೆ, ನಿಂತವನ ಭಾಗ್ಯ ನಿಲ್ಲುತ್ತದೆ, ನಡೆಯುವವನ ಭಾಗ್ಯ ನಡೆಯುತ್ತದೆ ಅನ್ನುವ ಹಾಗೆ ಓಡುವವನ ಭಾಗ್ಯ ಓಡುತ್ತದೆ ಎಂಬುವುದನ್ನ ಅರಿತು ದೇವ ಕರುಣೆಯ ಕೊಡುಗೆಯಾದ ಈ ದೇಹ ಮನಸ್ಸುಗಳನ್ನ ಸರಿಯಾಗಿ ಬಳಸಿಕೊಂಡು ದುಡಿದದ್ದೇ ಆದಲ್ಲಿ ತನಗೂ
ತನ್ನ ಕುಟುಂಬಕ್ಕೂ ತನ್ನ ದೇಶಕ್ಕೂ ಕ್ಷೇಮ, ತನ್ಮೂಲಕ ಒಂದು ರಾಷ್ಟ್ರದ ಅಭಿವೃದ್ಧಿಯಾಗಲಿಕ್ಕೆ ಸಾಧ್ಯವಿದೆ ಅಂತೇಳಿ ಹೇಳ್ಬೋದಾಗಿದೆ. ಈ ಗುರುವನ್ನ ತ್ರಿಮೂರ್ತಿಗಳಿಗೆ ಹೋಲಿಕೆ ಮಾಡ್ತಾರೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಬ್ರಹ್ಮ ಸೃಷ್ಟಿಕರ್ತ, ಅಂದರೆ ಗುರುವಾಗಿರ್ತಕ್ಕಂಥವನು ಮಕ್ಕಳಲ್ಲಿ ಅಕ್ಷರ ಜ್ಞಾನದ ಜ್ಯೋತಿಯನ್ನ ಹೊತ್ತಿಸುವ ಕಾರ್ಯ ಗುರುವಿನದಾಗಬೇಕು. ಇನ್ನ ವಿಷ್ಣು ಸೃಷ್ಟಿ ರಕ್ಷಕ, ಪಾಲಕ, ಅಂದರೆ ಮಕ್ಕಳಲ್ಲಿನ ಅವಗುಣಗಳನ್ನ, ಮಕ್ಕಳನ್ನ ಸರಿಯಾದ ಚಿಂತನೆಯೆಡೆಗೆ, ಸರಿಯಾದಂತಹ ದಾರಿಗೆ ಕೊಂಡೊಯ್ಯುವಾತನೇ ಶಿಕ್ಷಕ. ಇನ್ನ ಮಹೇಶ್ವರ, ಈತ ಸಂಹಾರಕ, ಅಂದ್ರೆ ವಿದ್ಯಾರ್ಥಿಗಳಲ್ಲಿನ ಅಂಧಕಾರವನ್ನ, ಅಜ್ಞಾನವನ್ನ, ಆತನಲ್ಲಿರ್ತಕ್ಕಂತಹ ಅವಗುಣಗಳನ್ನ ಕಳೆದು ಸುಜ್ಞಾನವನ್ನ ಭರಿಸುವಂತಹ ವ್ಯಕ್ತಿ ಎಂದ್ರ ಈ ಶಿಕ್ಷಕ. ಹಾಗಾಗಿ ತಸ್ಮೈ ಶ್ರೀ ಗುರುವೇ ನಮಃ ಎಂದು ಹೇಳಲಾಗುತ್ತದೆ. ಈ ಪ್ರಪಂಚದೊಳಗ ಗುರುವಿಗಿರ್ತಕ್ಕಂತಹ ಸ್ಥಾನ, ಗುರುವಿಗಿರ್ತಕ್ಕಂತಹ ಒಂದು ಸ್ಥಳ ಅತ್ಯಂತ ದೊಡ್ಡದಾಗಿರ್ತಕ್ಕಂತಹ ಸ್ಥಳ. ಅಲೆಕ್ಸಾಂಡರ್ ಮಹಾರಾಜ ಕೂಡ ತನ್ನ ಗುರುವನ್ನು ನೋಡಿದಾಗ ಆ ಒಂದು ಸಿಂಹಾಸನದಿಂದ ಕೆಳಗಿಳಿದು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ್ದನಂತೆ. ಯಾರಿಗೂ ಬಾಗದಂತಹ ಅಲೆಕ್ಸಾಂಡರ್, ವಿಶ್ವವನ್ನ ಗೆಲ್ಲುವಂತಹ ಕನಸನ್ನ ಹೊತ್ತಿದ ಅಲೆಕ್ಸಾಂಡರ್. ಇಲ್ಲಿ ಈ ಒಂದು ಗುರುವಿನ ಮಹತ್ವ ಅತ್ಯಂತ ಪ್ರಮುಖವಾದದ್ದು ಅಂತ ಹೇಳ್ತಾ ಇದ್ದಾನೆ. ಗುರು ಆನಂದಾಮೃತವನ್ನಷ್ಟೇ ಅಲ್ಲ, ದಂಡಿಸುವ ದಂಡವನ್ನೂ ಹಿಡಿದು ಬರುತ್ತಾನೆ. ಸದಾನಂದದ ಅಲೆಯಲ್ಲಿ ತೇಲಿಸುವವನೇ ಗುರು. ಅಜ್ಞಾನದ ಅಂಧಕಾರದಲ್ಲಿ ಕಂಗೆಟ್ಟು ದಿಕ್ಕೆಟ್ಟವನಾದಂತಹ ಶಿಷ್ಯನಿಗೆ ಸುಜ್ಞಾನವೆಂಬ ಬೆಳಕಿನೆಡೆಗೆ ಸಾಗಿಸಬಲ್ಲಾತನೇ ಗುರು ಎಂದು ಹೇಳಲಾಗುತ್ತದೆ. ಈ ಮಾತು ಇಂದಿನ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ಅನ್ವಯ ಆಗ್ತದ ಅನ್ನುವಂತಹ ಮಾತನ್ನ ನಾವು ಇಲ್ಲಿ ವಿಚಾರ ಮಾಡಬೇಕಾಗಿದೆ. 12ನೇ ಶತಮಾನದೊಳಗ ಬಸವಣ್ಣನವರು ಕಳಬೇಡ ಕೊಲಬೇಡ ಅನ್ನುವಂತಹ ಸಪ್ತ ಸೂತ್ರದ ವಚನವನ್ನ ಬೋಧಿಸಿದ್ರ ಇಂದಿನ ವಿದ್ಯಾರ್ಥಿಗಳು ಹೊಡಿಬೇಡ, ಬಡಿಬೇಡ, ದುರುಗುಟ್ಟಿ ನೋಡಬೇಡ, ಎನ್ನ ಬಯ್ಯಬೇಡ, ಕೋಲಿನಿಂದ ತಿವಿಯಬೇಡ, ಕಿವಿಯ ಹಿಂಡಲೂ ಬೇಡ, ಅವನ ಬಣ್ಣಿಸಬೇಡ, ಎನ್ನ ಹಳಿಯಬೇಡ, ಬೆತ್ತವ ಶಾಲೆಗೆ ತರಲೇಬೇಡ, ಎನ್ನ ದಂಡಿಸುವ ಪರಿ ಆಲೋಚಿಸಲೇಬೇಡ, ಇದುವೇ ನಿನಗೂ ಕ್ಷೇಮ, ನಿನ್ನ ಶಾಲೆಗೂ ಕ್ಷೇಮ, ಇದುವೇ ನಮ್ಮ ಶಿಷ್ಯೋತ್ತಮರನ್ನ ಒಲಿಸುವ ಪರಿ ಅಂತೇಳಿ ಹೇಳಲಾಗಿದೆ. ಇದನ್ನ ನೋಡಿದಾಗ ಸಮಾಜ ಅಂದ್ರೆ ಶಿಕ್ಷೆ ಇಲ್ಲದ ಶಿಕ್ಷಣ ಎಷ್ಟು ಏನಪ್ಪಾ ಅಂದ್ರೆ ಆದರ್ಶವಾಗಬಲ್ಲದು ಅಂತ ನಾವು ವಿಚಾರ ಮಾಡಬೇಕಾಗಿದೆ. ಶಿಕ್ಷಕ ಅಂದ ತಕ್ಷಣ ಏನು ಸುಮ್ಮನೆ ಹೊಡಿತಕ್ಕಂಥವನ್ನಲ್ಲ. ಆ ಹೊಡಿತಕ್ಕಂತಹ, ಆ ಬೈತಕ್ಕಂತಹ ಒಂದು ಅದರ ಹಿಂದ ಆತನಲ್ಲಿ ಒಂದು ಕಳಕಳಿ ಅದ. ನನ್ನ ವಿದ್ಯಾರ್ಥಿ, ನನ್ನ ಮಗು ಮುಂದೆ ತಪ್ಪು ಮಾಡಬಾರದು ಅನ್ನುವಂತಹ ಆ ತಂದೆ ತಾಯಿಗಳಿಗಿಂತಲೂ ಹೆಚ್ಚಿನ ಒಂದು ಕಳಕಳಿ, ಕರುಣೆ ಏನಪ್ಪಾ ಅಂತಂದ್ರ ಶಿಕ್ಷಕನಲ್ಲಿದೆ. ಇವತ್ತ ಬೆಳಗ್ಗೆದ್ದು ಫೋನ್ ನೋಡಿದಾಗ ಆ ಮಕ್ಕಳು ವಿಶ್ ಮಾಡ್ತಾವಲ್ಲ, ಇವತ್ತು ನಾನು ಮಾತಾಡೋದಕ್ಕಿಂತ ಆ ಮಕ್ಕಳು ವಿಶ್ ಮಾಡಿರ್ತಕ್ಕಂತಹ ಸಂದೇಶಗಳನ್ನು ನೋಡಿದ್ರೆ ನಮ್ಮ ಮಕ್ಕಳೇ ಇಷ್ಟು ಎತ್ತರಕ್ಕೆ ಬೆಳೆದಾವ ಅನ್ನುವಂತಹ ಒಂದು ವಿಚಾರ ಬಂದು ಬಿಡ್ತಾ ಇದೆ. ಸಾಕು ಶಿಕ್ಷಕನಾದವನಿಗೆ ಇದಕ್ಕಿಂತ ಮತ್ತೇನೇನಪ್ಪ ಅಂದ್ರೆ ಸಂತೋಷದ ವಿಷಯ ಬೇಕು ಹೇಳಿ. ನಾವೆಲ್ಲರೂ ಬಯಸುವುದು ಈ ಮಕ್ಕಳ ಏಳಿಗೆ, ಮಕ್ಕಳ ಅಭಿವೃದ್ಧಿಗಾಗಿ. ಮೇಲಾಧಿಕಾರಿಗಳಿಂದ ಹಿಡ್ಕೊಂಡು
ನಮಗೇನಪ್ಪ ಅಂದ್ರೆ ಶಿಕ್ಷಕರಲ್ಲಿ ಅಂದ್ರೆ ಸ್ವತಂತ್ರವಾಗಿ ಬೋಧನೆ ಮಾಡ್ತಕ್ಕಂತಹ ಒಂದು ಸ್ವಾತಂತ್ರ್ಯವನ್ನ ಸ್ವಲ್ಪ ಸ್ವಲ್ಪ ಏನಪ್ಪಾ ಅಂದ್ರೆ ಕಸಿದುಕೊಂಡು ಹೋಗ್ಲತ್ತದೇನೋ ಅಂತ ಹೇಳಿ ಅನ್ನಿಸ್ತಾ ಇದೆ. ನಮ್ಮ ಪಾಡಿಗೆ ನಾವು ಪಾಠ ಹೇಳ್ಕೊಂಡು ಹೋಗ್ಬೇಕಾದ್ರೆ ಮೇಲಿಂದ ಏನೇನೋ ಬರ್ತಾವ, ಬರಬಾರ್ದಂತ ನಾನು ಹೇಳತ್ತಿಲ್ಲ, ಅವರಿಗೂ ಮೇಲಿಂದ ಒತ್ತಡ ಇರ್ತದ. ಸೊ ನಮ್ಮ ಈ ಒಂದು ಸಿಲೆಬಸ್ಸು, ಆ ಮಗುವಿನ ಲೆವೆಲ್ಲು, ಇದಕ್ಕೇನಪ್ಪ ಅಂದ್ರೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕಾದ್ರೆ ನಮಗೆ ಬಹಳಷ್ಟು ಶಿಕ್ಷಕರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಆದ್ರೆ ಸಮಸ್ಯೆ ಎದುರಿಸ್ತಾ ಇದ್ದೀವಿ ಅನ್ನೋದು ಯಾರಿಗೂ ಗೊತ್ತಾಗಬಾರದು. ಆ ರೀತಿಯಾಗಿ ನಾವು ನಮ್ಮ ಮಕ್ಕಳನ್ನ ಬೆಳೆಸಿ ತೋರಿಸ್ತಕ್ಕಂತಹ ಸಾಮರ್ಥ್ಯ ಆ ದೇವರು ನಮಗೆ ಕೊಟ್ಟಾನ, ಅದನ್ನ ನಾವು ಮಾಡಲಿಕ್ಕೆ ಮುಂದಾಗೋಣ. ಒಂದು ಘಟನೆ ಹೇಳ್ತೀನಿ. ಅಂದ್ರೆ ಪ್ರಯತ್ನ ಯಾವ ರೀತಿಯಾಗಿ ನಮ್ದು ಇರಬೇಕು ಅನ್ನೋದಕ್ಕೆ. ಬಿಹಾರದೊಳಗ ಒಂದು ಸಣ್ಣ ಗ್ರಾಮ, ಬಹಳ ಕುಗ್ರಾಮ. ಅದು ಮೂಲಭೂತವಾದಂತಹ ಸೌಕರ್ಯಗಳು ಇಲ್ಲದಂತಹ ಗ್ರಾಮ ಅಂತಂದ್ರೆ ಆ ಊರು. ಇವನ್ ಕುಡಿತಕ್ಕಂತಹ ನೀರಿನ ಸೌಲಭ್ಯ ಕೂಡ ಆ ಊರಲ್ಲಿ ಇರಲಿಲ್ಲ. ಅಂತಹ ಆ ಕುಗ್ರಾಮದಲ್ಲಿ ಜನ ಹೆಂಗೋ ಜೀವನವನ್ನ ನಡೆಸಿಕೊಂಡು ಸಾಗ್ತಾ ಇದ್ರು. ಒಂದು ಸಲ ಆ ಊರಿನಾಗ ದಶರಥ್ ಮಾಂಜಿ ಅಂತ ಬರ್ತಾನೆ. ಆತ ಕೆಲಸಕ್ಕೇನಪ್ಪಾ ಅಂತಂದ್ರೆ ಪಕ್ಕದ ಊರಿಗೆ ಹೋಗಿರ್ತಾನೆ. ಅವಾಗ ಮಧ್ಯಾಹ್ನದ ಹೊತ್ತಿಗೆ ಆತನ ಹೆಂಡತಿ ಏನಪ್ಪಾ ಅಂದ್ರೆ ಬುತ್ತಿ ತೆಗೆದುಕೊಂಡು ಹೋಗ್ತಾನೆ. ಆ ಊರಿಂದ ಬೇರೆ ಊರಿಗೆ ಹೋಗ್ಬೇಕು ಅಂತಂದ್ರೆ ಬೆಟ್ಟವನ್ನ ಹತ್ಕೊಂಡು ಹೋಗ್ಬೇಕು, ಇಲ್ಲ ಅಂದ್ರೆ ಬೆಟ್ಟವನ್ನ ಸುತ್ಕೊಂಡು ಹೋಗ್ಬೇಕು. ಬೆಟ್ಟವನ್ನ ಸುತ್ಕೊಂಡು ಹೋಗ್ಬೇಕಾದ್ರೆ 70 ಕಿಲೋಮೀಟರ್. ಹಾಗಾಗಿ ಆ ಹೆಣ್ಣು ಮಗಳು ಆ ಬುತ್ತಿಯನ್ನ ತೆಗೆದುಕೊಂಡು ಹೋಗುವಾಗ ಆಕೆ ಕಾಲಿಜಾರ ಏನಪ್ಪಾ ಅಂದ್ರೆ ಬಿದ್ದು ಬಿಡ್ತಾಳೆ. ತುಂಬು ಗರ್ಭಿಣಿಯಾಗಿರ್ತಕ್ಕಂತಹ ಆ ಮಹಿಳೆ ಬಿದ್ದಾಗ ಆಕೆಯ ಹೊಟ್ಟೆಗೆ ಬಲವಾದಂತಹ ಪೆಟ್ಟು ಬೀಳುತ್ತದೆ. ಅಲ್ಲಿರ್ತಕ್ಕಂತಹ ಸುತ್ತಮುತ್ತವರೆಲ್ಲ ಬರ್ತಾರೆ. ವಿಷಯ ಏನಪ್ಪಾ ಅಂದ್ರೆ ಆಕೆ ಅಂದ್ರೆ ದಶರಥ್ ಮಾಂಜಿಗೂ ಕೂಡ ಗೊತ್ತಾಗ್ತದ. ತಕ್ಷಣವೇ ಧಾವಿಸಿದಂತಹ ಆತ ತನ್ನ ಹೆಂಡತಿಯನ್ನ ಎರಡೂ ಕೈಗಳಲ್ಲಿ ಎತ್ತಿಕೊಳ್ಳುತ್ತಾನೆ. ಪುನಃ ಆಸ್ಪತ್ರೆಗೆ ಹೋಗ್ಬೇಕಂದ್ರೂ ಕೂಡ ಆತ ಆ ಬೆಟ್ಟವನ್ನೇ ಹತ್ತಿಕೊಂಡು ಹೋಗಬೇಕು. ಬೆಟ್ಟವನ್ನ ಹತ್ತಿ ಇಳಿಯುವ ಹೊತ್ತಿಗೆ ತನ್ನ ಕೈಯಲ್ಲಿಯೇ ತನ್ನ ಮುದ್ದಾದ ಮಡದಿ ಪ್ರಾಣ ಪಕ್ಷಿ ಹಾರಿ ಹೋಗುತ್ತದೆ. ಇದನ್ನ ಕಂಡಿರ್ತಕ್ಕಂತಹ ದಶರಥ ಮಾಂಜಿಗೆ ಬಹಳಷ್ಟು ಏನಂತಂದ್ರೆ ನೋವಾಗುತ್ತೆ. ಹಾಗಾಗಿ ಆತ ಅತ್ಯಂತ ಒಂದು ದುಃಖದಲ್ಲಿ ಆತ ವಾಪಸ್ ಏನಪ್ಪಾ ಅಂತಂದ್ರೆ ಮನೆಗೆ ಬರ್ತಾನ. ಮನೆಗೆ ಬಂದು ಮಣ್ಣು ಮಾಡ್ತಾನ. 1 ದಿನ ಆಗ್ತು, 2 ದಿನ ಆಗ್ತು, 3 ದಿನ ಹಂಗೆ ಕಳೆದು ಹೋಗ್ತದ. 4ನೇ ದಿನಕ್ಕೆ ಅವ ಕುಂದು ವಿಚಾರ ಮಾಡುವಾಗ ಎದುರುಗಡೆ ಬೆಟ್ಟ ಇರ್ತದೆ. ಈ ಬೆಟ್ಟ ತಾನೇ ನನ್ನ ಹೆಂಡತಿಯನ್ನ ಜೀವ ತೆಗೆದುಕೊಂಡುದ ಅಂತ ತಿಳ್ಕೊಂಡು ಆ ಸುತ್ತಿಗೆ ಆ ಉಳಿಯನ್ನ ತೆಗೆದುಕೊಂಡು ಅದನ್ನ ಅಗಿಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಊರ್ ಜನ, ಬಂಧು ಬಾಂಧವರು ಎಲ್ಲರೂ ಹೇಳಿರ್ತಾರೆ. ಹಾಗಾಗಿ ಅಲ್ಲೇನಪ್ಪ ಅಂದ್ರೆ ಯಾರ ಮಾತನ್ನು ಕೇಳಲ್ಲ. ಕೊನೆಗೆ ಬೆಟ್ಟ ಅಗಿತಾನೆ, ದಾರಿ ಮಾಡ್ತಾನೆ. ಅಲ್ಲಿ ಆವಾಗ ಬಿಹಾರ ಸರ್ಕಾರ ಗುರುತಿಸ್ತದ. ಇವತ್ತಿಗೂ ಕೂಡ ಆ ಬಿಹಾರ್ನಲ್ಲಿ ಯಾವುದೇ ರಸ್ತೆಗಳದವ, ಯಾವುದ ಆಸ್ಪತ್ರೆ ಇದೆ, ಯಾವ್ದು ಶಾಲಾ ಕಾಲೇಜ್ ಅದ, ಅವೆಲ್ಲವುಗಳಿಗೆ ದಶರಥ್ ಮಾಂಜಿಯ ಹೆಸರನ್ನ ಕೊಡಲಾಗ್ತದ. ಪುರಸ್ಕಾರ ಕೂಡ ಅವ್ರ ಹೆಸರು. ಈ ನೀತಿಕತೆ ಹೇಳಿದ್ರೆ ಉದ್ದೇಶ ಏನು ಅಂದ್ರೆ ನಮಗೇನು ಬೆಟ್ಟ ಕೊರೆಯೋದಿಲ್ಲ. ಹಾಗಾಗಿ ಮಕ್ಕಳ ಮನಸ್ಸನ್ನ ತಿದ್ದೋದದ. ತೊಂದರೆ ಆಗ್ತದ, ಸಮಸ್ಯೆ, ನನಗೂ ಸಮಸ್ಯೆ, ಎಲ್ರಿಗೂ ಸಮಸ್ಯೆ ಆಗ್ತದ. ಆದರೂ ಕೂಡ ನಾವು ಮಕ್ಕಳ ಮನಸ್ಸನ್ನು ತಿರ್ತಕ್ಕಂತಹ ಕೆಲಸವನ್ನ ಮಾಡಬೇಕು. ನನ್ನಂತಹ ಈ ಅಳಿಮನದವಳಿಗೆ ಅವಕಾಶ ಮಾಡಿಕೊಟ್ಟಂತಹ ಆಯ್ಕೆಯ ಸಮಿತಿಯವರಿಗೂ, BO ಸರ್ ಅವರಿಗೂ, ಈ ವೇದಿಕೆಗೂ ಹಾಗೂ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನೆರಡು ಮಾತುಗಳನ್ನು ಗುರುಗಳ ಪಾದಗಳಲ್ಲಿ, ತಮ್ಮೆಲ್ಲರ ಚರಣಗಳಲ್ಲಿ ಅರ್ಪಿಸುತ್ತಾ ನನ್ನ ಮಾತಿಗೆ ವಿರಾಮ ಕೊಡುತ್ತೇನೆ. ಜೈ ಹಿಂದ್, ಜೈ ಭಾರತ್. ನನಗೊಂದು ಮಾತು ನೆನಪಿಗೆ ಬರ್ತಾ ಇದೆ. ನಮ್ಮಲ್ಲಿ ಪ್ರತಿಭೆಗೆ ಕೊರತೆ ಇಲ್ಲ, ಅವಕಾಶಗಳ ಕೊರತೆ ಇದೆ ಅಂತ ಅನಿಸ್ತಾ ಇದೆ.
ಯಾಕಂದ್ರೆ ನಾ ಈ ಸಮಿತಿಯವರಿಗೆ ಧನ್ಯವಾದನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾರೋ ಹೊರಗಿನವ್ರಿಗೆ ಕರೆಸೋದಕ್ಕಿಂತ ಈ ವರ್ಷ ಏನು ವಿಚಾರ ಮಾಡಿದ್ರು ಅಂದ್ರೆ ನಮ್ಮಲ್ಲೇ ಇರ್ತಕ್ಕಂಥ ಒಬ್ಬ ಶಿಕ್ಷಕಿಯರಿಗೆ ಆಯ್ಕೆ ಮಾಡಿ ಅವರಿಂದೇ ವಿಶೇಷ ಉಪನ್ಯಾಸ ನೀಡೋಣ ಅಂತ ಹೇಳಿದ್ರು. ಯಾಕೆ ಹೆಂಗ್ರಿ ಅಂತಂದ್ರೆ ಹೊರಗಿನವ್ರಿಗೆ ಅಲ್ಲಿಂದೇ ಗೊತ್ತಿರ್ತೋ ಸಮಸ್ಯೆ, ನಮ್ಮ ಶಿಕ್ಷಕರು ನಮ್ಮ ಸಮಸ್ಯೆ, ನಮ್ಮ ಶಿಕ್ಷಣದ ಅಭಿವೃದ್ಧಿ ಬಗ್ಗೆ ನಮ್ಮವರೇ ಹೇಳಿದಾಗ ವಿಶೇಷತೆಯಿಂದ ಆಗ್ತದೆ ಅಂತಕ್ಕಂಥ ಒಂದು ಉದ್ದೇಶದಿಂದ ನಮ್ಮವರೇ ಆಗಿರ್ತಕ್ಕಂಥ ಗೋಟ ಗ್ರಾಮದ ಶಾಂತಾಬಾಯಿ ಮೇಡಮ್ ಅವರು ಬಹಳ ವಿಶೇಷವಾಗಿ ಅವ್ರ ಉಪನ್ಯಾಸ ಹೆಂಗೆ ಹೇಳ್ತಾರೆ ಅಂತಂದ್ರೆ ಎಲ್ಲರೂ ಬಹಳ ಮನಕ್ಕೆ ಮುಟ್ಟುವ ರೀತಿಯಲ್ಲಿ ಅವ್ರು ಹೇಳ್ತಾ ಇದ್ರು. ಅಂತಹ ಮಹಿಳೆಯರಿಗೆ ಅದು ಮತ್ತೊಂದು ಮಾತು ಯಾಕೆ ಹೇಳ್ತೀನಿ ಅಂದ್ರೆ ಇವತ್ತೇನು ವಿಶೇಷ ಉಪನ್ಯಾಸ ಮಹಿಳೆಯರಿಗೆ ಆಯ್ಕೆ ಮಾಡಿರುವಂತ ಈ ಕಡೆ ಸಂಖ್ಯೆ ಬಿ ಜಾಸ್ತಿ ಆಗಿದ್ದೇನೋ ಅಂತ ಅನಿಸ್ಲತ್ತದ. ಅದಕ್ಕೆ ಧನ್ಯವಾದ. ಜೊತೆಗೆ ಮತ್ತೊಂದು ಇವತ್ತು ನನಗೆ ಒಂದು ಹಳ್ಳದ ಸರ್ದೊಂದು ಮಾತು ನೆನಪಿಗೆ ಹೊಂಟದು. ಮಾಜಿ ಡಿ.ಒ. ಸರ್ ಅವ್ರು ನಮ್ಗೆ ಒಂದು ಕಾರ್ಯಕ್ರಮದಾಗ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಸ್ಕೂಲಿಗೆ ವಿಸಿಟ್ ಮಾಡಿದ್ರು. ಅವ್ರು ಸಾಮಾನ್ಯವಾಗಿ ಕೇಳ್ತೀರಿ ಏನಂತಂದ್ರೆ ನೀ ನೆಕ್ಸ್ಟ್ ಏನಾಗ್ತಿ ಅಂತ ಕೇಳಿದ್ರೆ ಕೆಲವೊಂದು ಶಾಲೆದಾಗ ಹುಡುಗಿಯರು ಎದ್ದು ನಿಂತು ಏನು ಹೇಳ್ತೀರಿ ಅಂತಂದ್ರೆ ನಾ ಸಾವಿತ್ರಿ ಸಲ್ಗಾರ್ ಐತೀನಿ ಅಂತ ಹೇಳಿರಂತೆ ಯಾವುದೋ ಸ್ಕೂಲ್ದಾಗ. ಅಕ್ಕೋ ಹಂಗೇನು ಬರ್ತದೀಗ ಅವ್ರು ಒಬ್ಬರೇ ಹೇಳ್ತಾರೆ ಮತ್ತೆ ಆಗ್ಲಕ್ಕೆ ಬರಲ್ಲ ಅಂತಂದ್ರೆ ನೀನು ತಹಸೀಲ್ದಾರ್ ಆಯ್ತೀನಿ ಅಂತ ಹೇಳ್ಬೇಕಮ್ಮ, ಸಾವಿತ್ರಿ ಸಲ್ಗಾರ್ ಒಬ್ಬರೇ ಇರ್ತಾರ ಅಂತ ಹೇಳಿರಂತ. ಅದಕ್ಕೆ ಅವ್ರು ಎಷ್ಟು ಸಿಂಪಲ್ ಅವ್ರ ನಡೆ ನುಡಿ ಆಚಾರ ವಿಚಾರ ಇವತ್ತು ನಮ್ಮೆಲ್ಲರಿಗೂ ಮಾದರಿ. ಮಹಿಳೆಯರ ಬಗ್ಗೆ ನೆನಪಿಗೆ ಬಂದಾಗ ಒಂದು ಮಾತು ಮತ್ತೆ ನೆನಪಿಗೆ ಬಂತು. ಹಂಗಾಗಿ ಅಂಥವ್ರು ಎಷ್ಟು ಮೇಲ್ ಬರ್ರಿ ಅಂತಂದ್ರೆ ಇಲ್ಲಿ ನಾ ಜೀವನದಾಗ ಶಿಕ್ಷಕರ ದಿನಾಚರಣೆ ಎಲ್ಲೂ ತಪ್ಪಿಲ್ಲ. ಅದಕ್ಕೆ ಇಲ್ಲಿ ಇವತ್ತು ರಜೆ ಅದ, ಸಾರ್ವಜನಿಕ ರಜೆ ಇದ್ರು ಕೂಡ ನಾನು ಬಸವ ಕಲ್ಯಾಣದಲ್ಲಿ ನಾನು ಶಿಕ್ಷಕರ ದಿನಾಚರಣೆ ಆಚರಣೆ ಮಾಡ್ಲಿಕ್ಕೆ ನಿಮ್ಮ ಮಾತು ಕೇಳಲಿಕ್ಕೆ ಬಂದೀನಿ ಅಂತ ನಮ್ಮ ಸಾವಿತ್ರಿ ಮೇಡಮ್ ಅವ್ರು ಹೇಳಿದ್ರು. ಅವ್ರು ನಮ್ಮ ಕಾರ್ಯಕ್ರಮದಾಗ ಆಗಮಿಸಿದ್ರು ಅಂತಂದ್ರೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಮತ್ತೊಮ್ಮೆ ಅಭಿನಂದನೆ ನಮ್ಮ ಸಾವಿತ್ರಿ ಸಲ್ಗಾರ್ ಮೇಡಮ್ ಅವರಿಗೆ. ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದತ್ತಾತ್ರೇಯ ಗಾದಾ ಸರ್, ಮಾನ್ಯ ತಹಸೀಲ್ದಾರರು ಬಸವ ಕಲ್ಯಾಣ ಶ್ರೀಯುತರು ಆಗಮಿಸಿದ್ದಾರೆ. ಶ್ರೀಯುತರಿಗೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸನ್ಮಾನಿಸಿ ಗೌರವಿಸಬೇಕಂತೇಳಿ ಮಾತು ಕೇಳಲಿಕ್ಕೆ ಆಗ್ತಾ ಇಲ್ಲ. ಇನ್ನೊಂದು ಕಡೆ ಇವತ್ತು ಶುಕ್ರವಾರ ಹಾರ್ಕೂಡ್ ಪೂಜ್ಯರು ಮಾತಾಡಂಗಿಲ್ಲ. ಅದಕ್ಕೆ ನಾವು ಮೊದಲೇ ಅಂದೇ ನೀವು ಮಾತಾಡೇಬೇಕಾಯ್ತದ. ಇಲ್ಲ ಮಾತು ನಂದೇ ಇರ್ತಾವ ಬೇರೆಯವ್ರು ಆಡ್ತಾರ ಅಂತ ಹೇಳಿದ್ರು ಅವ್ರು ಲಾಸ್ಟಿಗೆ. ಮಾತು ನಂದೇ ಇರ್ತಾವ ಬೇರೆಯವ್ರು ಆಡ್ತಾರ. ಅದಕ್ಕೆ ನಮ್ಮ ಸೂರ್ಯಕಾಂತ್ ಮಠ್ ಅವರು ನಮ್ಮ ಹಾರ್ಕೂಡ್ ಪೂಜ್ಯರ ಎಲ್ಲ ನುಡಿಗಳನ್ನ ಅವರ ವಾಣಿಯನ್ನ ತಮ್ಮ ಹೃದಯಾಂತರ ಮೂಲಕ ಅವರು ಪ್ರಸ್ತುತಪಡಿಸಲಿ ಅಂತ ಶ್ರೀಯುತ ಸೂರ್ಯಕಾಂತ್ ಮಠ್ ಅವರಿಗೆ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ವಹಿಸಿರುವ ಪೂಜ್ಯ ಶ್ರೀ ಶಟಸ್ಥಲ ಬ್ರಹ್ಮೆ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಸಂಸ್ಥಾನ ಹಿರೇಮಠ ಸುಕ್ಷೇತ್ರ ಹಾರ್ಕೂಡ್ ರವರ ಚರಣಕಮಲಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆಯ ಮೇಲೆ ಆಸೀನರಾಗಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶ್ರೀ ಸಿದ್ದವೀರ ರುದ್ರೂರವರು ಹಾಗೂ ಬಸವ ಕಲ್ಯಾಣ ತಾಲೂಕಿನ ತಹಸೀಲ್ದಾರರಾಗಿರುವ ದತ್ತಾತ್ರೇಯ ಗಾದದವರು ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯಮಾನ್ಯರಿಗೆ ಹಾಗೂ ಆಗಮಿಸಿದ ಎಲ್ಲ ಶಿಕ್ಷಕರೇ, ಶಿಕ್ಷಕ ವರ್ಗದವರಿಗೆ ತಮ್ಮೆಲ್ಲರಿಗೂ 64ನೇ ಶಿಕ್ಷಕ ದಿನಾಚರಣೆ ಹಾರ್ದಿಕ ಶುಭಾಶಯಗಳು. ಇಂದು ಶುಕ್ರವಾರ ಇರುವ ಕಾರಣ ಶ್ರೀಗಳು ವೇದಿಕೆಯಲ್ಲಿ ಮೌನವಾಗಿರುವುದರಿಂದ ಈ ಒಂದು ಆಶೀರ್ವಚನದ ಶುಭ ನುಡಿ ಓದುವುದು ನನ್ನ ಅಹೋಭಾಗ್ಯ. ಶ್ರೀ ಹಾರಕೋಡು ಚನ್ನಬಸವೇಶ್ವರ ಪ್ರಸನ್ನ ಅತ್ಯಂತ ಶ್ರೇಷ್ಠವಾದ ಜ್ಞಾನದ ಕಣಜ ಹೊಂದಿರುವ ಅದ್ಭುತವಾದ ಶೈಕ್ಷಣಿಕ ಹಿನ್ನೆಲೆಯುಳ್ಳ ಅಧ್ಯಾತ್ಮದ ಪ್ರಯೋಗಶಾಲೆಯಾಗಿರುವ ಭಾರತ ಇವತ್ತಿಗೂ ಜಗತ್ತಿಗೆ ವಿವೇಕ ಮಾರ್ಗ ತೋರುತ್ತಿರುವುದು ಪ್ರತಿ ಭಾರತೀಯನ ಹೆಮ್ಮೆ. ಇಂತಹ ವಿಶಿಷ್ಟವಾದ ಜ್ಞಾನ ಪರಂಪರೆಯನ್ನು ಉಳಿಸಿಕೊಂಡು ಬರುತ್ತಿರುವ ಶಿಕ್ಷಕ ಸಮುದಾಯ ನಿಜವಾಗಿಯೂ ಸಮಾಜದ ಕೆನೆಪದರು ಎಂದು ಹೇಳಿದರೆ ಅತಿಶಯೋಕ್ತಿಯಾಗದು. ಶಿಕ್ಷಣ ಎಂಬುದು ಶಕ್ತಿಯ ಖಜಾನೆ. ಈ ಅದ್ಭುತ ಖಜಾನೆಯಿಂದ ಜ್ಞಾನಶಕ್ತಿಯನ್ನು ಸಮಾಜಕ್ಕೆ ವರ್ಗಾಯಿಸುವ ಶ್ರೇಷ್ಠ ಕಾರ್ಯದಲ್ಲಿ ತೊಡಗಿರುವ ಶಿಕ್ಷಕ ಸಮುದಾಯದ ಪವಿತ್ರ ಸೇವೆಯನ್ನು ಸ್ಮರಿಸುವ, ಗೌರವಿಸುವ ದಿನವೇ ಶಿಕ್ಷಕರ ದಿನಾಚರಣೆ. ವ್ಯಾವಹಾರಿಕವಾಗಿ ವರ್ಷಕ್ಕೊಮ್ಮೆ ಶಿಕ್ಷಕರ ದಿನಾಚರಣೆ ಆಚರಿಸಿದರೆ ವಾಸ್ತವವಾಗಿ ಪ್ರತಿದಿನವೂ ಶಿಕ್ಷಕರ ದಿನಾಚರಣೆಯಾಗಿರುತ್ತದೆ. ಸಮಾಜದ ಉನ್ನತಿಗಾಗಿ ಪ್ರತಿದಿನವೂ ಪ್ರಯತ್ನಶೀಲನಾಗಿರುವ, ಸದ್ದಿಲ್ಲದೆ ಶ್ರಮಿಸುತ್ತಿರುವ ಶಿಕ್ಷಕ ರಾಷ್ಟ್ರ ನಿರ್ಮಾಣದ ಶಿಲ್ಪಿ ಎಂದೇ ಹೇಳಬಯಸುತ್ತೇವೆ. ಪ್ರತಿಕೂಲ ಸನ್ನಿವೇಶಗಳನ್ನು ಸಮರ್ಥವಾಗಿ ಸಮಚಿತ್ತದಿಂದ ಎದುರಿಸುವ ಮತ್ತು ಪರಿಹಾರ ಕಂಡುಕೊಳ್ಳುವ ಸಾಮರ್ಥ್ಯ ಬೆಳೆಸುವ ಜ್ಞಾನ ಮತ್ತು ಕೌಶಲ್ಯವೇ ಶಿಕ್ಷಣ ಎಂದಿರುವ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ರವರು ತಮ್ಮ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆ ಎಂದು ಆಚರಿಸಲು ಕರೆ ಕೊಟ್ಟಿರುವುದು ಅರ್ಥಪೂರ್ಣವಾಗಿದೆ. ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ, ಫಾತಿಮಾ ಶೇಖ್ರಂತಹ ಮಹನೀಯರು ಸಮಾಜದ ಪರಿವರ್ತನೆ ಶಿಕ್ಷಣದಿಂದ ಮಾತ್ರ ಸಾಧ್ಯವೆಂದು ತಿಳಿದು
ಆ ನಿಟ್ಟಿನಲ್ಲಿ ದಿಟ್ಟ ಹೆಜ್ಜೆ ಇಟ್ಟು ಆದರ್ಶ ಸಮಾಜ ಕಟ್ಟುವಲ್ಲಿ ತಮ್ಮನ್ನು ಸಮರ್ಪಿಸಿಕೊಂಡಿದ್ದಾರೆ. ಶಿಕ್ಷಣದಲ್ಲಿ ಬಲವಾದ ನಂಬಿಕೆ ಇಟ್ಟಿರುವ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಜುಕೇಷನ್ ಕುಡ್ ಟ್ರಾನ್ಸ್ಫಾರ್ಮ್ ಸೋಷಿಯಲ್ ಎಕನಾಮಿಕ್ ಎಂಪವರ್ಮೆಂಟ್ ಎಂದು ಹೇಳಿರುವುದನ್ನು ಇವತ್ತಿನ ಶಿಕ್ಷಕರು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಆ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಬುದ್ಧ, ಬಸವ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಅಲ್ಲಮ, ಅಕ್ಕಮಹಾದೇವಿ, ಪರಮಹಂಸ, ವಿವೇಕಾನಂದರು, ಕನಕದಾಸ, ಅರವಿಂದ, ಮಹಾತ್ಮ ಗಾಂಧಿ, APJ ಅಬ್ದುಲ್ ಕಲಾಂ, ಕುವೆಂಪುರವರು ಹೀಗೆ ಅನೇಕ ದಾರ್ಶನಿಕರು ಇಡೀ ಸಮಾಜವನ್ನೇ ವಿದ್ಯಾರ್ಥಿಯಾಗಿ ಸ್ವೀಕರಿಸಿ ಅದರ ಸರ್ವೋನ್ನತಿಗಾಗಿ, ಸರ್ವರ ಬದುಕು ಯಶಸ್ಸಿಗಾಗಿ ಅವಿರತವಾಗಿ ದುಡಿದು ತಮ್ಮ ಇಡೀ ಬದುಕನ್ನೇ ಸಮರ್ಪಿಸಿದ್ದಾರೆ. ಇಂತಹ ಮಹಾತ್ಮರ ಬೆಳಕಿನಲ್ಲಿ ಸುಂದರ ಸಮಾಜ ಕಟ್ಟುವ ಹೊಣೆ ನಮ್ಮದಾಗಿದೆ ಎಂಬುದನ್ನು ಅರಿತು ಆ ನಿಟ್ಟಿನಲ್ಲಿ ಸಾರ್ಥಕ ಹೆಜ್ಜೆ ಇಡಬೇಕೆನ್ನುವುದೇ ನಮ್ಮ ಆಶಯವಾಗಿದೆ. ಶಿಕ್ಷಣ ಲೋಕದ ಬಾನಂಗಳದಲ್ಲಿ ಯಾವತ್ತೂ ಮಾನವೀಯ ಮೌಲ್ಯಗಳ, ರಾಷ್ಟ್ರ ಪ್ರೇಮದ ಪತಾಕೆ ಹಾರಡುತ್ತಿರುವಂತೆ ಪ್ರತಿಯೊಬ್ಬರೂ ಹೊಣೆಗಾರಿಕೆಯ ಹೆಗಲು ನೀಡಬೇಕಾಗಿರುವುದು ಅವಶ್ಯವೂ ಹೌದು, ಅನಿವಾರ್ಯವೂ ಹೌದು. ಬಸವಾದಿ ಶರಣರ ಕಾಯಕ ಭೂಮಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಎಲ್ಲ ಶಿಕ್ಷಕರ, ಗುರುಮಾತೆಯರ ಕುರಿತಾದ ಅಂತಃಕರಣದಿಂದ ನಾವು ಸತತವಾಗಿ 36 ವರ್ಷಗಳಿಂದ ಬಸವ ಕಲ್ಯಾಣ ಶಿಕ್ಷಕರ ದಿನಾಚರಣೆಯಲ್ಲಿ ಪಾಲ್ಗೊಳ್ಳುತ್ತಿದ್ದೇವೆ. ತಮ್ಮೆಲ್ಲರ ವೃತ್ತಿನಿಷ್ಠೆ ಹಾಗೂ ಪ್ರಾಮಾಣಿಕ ಪ್ರಯತ್ನದಿಂದ ತಾಲೂಕಿನ ಶೈಕ್ಷಣಿಕ ಗುಣಮಟ್ಟ ಸರ್ವತೋಮುಖವಾಗಿ ವೃದ್ಧಿಯಾಗಿ ರಾಷ್ಟ್ರ ಬೆಳಗುವ ಅದ್ಭುತ ಪ್ರತಿಭೆಗಳು ಹೊರಹೊಮ್ಮಲಿ ಹಾಗೂ ಸರ್ವರ ಬದುಕು ಶ್ರೇಯಸ್ಸಿನಿಂದ ಕೂಡಿರಲಿ ಎಂದು ಶುಭ ಹಾರೈಸುತ್ತೇವೆ. ನನ್ನ ಧ್ವನಿಯನ್ನು ಶ್ರೀಗಳ ಪಾದಕ್ಕೆ ಸಮರ್ಪಿಸಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಸಲ್ಲಿಸುತ್ತೇನೆ. ನಮ್ಮ ಸೂರ್ಯಕಾಂತ್ ಮಠ ಅವ್ರದ್ದು ವಾಯ್ಸ್ ಚಲೋ ಅದ, ಹೆಂಗೋ ಭಾಳ ಸಮಾಧಾನದಿಂದ ಅವ್ರ ಮಾತುಗಳು ಹೆಂಗೆ ಹೊಂಟೇವು ಅಂತಂದ್ರೆ ಇನ್ನೊಂದು ಸ್ವಲ್ಪ ಕೇಳಬೇಕು ಅನ್ನಂಗೆ ಅನಿಸ್ಲತ್ತಿತ್ತು. ಅಂತಹ ಸೂರ್ಯಕಾಂತ್ ಮಠ ಅವರಿಗೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಪೂಜ್ಯರ ಹೃದಯಾಂತರದ ಮಾತುಗಳನ್ನು ನಮಗೆ ನಮ್ಮ ಹೃದಯಕ್ಕೆ ಮುಟ್ಟಿಸಿರ್ತಕ್ಕಂಥ ಶ್ರೀಯುತ ಸೂರ್ಯಕಾಂತ್ ಮಠ ಅವರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ಜೊತೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಶಿಕ್ಷಕರ ದಿನಾಚರಣೆಯಲ್ಲಿ ಮಾನ್ಯ ಹುಮ್ನಾಬಾದ್ನ ಶಾಸಕರು 2 ನಿಮಿಷದಲ್ಲಿ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಶಿಕ್ಷಕರು ಒಂದಿಷ್ಟು ಶಾಂತ ರೀತಿಯಲ್ಲಿ ತಾವು ಕೂತ್ಕೊಳ್ಬೇಕಾಗಿ ವಿನಂತಿ. ಎಲ್ಲ ಇಲಾಖೆಗೆ ಸೇವೆ ಸಲ್ಲಿಸಿರ್ತಕ್ಕಂಥ ನಮ್ಮ ಹಿರಿಯರು, ಮಾರ್ಗದರ್ಶಕರಿಗೆ ಸನ್ಮಾನ ಗೌರವ ಕಾರ್ಯಕ್ರಮ ನೆರವೇರ್ತಾ ಇದೆ. ಅದನ್ನೆಲ್ಲ ತಾವು ಮುಗಿಸ್ಕೊಂಡು ಹೋಗಬೇಕು. ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಗುಂಡಪ್ಪ ಕುಂಬಾರ್ ಸರ್ ಅವರು ಮತ್ತು ಹನುಮಂತ್ ಬಾರಿಕೇಡ್ ಸರ್ ಅವರು ಒಂದು ಗೆಳೆಯರ ಬಳಗ ಇವತ್ತೇನು ಮಾಡ್ಯಾರ ಅಂದ್ರೆ 1,000 ಸಸ್ಯಗಳನ್ನು ತಗೊಂಡು ಬಂದಾರಿಂದ ಎಲ್ಲ ಶಿಕ್ಷಕರಿಗೆ ಒಂದೊಂದು ಸಸಿಯನ್ನು ಕೊಟ್ಟು ಶಿಕ್ಷಕರ ದಿನಾಚರಣೆ ನಿಮಿತ್ತ ತಾವು ಇವತ್ತೊಂದು ಸಸಿ ನೆಟ್ರಿ ಅಂತಂದ್ರೆ ಬರ್ತಕ್ಕಂಥ ದಿವಸದಲ್ಲಿ ಬಸವ ಕಲ್ಯಾಣದಲ್ಲಿ 1,000 ಗಿಡಗಳು ದೊಡ್ಡದಾಗಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಬಹಳ ಒಳ್ಳೆಯ ಕಲ್ಪನೆ ಇಟ್ಕೊಂಡು ನಮ್ಮ ಗೆಳೆಯರ ಬಳಗ, ಶಿಕ್ಷಕರ ಗೆಳೆಯರ ಬಳಗ, ಆ ಗೆಳೆಯರ ಬಳಗದ ನಮ್ಮ ಗುಂಡಪ್ಪ ಕುಂಬಾರ್ ಸರ್ ಅವರು ದಯವಿಟ್ಟು ವೇದಿಕೆ ಎದುರುಗಡೆ ಬರಬೇಕು. ಅದಕ್ಕೆ ಸಾಂಕೇತಿಕವಾಗಿ ನಮ್ಮ ನಿವೃತ್ತ ಶಿಕ್ಷಕರು ವೇದಿಕೆ ನೆನಪಾದ್ರೆ ಎಲ್ಲರಿಗೂ ಚಿದಂಬರ ಶೇಖರ್ ಹೆಸರು ತಲೆಗೆ ಬಂದೇ ಬರ್ತದೆ. ನಮ್ಮ ಚಿದಂಬರ ಶೇಖರ್ ಸರ್ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಆ ಸಸಿಯನ್ನು ಸಾಂಕೇತಿಕವಾಗಿ ಇಬ್ಬರು ಹಿರಿಯ ನಿವೃತ್ತ ಶಿಕ್ಷಕರಿಗೆ ಕೊಡುವುದರ ಮೂಲಕ ಆ ಕಾರ್ಯಕ್ರಮಕ್ಕೆ, ಜೊತೆಗೆ ನಮ್ಮ ಶ್ರಾವಣ್ ಸರ್ ಹಿರ್ನಾಗಾಂವ ಮುಖ್ಯ ಗುರುಗಳು, ಬೆಡ್ಬಾಲ್ಕುಂದ ಶ್ರೀದೇವಿ ಮೇಡಮ್ ಅವರು ತಾವು ವೇದಿಕೆಗೆ ಆಗಮಿಸಿ ಈ ಸಾಂಕೇತಿಕ ಕಾರ್ಯಕ್ರಮಕ್ಕೆ ಪೂಜ್ಯರಿಂದ ಈ ಸಸಿಗಳನ್ನು ಪಡೆದು ಎಲ್ಲ ಶಿಕ್ಷಕರಿಗೆ ಹೊರಗೆ ಹೋಗುವಾಗ ಅವರು ಸಸಿಯನ್ನು ನೀಡ್ತಾ ಇದ್ದಾರೆ. ನಮ್ಮ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯನ್ನು ಹೊಂದಿರತಕ್ಕಂಥ ನಮ್ಮ ಎಲ್ಲ ಶಿಕ್ಷಕರ ಬಳಗದವರಿಗೆ ಸನ್ಮಾನ ಕಾರ್ಯಕ್ರಮ ಇದೆ. ನಾವೆಲ್ಲರೂ ಕೂಡಿ ಆ ಕಾರ್ಯಕ್ರಮ ಮಾಡಬೇಕಾಗಿದೆ. ದಯವಿಟ್ಟು ಎಲ್ಲರೂ ತಮ್ಮ ಅಮೂಲ್ಯವಾಗಿರತಕ್ಕಂಥ ಸಮಯವನ್ನ ನಮ್ಮ ಇಲಾಖೆಯ ಶಿಕ್ಷಕರಿಗೆ ತಾವು ನೀಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮುಂದೊಂದು ದಿವಸ ಎಲ್ಲ ಶಿಕ್ಷಕರಿಗೂ ಕೂಡ ನಿವೃತ್ತಿಯ ಭಾಗ್ಯ ಕರುಣಿಸ್ತಕ್ಕಂಥ ಆ ಭಾಗ್ಯ ದೇವರು ಕರುಣಿಸಲಿ ಅಂತ ನಾನು ಎಲ್ಲ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಯಾಕಂತಂದ್ರೆ ನೌಕರಿ ತಗೊಂಬಂದು ನಮ್ಮ ಕೈಯಾಗದ, ರಿಟೈರ್ಮೆಂಟ್ ತನ ಬದುಕಿಸೋದು ದೇವರ ಕೈಯಲ್ಲಿದೆ. ಹಾಗಾಗಿ ನಿಮ್ಮೆಲ್ಲರಿಗೂ 100 ವರ್ಷ ಆಯುಷ್ಯ ಆರೋಗ್ಯ ಯಾವಾಗ ಸಿಗ್ತದೆ ಅಂತಂದ್ರೆ ಇಂತಹ ಕಾರ್ಯಕ್ರಮಗಳು, ನಮ್ಮ ನಿವೃತ್ತ ಶಿಕ್ಷಕರ ಕಾರ್ಯಕ್ರಮ ನಾವು ಯಶಸ್ವಿಗೊಳಿಸಿದಾಗ ಎಲ್ರಿಗೂ ಆ ಭಾಗ್ಯ ದೊರೀತಾ ಇದೆ ಅಂತಕ್ಕಂಥ ಮಾತಿನೊಂದಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬಸವ ಕಲ್ಯಾಣ ತಾಲೂಕಿನ ದಂಡಾಧಿಕಾರಿಗಳು ಮಾನ್ಯ ತಹಶೀಲ್ದಾರ್ ಸರ್ ಅವರು ತಮ್ಮ ಅನಿಸಿಕೆಯನ್ನು ಪ್ರಶ್ನಿಸಿ ಅವರಿಗೆ ವೇದಿಕೆಗೆ ಆಹ್ವಾನಿಸಿದರು.
ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆ ಸಮಿತಿ ವತಿಯಿಂದ ಈ ದಿನ ಈ ಕಾರ್ಯಕ್ರಮ ಆಯೋಜಿಸಿರುತ್ತಾರೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಪರಮ ಪೂಜ್ಯ ಶ್ರೀ ಶಟಬ್ರಹ್ಮ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರಲ್ಲಿ ಪಾದಗಳಲ್ಲಿ ಕೈ ಜೋಡಿಸುತ್ತಾ ಹಾಗೂ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವ ಸಹೋದರಿ ಸಮಾನದ ಶ್ರೀಮತಿ ಸಾವಿತ್ರಿ ಸಲ್ಗರ್ ಮೇಡಮ್ ಅವರೇ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ BO ಅವರೇ ಹಾಗೂ ವೇದಿಕೆ ಮೇಲೆ ಹಾಜರಿರುವ ಎಲ್ಲ ಪ್ರಾಥಮಿಕ ಪ್ರೌಢಶಾಲೆ ಹಾಗೂ ಕರ್ನಾಟಕ ಸರ್ಕಾರಿ ನೌಕರರ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಶಿಕ್ಷಕರು ಹಾಗೂ ಎಂದಿಗೂ ಆತ್ಮೀಯ ಮಾಧ್ಯಮ ಮಿತ್ರರವರಿಗೆ ವಂದಿಸುತ್ತಾ ನಂದೊಂದೆರಡು ಮಾತು ಹೇಳಲು ಬಯಸುತ್ತೇನೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಿಂದೆ ಗುರು ಮುಂದೆ ಗುರಿ ಇದ್ದರೆ ಜೀವನದಲ್ಲಿ ಏನು ಬೇಕಾದರೂ ಸಾಧಿಸಬಹುದೆಂದು ಹೇಳಿಕೊಟ್ಟ ಹಾಗೂ ನಮ್ಮ ಜೀವನದ ಪ್ರಪ್ರಥಮ ಗುರುಗಳಾದ ತಂದೆ ತಾಯಿ ಹಾಗೂ ಜೀವನದ ಅಕ್ಷರಮಾಲೆಯಿಂದ ಪ್ರಬಂಧ ಬರೆಯುವವರೆಗೂ ಹೇಳಿಕೊಟ್ಟ ಎಲ್ಲ ಸಕಲ ಗುರುಗಳು ಜೀವನದಲ್ಲಿ ಕನ್ನಡದ ಕಾಗುಣಿತ ಇರ್ಬೋದು, ಇಂಗ್ಲೀಷ್ನಲ್ಲಿ ಆಲ್ಫಾಬೆಟ್ಸ್ ಇರ್ಬೋದು, ಅಲ್ಲಿಂದ ನಮಗೆ ಅಂಕಿಗಳು ನ್ಯೂಮರಿಕಲ್ಸು ಅಲ್ಲಿಂದ ಸ್ಟಾರ್ಟ್ ಆಗಿ ವರ್ಡ್ಸು ಸೆಂಟೆನ್ಸು ಪ್ಯಾರಾವೈಸ್ ಎಲ್ಲ ಬರೆಯೋದು ಪ್ರತಿಯೊಂದು ನಾವು ಚಿಕ್ಕವರಿದ್ದಾಗ ಫಸ್ಟ್ ಆಲ್ಫಾಬೆಟ್ಸ್ ಕಲಿಬೇಕು, ಆಮೇಲೆ ಲ್ಯಾಂಗ್ವೇಜಸ್ ಕಲಿಬೇಕು, ಆಮೇಲೆ ಸೋಷಿಯಲ್ ಸೈನ್ಸ್ ವಿಜ್ಞಾನ ಗಣಿತ ಪ್ರತಿಯೊಂದನ್ನು ನಾವು ಏನಾದರೂ ನಮ್ಮ ಕಲ್ಪನೆಗೆ ಅಥವಾ ನಮ್ಮ ವಾಸ್ತವಕ್ಕೆ ಬರಬೇಕಾದ್ರೆ ಅದು ಶಿಕ್ಷಕರು ಹೇಳಿದಾಗ ಮಾತ್ರ ನಾವು ಕಲೀಲಿಕ್ಕೆ ಸಾಧ್ಯ ಆಗಿದೆ. ಸೊ ಈ ಶಿಕ್ಷಕರ ಕೊಡುಗೆ ಅಂದರೆ ದ ನೋಬೆಲ್ ಪ್ರೊಫೆಷನ್ ಇನ್ ದಿಸ್ ವರ್ಲ್ಡ್ ಈಸ್ ಟೀಚಿಂಗ್ ಅಂತ ಹೇಳ್ತಾರೆ. ಅಂತ ನೋಬೆಲ್ ಪ್ರೊಫೆಷನ್ಗೆ ನಮ್ಮ ಸರ್ವೇಪಲ್ಲಿ ರಾಧಾಕೃಷ್ಣನವರ ಜನ್ಮ ದಿನೋತ್ಸವವನ್ನು ನಾವು ಆಚರಿಸ್ತೀವಂತ ಅವಾಗ ಹೇಳಿದಾಗ ನನ್ನ ಜನ್ಮ ದಿನಾಚರಣೆ ಮಾಡಬೇಡಿ, ನನ್ನ ಜನ್ಮದಿನ ನೆನಪಿಗೋಸ್ಕರ ಪ್ರತಿ ವರ್ಷ ತಾವು ಶಿಕ್ಷಕರ ದಿನಾಚರಣೆ ಮಾಡ್ಬೋದಂತ ಹೇಳ್ತಾರೆ. ಅದರಿಂದ ಆ ಲೆಜಸಿಯಾಗಿ ಇದನ್ನು ನಾವು ಪ್ರತಿ ವರ್ಷ ಮಾಡ್ಕೊಂಡು ಬಂದಿದ್ದೀವಿ. ಸೊ ನಮ್ಮ ಜೀವನದಲ್ಲಿ ಶಿಕ್ಷಕರ ಪಾತ್ರ ಬಹಳಷ್ಟಿದೆ. ಅದೇ ರೀತಿ ಪ್ರತಿಯೊಂದು ರಂಗದಲ್ಲಿಯೂ ಯಾದ ಟೆಕ್ನಾಲಜಿ ಡೆವಲಪ್ಸು ಪ್ರತಿಯೊಬ್ಬರಿಗೂ ಒಂದು ಚಾಲೆಂಜ್ ಇದೆ. ಇದೀಗ ತಾನೇ ವೇದಿಕೆಯಾಗಿ ಆಗಮಿಸುವ ನಮ್ಮ ನೆಚ್ಚಿನ ಹುಮ್ನಾಬಾದ್ ಶಾಸಕರಾದ ಡಾಕ್ಟರ್ ಸಿದ್ಧಲಿಂಗಪ್ಪ ಪಾಟೀಲ್ ಅವರಿಗೆ ವೇದಿಕೆ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಹಾರ್ದಿಕ ಸ್ವಾಗತ ಕೋರುತ್ತೇನೆ. ಎಲ್ಲರೂ ಚಪ್ಪಾಳೆ. ಅದೇ ರೀತಿ ನಮ್ಮ ಸರ್ಕಾರದ ಹಲವು ಯೋಜನೆಗಳು ಹಲವು ಕಾರ್ಯಕ್ರಮಗಳು ಯಾವುದೇ ಇಂಪ್ಲಿಮೆಂಟ್ ಆಗಬೇಕಾದ್ರೆ ಶಿಕ್ಷಕರ ಪಾತ್ರ ಇದ್ದರೆ ನಾವು ಒಂದು ಎಲೆಕ್ಷನ್ ಮಾಡಲಿಕ್ಕಾಗಲ್ಲ, ಸೆನ್ಸಸ್ ಮಾಡಲಿಕ್ಕಾಗಲ್ಲ, ಅಥವಾ ಬೇರೆ ಯಾವುದೂ ಕಾರ್ಯ ನಾವು ಮಾಡಲಿಕ್ಕಾಗಲ್ಲ ಅಂತ ನಮ್ಮ ತಾಲೂಕು ಆಡಳಿತ ಜಿಲ್ಲಾಡಳಿತ ಹಾಗೂ ಸರ್ಕಾರದ ಯಾವುದೇ ಸರ್ವೆಗಳಿರ್ಬೋದು ಸಮೀಕ್ಷೆ ಇರ್ಬೋದು ಅವೆಲ್ಲ ಇಂಪ್ಲಿಮೆಂಟೇಷನ್ ಮಾಡೋದರಲ್ಲಿ ತಮ್ಮದು ವಿಶೇಷವಾಗೂ ಅವಿಸ್ಮರಣೀಯ ಪಾತ್ರ ಇದೆ ಅಂತ ಹೇಳ ಬಯಸುತ್ತೇನೆ. ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರಿಗೂ ಮತ್ತೊಮ್ಮೆ 64ನೇ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯ ಕೋರುತ್ತಾ ನಾನು ಒಂದೆರಡು ಮಾತು ಮುಗಿಸ್ತೇನೆ. ಜೈ ಹಿಂದ್ ಜೈ ಕರ್ನಾಟಕ. ಇದು ಪರ್ಯಂತರ ತಮ್ಮ ಅನುಭವವನ್ನ ಬಿಚ್ಚಿಟ್ಟು ನಮ್ಮೆಲ್ಲರಿಗೂ ಕೂಡ ಅನುಭವದ ಮಾತುಗಳನ್ನ ಆಡಿರ್ತಕ್ಕಂಥ ಬಸವ ಕಲ್ಯಾಣ ತಹಸೀಲ್ದಾರ್ ಆಗಿರ್ತಕ್ಕಂಥ ಡಾಕ್ಟರ್ ಗಾದಾ ಸರ್ ಅವರಿಗೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ಇನ್ನ ವೇದಿಕೆ ಕಡೆನೇ ಬೇರೆನೆ ಕಾಣುತ್ತದೆ. ಯಾಕಂತಂದ್ರೆ ಎಲ್ಲೋ ಒಂದ್ ಕಡೆ ನಮ್ಗೆ ಕೊರತೆ ಕಾಣುತ್ತಿತ್ತು. ಹುಮ್ನಾಬಾದ್ ಡಾಕ್ಟರ್ ಸಾಬ್ರು ಯಾವಾಗ ಬರ್ತಾರೆ ಎಲ್ಲರೂ ನಿಮ್ಮ ನಿರೀಕ್ಷಣೆಯಲ್ಲಿದ್ರು. ಮಾನ್ಯ ಹುಮ್ನಾಬಾದ್ನ ಜನಪ್ರಿಯ ಶಾಸಕರು
ಬಸವ ಕಲ್ಯಾಣದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಿಮಗೆ ನಮ್ಮೆಲ್ಲ ಶಿಕ್ಷಕರ ಪರವಾಗಿ ಹೃದಯ ತುಂಬಿ ಪ್ರೀತಿಯ ಸ್ವಾಗತ ಸುಸ್ವಾಗತವನ್ನ ಮಾನ್ಯ ಹುಮ್ನಾಬಾದ್ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಸಿದ್ಧಲಿಂಗಪ್ಪ ಎನ್ ಪಾಟೀಲ್ ಸರ್ ಅವರಿಗೆ, ಮಾನ್ಯ ಶಾಸಕರಿಗೆ ಇವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿರ್ತಕ್ಕಂಥ ಪೂಜ್ಯರು ಹಾಗೂ ಬಸವ ಕಲ್ಯಾಣ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಗೌರವಿಸಿ ಸನ್ಮಾನಿಸಬೇಕಾಗಿ ಸಂಘಟನೆಯವರು ಸೇರಿ ಮಾನ್ಯ ಶಾಸಕರಿಗೆ ಅದನ್ನ ಇನ್ನೊಮ್ಮೆ ಮನವಿಯನ್ನ ನೀಡ್ತಾ ಇದ್ದಾರೆ. ಎಲ್ಲ ಶಿಕ್ಷಕರ ಸಂಘದವರು ಆ ಮನವಿಯನ್ನ ಇನ್ನೊಮ್ಮೆ ಮಾನ್ಯ ಶಾಸಕರಿಗೆ ಕೊಡಬೇಕಾಗಿ ವಿನಂತಿ. ಶಿಕ್ಷಕರ ಸಮಸ್ಯೆ ಪ್ರೌಢ ಎಲ್ಲ ಶಿಕ್ಷಕರು ಶಿಕ್ಷಕಿಯರು ಶಿಕ್ಷಕರ ದಿನಾಚರಣೆಗೆ ಜಯವಾಗಲಿ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರಿಗೆ ಜಯವಾಗಲಿ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರಿಗೆ ಜಯವಾಗಲಿ. ನಾವು ಇವತ್ತು ಕಾರ್ಯಕ್ರಮದ ವೇದಿಕೆ ಮೇಲೆ ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಈಗಾಗಲೇ ನಾವು ಹೇಳಿದ್ದೀವಿ, ಮಹಾರಾಷ್ಟ್ರದ ಮುಖ್ಯಮಂತ್ರಿ ಅವರು ಅವರಿಗೆ ಇವತ್ತು ದಿನಾಂಕ ಕೊಟ್ಟಿದ್ದಾರೆ. ಹರ್ಗೂಡ್ನ ಪೂಜ್ಯರ ಆಜ್ಞೆಯ ಮೇರೆಗೆ ಆ ಕಾರ್ಯಕ್ರಮವನ್ನು ಅವರು ಯಶಸ್ವಿಗೊಳಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾನ್ಯ ಶಾಸಕರು ಕೂಡ ಕಾಣ್ತಾ ಇಲ್ಲ, ಆದರೂ ಕೂಡ ಅವರನ್ನು ನಾವು ನೆನೀತಾ ಇದ್ದೀವಿ ಮನದಲ್ಲಿ ಅಂತಕ್ಕಂಥ ಆಶಯದೊಂದಿಗೆ. ಇನ್ನ ನಮ್ಮ ವೇದಿಕೆಗೆ ಆಗಮಿಸಿರ್ತಕ್ಕಂಥ ಹುಮ್ನಾಬಾದ್ನ ಜನಪ್ರಿಯ ಶಾಸಕರು ಡಾಕ್ಟರ್ ಸಿದ್ಧಲಿಂಗಪ್ಪ ಪಾಟೀಲ್ ಸರ್ ಅವರು ನಮ್ಮೆಲ್ಲ ಶಿಕ್ಷಕರನ್ನು ಉದ್ದೇಶಿಸಿ ತಾವು ಮಾತಾಡಬೇಕಾಗಿ ವಿನಂತಿ. 64ನೇ ಶಿಕ್ಷಕರ ದಿನಾಚರಣೆಯ ತಮ್ಮೆಲ್ಲರಿಗೂ ಕೂಡ ಹಾರ್ದಿಕ ಶುಭಾಶಯ ಹೇಳುತ್ತಾ, ಹಾಗೂ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಪರಮ ಪೂಜ್ಯ ಹಾಲ್ಕುಡ್ ಶ್ರೀಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ನಮ್ಮ ಸೋದರರು ಬಸವ ಕಲ್ಯಾಣ ಕ್ಷೇತ್ರದ ಜನಪ್ರಿಯ ಶಾಸಕರು ಅವರು ಕಾರಣಾಂತರಗಳಿಂದ ಏನು ಇವತ್ತು ನಮ್ಮ ದಸರಾ ದರ್ಬಾರ್ ಅಪ್ಪರ ಒಂದು ನೇತೃತ್ವದಲ್ಲಿ ಈ ದಸರಾ ದರ್ಬಾರನ್ನು ಏರ್ಪಡಿಸಿದಂಥ ಇಲ್ಲಿ ಬಸವ ಕಲ್ಯಾಣರಿಗೆ ಏರ್ಪಟ್ಟಿದ್ದಾಗಿದೆ. ಆ ಒಂದು ಕಾರಣಾಂತರಗಳಿಂದ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಂತ ಫಡ್ನವೀಸ್ ಅವರು ಮತ್ತು ಏಕನಾಥ್ ಶಿಂದೆ ಅವರಿಗೆ ಆಮಂತ್ರಣ ಕೊಡ್ಲಕ್ಕ ಮುಂಬೈಗೆ ಹೋಗಿದ್ದಾರಂತ, ಅವರನ್ನು ಕೂಡ ಇವತ್ತು ನೆನಪಿಸ್ಕೊಂಡು, ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ತಾಲೂಕಿನ ದಂಡಾಧಿಕಾರಿಗಳಾದಂಥ ಶ್ರೀ ದತ್ತಾತ್ರೇಯ ಗಾದಾ ಅವರೇ, ನಮ್ಮ BOಗಳಾದಂಥ ಸಿದ್ವೀರಯ್ಯ ಅವರೇ, ಹಾಗೂ ವೇದಿಕೆ ಮೇಲೆ ಹಾಸರಾದಂಥ ಪ್ರಭಾಕರ್ ಅವರೇ, ಸಂಜು ಕುಮಾರ್ ಕಾಂಗೆ ಅವರೇ, ನಾಗನಾಥ್ ಅವರೇ, ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಉಪನ್ಯಾಸಕ್ಕಾಗಿ ಆಗಮಿಸಿದಂಥ ಶ್ರೀಮತಿ ಶಾಂತಾಬಾಯಿ ಸಿ ಯರ್ನಳೆ ಅವರೇ, ಮತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಸೂರ್ಯಕಾಂತ್ ಪಾಟೀಲ್ ಅವರೇ, ದಿಲೀಪ್ ಕುಮಾರ್ ಅವರೇ, ಚಂದ್ರಕಾಂತ್ ಬಿರಾದರ್ ಅವರೇ, ವಿಜಯ್ ಕುಮಾರ್ ಅವರೇ, ಸಂತೋಷ್ ಕುಮಾರ್ ಅವರೇ, ನಾಗಣ್ಣ ಅವರೇ, ಸೂರ್ಯಕಾಂತ್ ಅಡಿಕೆ ಅವರೇ, ರಾಜಪ್ಪ ಅವರೇ, ಶಿವಕುಮಾರ್ ಜಿಡ್ಗೆ ಅವರೇ, ತುಕಾರಾಮ್ ಅವರೇ, ಅಂಬಣ್ಣ ಗಾಂಗ್ರೆ ಅವರೇ, ರಾಜ್ಕುಮಾರ್ ಬಿರಾದರ್ ಅವರೇ, ಧರ್ಮೇಂದ್ರ ಭೋಸ್ಲೆ ಅವರೇ, ಹಾಗೂ ವೇದಿಕೆ ಮೇಗಿದ್ದಂಥ ಎಲ್ಲ ನಮ್ಮ ಸಂಘಿನ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸರ್ವ ಸದಸ್ಯರು ಮತ್ತು ನನ್ನೊಡನೆ ಬಂದಂಥ ನಮ್ಮ ಆತ್ಮೀಯ ಮಿತ್ರರಾದಂಥ ಗಿರೀಶ್ ತುಂಬ ಅವರು, ನಾಗಭೂಷಣ್ ಸಂಗಮ್ ಅವರು, ವಿಶೇಷವಾಗಿ ಹೇಳಿದ್ರು ಸಿದ್ದು ಪಾಟೀಲ್ ಬರ್ಬೇಕಂದ್ರೆ ಒಬ್ರಿಗೆ ಜವಾಬ್ದಾರಿ ಕೊಟ್ಟರು ಅಂತ. ನಮ್ಮ ಕಟಿಪಿಟಿ ಮನುಷ್ಯನೇ ಅಂತ ಹೇಳ್ಬೋದು ನಾವು. ಕರ್ಬಸ್ತಪ್ಪ ಕಲ್ಲಿಗೂ ಮಾತಾಡಿಸ್ತಾರ. ಹಾಗೂ ಎಲ್ಲ ನನ್ನ ಶಿಕ್ಷಕ ಬಂದವರೇ, ಪ್ರತಿ ವರ್ಷ
5ನೇ ಸೆಪ್ಟೆಂಬರ್ ಅಂತಂದು ಈ ಶಿಕ್ಷಕರ ದಿನಾಚರಣೆಯನ್ನು ಇಡೀ ನಮ್ಮ ರಾಜ್ಯದಲ್ಲಿ ನಾವು ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ದೆವು. ನಾನು ಕೂಡ ಶಾಸಕನಾಗಿ ಮೇಕೆ ಇಲ್ಲೂ ಕೂಡ ನಮ್ಗೆ ಬರಬೇಕಂತ ಭಾಳ ಆಸಕ್ತಿ ಇರ್ತದ. ಯಾಕಂತಂದರೆ ಬಸವ ಕಲ್ಯಾಣ ತಾಲೂಕಿನಲ್ಲಿ ನಮ್ಮ ಹುಮ್ನಾಬಾದ್ ಮತಕ್ಷೇತ್ರಕ್ಕೂ ಕೂಡ ಸುಮಾರು 9 ಪಂಚಾಯತ್ಗಳನ್ನು ಈ ಬಸವ ಕಲ್ಯಾಣಕ್ಕೆ ಬರ್ದ ಕಾರಣ ಬರಬೇಕಾದ ಕಾರಣ ಏನಾಗ್ತಾ ಇದೆ ಅಂತಂದರೆ ಹುಮ್ನಾಬಾದು ಬಸವ ಕಲ್ಯಾಣ ಎಟ್ ಎ ಟೈಮ್ ಒಂದೇ ದಿನ ಕಾರ್ಯಕ್ರಮ ಏರ್ಪಡಿಸೋಸ್ಕರ ಬರ್ಲಕ್ಕಾಗಿಲ್ಲ. ಆದರೆ ಇವತ್ತ ಟೈಮ್ ಕಲ್ಕೊಂಡು ಬಂದಿದೆ. ಯಾಕಂತಂದರೆ ಇವತ್ತ ನಮ್ಮ ಮುಸಲ್ಮಾನ್ ಬಾಂಧವರ ಒಂದು ಈದ್ ಮಿಲಾದ್ ಹಬ್ಬ ಆದ ಕಾರಣ ನಂಬಲ್ಲಿ ನಾಳೆ ಇಟ್ಕೊಂಡಿದ್ದ ಕಾರಣ ಇವತ್ತ ಇಲ್ಲಿ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ಅದರಂತೆ ಇವತ್ತು ಹುಮ್ನಾಬಾದು ಬಸವ ಕಲ್ಯಾಣ ಬೇರೆ ಇಲ್ಲ, ಎಲ್ಲವೂ ಕೂಡ ಒಂದೇ ಇದೆ. ನಾವು ಯಾವಾಗಲೂ ಕೂಡ ಶಾಸಕರಾಗಿ ನಾನಿರ್ಬೋದು, ಶರಣು ಸಲ್ಗರ್ ಇರ್ಬೋದು, ಶೈಲೇಂದ್ರ ಬೆಳ್ದಾರ್ ಇರ್ಬೋದು, ಎಲ್ಲರೂ SSS ಅಂತ ಇದ್ದೇವೆ ನೋಡಿ, ಕರೆಕ್ಟ್ ಅದಲ್ಲ? ಮತ್ತು ಹೈವೇ MLAಜೇ ಇದ್ದೆವು. ಯಾಕಂತಂದ್ರೆ ಹೈವೇ ಶರಣು ಸಲ್ಗರ್ ನಮ್ದು ಶೈಲೇಂದ್ರ ಫಸ್ಟ್ ಬರ್ತಾರೆ, ಆ ಕಡೆಯಿಂದ ಬರ್ತಾರ. ನಾವು ಸೆಂಟ್ರ್ ಇದ್ದೆವು, ಈ ಕಡೆ ಶರಣು ಸಲ್ಗಾರ್, ಈ ಕಡೆಯಿಂದ ಬಂದೇವು ಅಂದ್ರೆ ಶರಣು ಸಲ್ಗಾರು. ಮತ್ತು ನಾವು ಸೆಂಟ್ರು ವಯಸ್ಸಾಗಿ ಭೀ ಹಂಗೆ ಅದ. ಆದ ಕಾರಣ ಇವತ್ತು ನಾವೆಲ್ಲರೂ ಸೇರಿ ಇವತ್ತ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ಕೋಬೇಕಂತ ನಾವೆಲ್ಲರೂ ಕೂಡ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೆವು. ಅದ್ರಾಗೆ ಈಗ ಹಿರಿಯರಿದ್ದಾರೆ ನಮ್ಮ ಶರಣು ಅಣ್ಣವ್ರು, ಅದ್ರಾಗ ನಿಂಬಲ್ಲಿಂದೇ ಕುಂತು ಇವತ್ತು ಮ್ಯಾಗ ಬಂದು ಕುಂತಾರ. ಬಹಳಷ್ಟು ಅನುಭವ ಅದಾವ್ರಿ. ಇವತ್ತು ನಮಗೆ ಯಾವುದೇ ಕೂಡ ಗೊತ್ತಾಗಿಲ್ಲ ಅಂದ್ರೂ ಕೂಡ ಒಂದು ಹಿರಿಯ ಅಣ್ಣ ಅಂತಾರ ಶರಣು ಸರ್ಗಾರ್ ಹತ್ರ ನಾವು ಮಾರ್ಗದರ್ಶನ ತಗೊಂಡು ಇವತ್ತು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೆವು. ಒಳ್ಳೆ ರೀತಿಯಿಂದ ನಾವು ಇವತ್ತು ನಮ್ಮ ಕ್ಷೇತ್ರಗಳನ್ನು ಒಳ್ಳೆ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದೆವು. ಆದರೆ ಇವತ್ತ ಒಂದು ಏನಂತ ಇದೆ, ಇವತ್ತು ನಾವು ಬಹಳಷ್ಟು ಈಗ ನಮ್ಮ ಶಾಸಕರಾಗಿ ನಾವು ಸರ್ಕಾರದಿಂದ ತಮಗೆ ಎಷ್ಟು ಬೇಕೋ ಅನುದಾನ ಕೊಡ್ಬೋದು, ಎಲ್ಲ ನೋಡುವಂಥ ಕಾರ್ಯ ತಮ್ಮ ಕೈಯಲ್ಲಿದೆ. ಗೊತ್ತಾ, ನಮ್ಮ BO ಕೂಡ ಕಾಳಜಿ ವಹಿಸಬೇಕು. ಮೊನ್ನೆ KDP ಮೀಟಿಂಗ್ದಾಗ BO ಕುಂತು ಮಾತೇ ಹೇಳತ್ತೀರಿ, ಚಲೋ ಹೇಳ್ತಾರೆ ನಿಮ್ಮ BO ಮಾತು. BO ಅದೇ ಅಂತ BO ಕುಂತು ಮಾತಾಡೋದ್ರಿಂದ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಸಿಗಲ್ಲ, ಒಳ್ಳೆ ಇದು ಸಿಗಲ್ಲ. ತಮಗ ಸಮಯ ಸಿಕ್ಕಿದಾಗ ಎಲ್ಲ ಶಾಲೆಗಳಿಗೆ ಹೋಗಿ ಏನು ನಡೀತಾ ಇದೆ ಆ ಶಾಲೆಯಲ್ಲಿ, ಮಕ್ಕಳಿಗೆ ಯಾವ ಥರ ಪಾಠ ಮಾಡ್ತಾ ಇದ್ದಾರ ಅಂತ ಎಲ್ಲನೂ ಕೂಡ ನೋಡ್ಬೇಕಾಗ್ತದೆ. ಗೊತ್ತಾ, ಒಳ್ಳೆ ಮಾತು ಹೇಳ್ತಾರೆ, ಅದ್ರೊಳಗೇನು ಎರಡನೇ ಮಾತೇ ಇಲ್ಲ. ಅದಕ್ಕಾಗಿ ನಾನು ಹೇಳೋ ತಾತ್ಪರ್ಯ ಅಂತಂದರೆ, ಇವತ್ತು ನಮ್ಗೆ ಯಾವುದೋ ಒಂದು ಅಧಿಕಾರ ಇರ್ಬೋದು, ತಮ್ಮ ಜಾಬ್ ಇರ್ಬೋದು, ಆ ಸಿಕ್ಕಿದಂಥ ಅಧಿಕಾರ ಜಾಬ್ ಯಾವುದೇ ಕೂಡ ನಾವು ಒಳ್ಳೆ ರೀತಿನ ನಿಭಾಯಿಸ್ಕೊಂಡು ಹೋಗ್ಬೇಕಾಗ್ತದೆ. ಗೊತ್ತಾ, ಇವತ್ತು ಒಂದು ಏನು ಅಂತಂದ್ರೆ ಕಂಪ್ಯಾರಿಸನ್ ಮಾಡಿದಾಗ ಹೇಳ್ತೀನಿ ನಾನು ನಿಮಗೆ, ಪ್ರೈವೇಟ್ ಸ್ಕೂಲಿಗೆ ಮತ್ತೆ ನಮ್ಮ ಗೌರ್ಮೆಂಟ್ ಶಾಲೆಗೆ ಕಂಪ್ಯಾರಿಸನ್ ಮಾಡಿದಾಗ ಬಹಳ ಡಿಫ್ರೆನ್ಸ್ ಇದೆ. ಅಲ್ಲಿ ಅಡ್ಮಿಷನ್ಸ್ ಬಿ ತಗೋಬಹುದು, ಎಜುಕೇಶನ್ಸ್ ತಗೊಳ್ಳಿ. ಇವತ್ತು ನಮ್ಮಲ್ಲೂ ಕೂಡ ಯಾವುದು ಕೂಡ ಹಿಂದೆ ಬೀಳ್ಬೇಡದು ನಾವು. ಇವತ್ತು ಒಳ್ಳೆಯಿಂದ ಸಂಬಳ ಕೊಡ್ತಾ ಇದೆ ಸರ್ಕಾರ. ಇವತ್ತು ಪ್ರೈವೇಟ್ ಸ್ಕೂಲ್ದಾಗ ನೋಡ್ರಿ, ಮ್ಯಾಕ್ಸಿಮಮ್ ಕೊಡೋದು ಎಷ್ಟು, ಒಂದು 15 ಇಲ್ಲ 20 ಸಾವಿರ ರೂಪಾಯಿ ಕೊಡ್ಬೋದು. ಇವತ್ತು ಗೆಸ್ಟ್ ಟೀಚರ್ ತೊಗೊಂಡು ಕೊಡ್ತಾ ಇದ್ದೇವೆ, BO ಎಷ್ಟು ಕೊಡ್ತೀವಿ? ಓನ್ಲಿ 12,000 ಇದೆ. ಆದರೆ ಪರ್ಮನೆಂಟ್ ಆದಂಥ ನಮ್ಮ ಟೀಚರ್ಸ್ಗಳಿಗೆ ಎಷ್ಟಿದೆ? ಸ್ಯಾಲ್ರಿ ಮಹತ್ವದಿಲ್ಲ, ಆದರೆ ನಮ್ಮಲ್ಲಿ ಇಚ್ಛಾಶಕ್ತಿ ಬೇಕು. ನಮಗೆ ಇಚ್ಛಾಶಕ್ತಿ ಇದ್ದಾಗ ಮಾತ್ರ ನಾವು ಡೆವಲಪ್ಮೆಂಟ್ ಮಾಡಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಅನೇಕ ಶಾಲೆಗಳಿದೆ, ನಾನು ಎಲ್ಲ ಶಾಲೆಗಳಿಗೆ ಅಂತ ಹೇಳಲ್ಲ. ಇವತ್ತು ಅನೇಕ ಶಾಲೆಗಳು ಒಳ್ಳೆ ರೀತಿ ನಡ್ಕೊಂಡು ಹೋಗ್ತಾ ಇದೆ. ಗೊತ್ತಾ, ಇವತ್ತು ನಮ್ಮ ಪ್ರೈವೇಟ್ ಶಾಲೆಗೂ ಕೂಡ ಇವತ್ತು ಕಾಂಪಿಟೇಷನ್ ಮಾಡಿ ಅದಕ್ಕಿಂತ ಒಳ್ಳೆ ನಮಗೆ ರಿಸಲ್ಟ್ ಬರ್ತಾ ಇದೆ. ನಾನು ಹೇಳೋದಿಷ್ಟೇ, ಒಳ್ಳೆ ರೀತಿಯಿಂದ ಇವತ್ತು ಎಲ್ಲ ಗೌರ್ಮೆಂಟ್ ಶಾಲೆಗೆ ತಾವು ನೋಡ್ಬೋದು, ಬಹಳಷ್ಟು ಬಡ ಮಕ್ಕಳು ಬರ್ತಾರೆ. ಆ ಬಡ್ರ ಮಕ್ಕಳಿಗೆ ನಾವು ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟೆವು ಅಂತಂದ್ರೆ ಅವರು ಕೂಡ ಮ್ಯಾಲ ಬರ್ಲಕ್ಕ ಸಾಧ್ಯ ಆಗ್ತದೆ. ನಾವು ಸುಮ್ಮನೆ ಕಾಟಾಚಾರಕ್ಕ ಶಾಲೆಗೆ ಹೋಗ್ಬೇಕು, ಆ ಮಕ್ಕಳಿಗೆ ಕಲಿಸ್ಬೇಕು, ಕುಂಡಿಸ್ಬೇಕಂತಂದ್ರೆ ಇದಾಗಲ್ಲ. ಇವತ್ತೇನು ನಮಗೆ ಒಂದು ಇದೇ ಸಿಕ್ಕಿದೆ. ಇವತ್ತು ನಾವು ಕೂಡ ಶಾಸಕರಾಗಿ ಸಣ್ಣ ಇದರಲ್ಲೇ ನಾವೇನು ಯಾವ TP ಆಗಿಲ್ಲ, ZP ಆಗಿಲ್ಲ, ಶರಣು ಅಣ್ಣವರಪ್ಪಲೆ
ಇನ್ನು ನಮ್ಮ ಶೈಲೇಂದ್ರ 2 ಸರ್ತಿ ಬಿದ್ದಿರು ಪಾಪ. ಅವರು ಕೂಡ ಯಾವ್ದು ನಿಲ್ಲಕ್ಕಿಲ್ಲ. ನಮ್ದು ಶರಣು ಅನ್ನೋರು ಅವರು ಕೂಡ ಫಸ್ಟ್ ಬಾಲಿಗೆ 6 ಹೊಡೆದ್ರೆ ನಾವು ಫಸ್ಟ್ ಬಾಲಿಗೆ 6 ಹೊಡೆದಿದ್ದೇವೆ. ಈಗ 6 ಹೊಡೆದೇವು ಅಂತ ನಾವು ರೆಸ್ಟ್ ಮಾಡ್ಲಿಕ್ಕಾಗಲ್ಲ. ಇವತ್ತು ಒಳ್ಳೆ ರೀತಿಯಿಂದ ನಾವು ಕಾರ್ಯ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಯಾಕೆ ಬಹಳಷ್ಟು ಜನರು ವಿಶ್ವಾಸ ಇಟ್ಟು ಏನೋಪ್ಪ ಒಳ್ಳೆಯವರು ಇದ್ದಾರ, ಒಳ್ಳೆ ಕೆಲಸ ಮಾಡ್ತಾರಂತ ನಂಬಿಕೆ ಇಟ್ಕೊಂಡು ನಮ್ಮನ್ನು ವಿಧಾನಸಭೆ ಕೇಳಿಸ್ತಾರ. ನಾವು ಅದು ಅನುಗುಣವಾಗಿ ನಾವು ಕೂಡ ಜನರ ಸ್ಪಂದನೆ ಮಾಡಿ ಆ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಅದಕ್ಕಾಗಿ ಇವತ್ತು ವಿಶೇಷವಾಗಿ ನನ್ನೊಂದು ಅನಿಸಿಕೆ ಏನೇ ಅಂತಂದ್ರೆ, ನಾವು 2 ಒಳ್ಳೆ ರೀತಿಯಿಂದ ಜನರಿಗೆ ಕಾರ್ಯಗಳನ್ನು ಮಾಡಿದೆವು ಅಂತಂದ್ರೆ, ಒಂದು ಶಿಕ್ಷಣ ಕ್ಷೇತ್ರ, ಒಂದು ಆರೋಗ್ಯ ಕ್ಷೇತ್ರ. ಇವು 2 ಅಂತೀನಿ. ನಾನು ಬಾಕಿ ಯಾರು ಇವತ್ತು ನತ್ತಿ ಕರೆಕ್ಟ್ ಮಾಡ್ತೀನಿ. ಈ 2 ಕ್ಷೇತ್ರದಲ್ಲಿ ನಾವು ಉತ್ತಮವಾದಂಥ ಜನರಿಗೆ ಕೆಲಸ ಮಾಡಿಕೊಟ್ಟೆವು ಅಂತಂದ್ರೆ ಯಾವುದೂ ಕೂಡ ಜನರು ಕೈ ಚಾಚುವಂತ ಇಲ್ಲ. ಜನರಿಗೆ ಒಳ್ಳೆಯದು ಶಿಕ್ಷಣ ಕೊಟ್ಟು ಬಡ ಜನರಿಗಿರ್ಬೋದು, ನಿರ್ಗತಿಕರಿಗೆ ಒಳ್ಳೆ ಆರೋಗ್ಯ ಒಂದು ಹಾಸ್ಪಿಟಲ್ಗಳು ನಾವು ಒಳ್ಳೆ ರೀತಿಯಿಂದ ಕೊಟ್ಟೆವು ಅಂತಂದ್ರೆ ಯಾರಿಗೂ ಕೂಡ ಕಮ್ಮಿ ಇಲ್ಲ. ಇವತ್ತು ಅನೇಕ ಯೋಜನೆಗಳು ಕೊಡ್ತಾ ಇದೆ ಸರ್ಕಾರ, ಆದರೆ ಯಾವುದೂ ಕೂಡ ಇಲ್ಲ. ಇವೆರಡು ನನ್ನ ಒಂದು ಅನಿಸಿಕೆ, ಇವೆರಡು ಬಹಳ ಮಹತ್ವದಂತ ಇದು ಇದೆ. ಇವತ್ತು ಹಾಸ್ಪಿಟಲ್ ತಾವು ನೋಡ್ರಿ, ಗೊತ್ತಾ ಕಾರ್ಪೊರೇಟ್ ಹಾಸ್ಪಿಟಲ್ಗೆ ಹೋದ್ರಿ ಅಂತಂದ್ರೆ ನಿಮ್ಗೆ 2 ಲಕ್ಷ ರೂಪಾಯಿ ಡಿಪಾಸಿಟ್ ಇಲ್ಲೇ ಒಳಗೆ ಅಡ್ಮಿಷನ್ ಸಿಗಲ್ಲ. ಇವೆರಡು ಕ್ಷೇತ್ರದಲ್ಲಿ ನಾವು ಒಳ್ಳೆ ರೀತಿಯಿಂದ ಸ್ಪಂದನೆ ಮಾಡಿದೆವು ಅಂತಂದ್ರೆ ಒಳ್ಳೇದಾಗ್ತದ. ಹಾಗೂ ಈಗಾಗಲೇ ಅಪ್ಪರು ಕೂಡ ಬಹಳ ಸಮಯ ಆಗಿದೆ, ಕುಂತಿದಾರ. ಇವತ್ತು ನನ್ನನ್ನು ಕೂಡ ಕರೆಸಿ ಇವತ್ತು ಸನ್ಮಾನ ಮಾಡಿ 2 ಮಾತು ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಂಡಂತ ತಮ್ಗೆಲ್ಲರಿಗೂ ಕೂಡ ಧನ್ಯವಾದ ಹೇಳಿ, ನಂದು ಇನ್ನೊಂದು ಮಾತು ಕಮ್ಮಿ ಮಾಡ್ತೇವೆ, ಥೋಡೆ ಕೆಲಸ ಹೆಚ್ಚಿಗೆ ಮಾಡ್ತೇವೆ. ಮಾತು ಅಷ್ಟೇನಿಲ್ಲ, ಆದರೆ ಕೆಲಸ ಎಷ್ಟು ಬೇಕು ಅಷ್ಟು ಮಾಡ್ತೇವೆ. ಈಗಾಗಲೇ ತಾವು ನೋಡ್ಬೋದು, ನಮ್ಮ ಹುಮ್ನಾಬಾದ್ ಮತಕ್ಷೇತ್ರದಲ್ಲಿ ನಮ್ಮ ಹುಮ್ನಾಬಾದ್ ಪಟ್ಟಣ ಬಹಳ ವರ್ಷಗಳಿಂದ ಹುಮ್ನಾಬಾದ್ ನಮ್ಮ ಪುರಸಭೆಯನ್ನು ಹೇಗೆ ನಮ್ಮ ಬಸವ ಕಲ್ಯಾಣ್ ಬೀದರ್ನಲ್ಲಿ CMC ಇದೆ, ಹುಮ್ನಾಬಾದ್ನಲ್ಲಿ ಕೂಡ ಆಗ್ಬೇಕಂತ ಬಹಳ ದಿನ ಒಂದು ಬೇಡಿಕೆ ಇತ್ತು. ಆ ಅನುಗುಣವಾಗಿ ನಾವು ಸರ್ಕಾರ ಮೇಲೆ ಒತ್ತಡ ಹೇರಿ ಅಧಿವೇಶನದಲ್ಲಿ ಕೂಡ ಪ್ರಸ್ತಾವನೆ ಮಾಡಿ ನಮ್ಮಂತ ಸಚಿವರಂತ ರಹೀಂ ಖಾನರ ಮೇಲೆ ಪ್ರೆಷರ್ ಹಾಕಿ ನಾವು ನಿನ್ನೆ ಏನು ಸಚಿವ ಸಂಪುಟದಲ್ಲಿ ನಮ್ಮ ಹುಮ್ನಾಬಾದ್ ಪಟ್ಟಣ ಕೂಡ CMC ಆಗಿದೆ. ಅದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆ, ಧನ್ಯವಾದ ಹೇಳಿ 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಮಾನ್ಯ ಶಾಸಕರು ತಮ್ಮ ಅಂತರಾಳದ ಮಾತುಗಳನ್ನು ಇವತ್ತು ನಮ್ಮ ಶಿಕ್ಷಕರೊಂದಿಗೆ ಹಂಚಿಕೊಂಡಿದ್ದಾರೆ. ಹೇಳುವಾಗ ಬಹಳಷ್ಟು ಅನುಭವಗಳನ್ನು ಹೇಳ್ಕೊಂಡ್ರು. ಜೊತೆಗೆ ಏನಂದ್ರು, ನಾವು ಹೈವೇ MLAಗಳು ಇದು ಅಂದ್ರೆ ಸ್ಪೀಡ್ ಇದ್ದೀವಿ, 6 ಹೊಡಿಬೇಕಂದ್ರೆ ಕಡಿಮೆ ಅವಧಿದಾಗ ಜಾಸ್ತಿ ಕೆಲಸ ಮಾಡ್ಬೇಕಂತ. ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳಿರ್ತೀನಿ. ನಾವು ಮೊದಲ ಬ್ಲ್ಯಾಕ್ ಬೋರ್ಡ್ ಚಾಕ್ಪೀಸ್ ಮೇಲೆ ಪಾಠ ಮಾಡ್ತೇವೆ. ಆ ಕಾನ್ಸೆಪ್ಟ್ ಡೈರೆಕ್ಟ್ ಸ್ಮಾರ್ಟ್ ಕ್ಲಾಸಿಗೆ ತಂದೆ ನಿಲ್ಲಿಸಿದವರೇ ನಮ್ಮ ಡಾಕ್ಟರ್ ಸಿದ್ಲಿಂಗಪ್ಪ N ಪಾಟೀಲ್ ಸರ್ ಅವರು ಮತ್ತು ಶರಣು ಸಲ್ಗರ್ ಸರ್ ಅವರು. ಇಬ್ಬರು ಕೂತು ವಿಚಾರ ಮಾಡಿದ್ರು, ಇಡೀ ಶಾಲೆಗಳು ಸ್ಮಾರ್ಟ್ ಕ್ಲಾಸ್ ಹೊಂದಿ ಪಾಠ ಮಾಡ್ತಕ್ಕಂಥದ್ದು ನಮ್ಮ ಸರ್ಕಾರಿ ಶಾಲೆಗಳು ಆಗ್ಬೇಕು ಅಂತ. ಅದಕ್ಕೆ ಅವ್ರ ಹೈ ಕಾನ್ಸೆಪ್ಟ್ ಏನದ, ಸ್ಪೀಡ್ ಕಾನ್ಸೆಪ್ಟ್ ಏನದ, ಡೈರೆಕ್ಟ್ ಬ್ಲ್ಯಾಕ್ ಬೋರ್ಡ್ ಟು ಸ್ಮಾರ್ಟ್ ಕ್ಲಾಸ್ಗೆ ತಂದ್ಬಿಟ್ರು ಮಾನ್ಯ ಶಾಸಕರು. ಇದೇ ರೀತಿ ಮುಂದುವರಿಲಿ. ನಮ್ಮ ಎಲ್ಲ ಶಿಕ್ಷಕರ ಸಮಸ್ಯೆಗೆ ತಾವು ಧ್ವನಿಯಾಗಿ ಶಿಕ್ಷಕರ ಸಮಸ್ಯೆಗಳನ್ನ ಸಮಸ್ಯೆ ರಹಿತ ಆಗಿ ನಾವು ಕಾರ್ಯನಿರ್ವಹಿಸ್ತಕ್ಕಂಥ ಕೆಲಸ ತಮ್ಮಿಂದ ಆಗ್ಲಿ ಅಂತಕ್ಕಂಥ ಶುಭ ಹಾರೈಕೆಯೊಂದಿಗೆ ಇವತ್ತು ವಿಶೇಷವಾಗಿ ನಮ್ಮ ಬಸವ ಕಲ್ಯಾಣ ತಾಲೂಕಿನಲ್ಲಿ ಸುಮಾರು ಅವ್ರು ಹೇಳಿದ್ರು 9-12 ಪಂಚಾಯತ್ಗಳು ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಬಂದಿದೆ. ಆ ಎಲ್ಲ ಶಿಕ್ಷಕರಿಗೆ ಧ್ವನಿಯಾಗಿ ಬಸವ ಕಲ್ಯಾಣ ಮತ್ತು ಹುಮ್ನಾಬಾದ್ನ ಎಲ್ಲ ಶಿಕ್ಷಕರಿಗೆ ಧ್ವನಿಯಾಗಿ ತಾವು ಮಾತನಾಡಿದ್ರಿ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ, ಜೋರಾಗಿ ಒಂದ್ಸರ್ತಿ ಚಪ್ಪಾಳೆಯೊಂದಿಗೆ ಧನ್ಯವಾದನ ಅರ್ಪಿಸೋಣ ಮಾನ್ಯ ಶಾಸಕರಿಗೆ. ಇನ್ನ ಮುಂದಿನ ಕಾರ್ಯಕ್ರಮ ಸನ್ಮಾನ ಕಾರ್ಯಕ್ರಮ. ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಸನ್ಮಾನಗಳನ್ನು ನಾವು ಇಟ್ಕೊಂಡಿದ್ದೀವಿ. ಹೈಯೆಸ್ಟ್ ಫಲಿತಾಂಶ ಪಡೆದಿರ್ತಕ್ಕಂಥ ಶಾಲೆಯ ಮುಖ್ಯ ಗುರುಗಳಿಗೆ ಈ ಎಲ್ಲ ಕಾರ್ಯಕ್ರಮವನ್ನ ನಮ್ಮ BRP ಶಾಲಿವಾಲ್ ಬಿರಾದರ್ ಸರ್ ಅವರು ನೆರವೇರಿಸಿಕೊಡ್ತಾ ಇದ್ದಾರೆ. ಎಲ್ಲ ಸನ್ಮಾನ ಕಾರ್ಯಕ್ರಮಗಳನ್ನ ಶ್ರೀಯುತ ಶಾಲಿವಾಲ್ ಬಿರಾದರ್ ಸರ್ ಅವರು ನೆರವೇರಿಸಿಕೊಡ್ಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಬಸವ ಕಲ್ಯಾಣ ಹಾಗೂ ಹುಲ್ಸೂರು ತಾಲೂಕಾ ಮಟ್ಟದ 64ನೇ ಶಿಕ್ಷಕರ ದಿನಾಚರಣೆ ನಿಮಿತ್ತ ಶಿಕ್ಷಣ ಇಲಾಖೆಯಲ್ಲಿ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯಾಗಿರುವ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಸಹಶಿಕ್ಷಕರಿಗೆ, ಜೊತೆಯಲ್ಲಿ ಮುಖ್ಯ ಗುರುಗಳಿಗೆ, ಅದೇ ರೀತಿಯಾಗಿ ಅನುದಾನಿತ ಪ್ರಾಥಮಿಕ ಶಾಲಾ ಸಹಶಿಕ್ಷಕರಿಗೆ, ಜೊತೆಯಲ್ಲಿ
ಮುಖ್ಯ ಗುರುಗಳಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಸನ್ಮಾನವನ್ನು ಈ ಒಂದು ಸುಸಂದರ್ಭದಲ್ಲಿ ನಡೀತಾ ಇದೆ. ಈ ಪ್ರಯುಕ್ತವಾಗಿ ದಿನಾಂಕ 30/9/2024ರಿಂದ 31/8/2025 ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಸುದೀರ್ಘವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿ ಸಹಶಿಕ್ಷಕರಾಗಿ ಮತ್ತು ಮುಖ್ಯ ಗುರುಗಳಾಗಿ ನಿವೃತ್ತಿಯನ್ನು ಹೊಂದಿರುವಂಥ ಶಿಕ್ಷಕರುಗಳಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಸನ್ಮಾನವನ್ನು ನಡೀತಾ ಇದೆ. ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಒತ್ತಿರಿ.